ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ನನ್ನ ಈ ಪುಸ್ತಕಗಳು ತುಂಬಾ ಮುಖ್ಯ ಪುಸ್ತಕಗಳು. ಎಲ್ಲ KPSC UPSC ಪರೀಕ್ಷೆಗಳಿಗೆ ದಯವಿಟ್ಟು ಓದಿ. ಇದನ್ನ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗೆ ಜೊತೆಗೆ ನಾನು ಪರಿಸರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ತರಗತಿ ನಾವು ಜಾಗ್ರಫಿ ಎನ್ವೈರನ್ಮೆಂಟ್ ನಲ್ಲಿ ನಾವು ರೈಲ್ವೇಸ್ ಬಂದಿದ್ದೀವಿ. ಆಗ್ಲೇ ನಾವು ಸಾರಿಗೆ ಸಂಪರ್ಕದಲ್ಲಿ ನಾವು ರೋಡ್ವೇಸ್ ಕವರ್ ಮಾಡಿದ್ವಿ. ಕರೆಕ್ಟಾ? ಕರ್ನಾಟಕ, ವಿಶ್ವ ಮತ್ತು ಭಾರತ ಅದಷ್ಟು ಕವರ್ ಆಗಿದೆ. ರೋಡ್ವೇಸ್ ಕವರ್ ಆಗಿದೆ. ಇವಾಗ ನೋಡಿ, ರೈಲ್ವೇಸ್ ಸಿಲೆಬಸ್ ಅಲ್ಲಿ 2 ಕಡೆ ಇದೆ. ಒಂದು ಇಲ್ಲಿ ರೈಲ್ವೇಸ್, ಆಯ್ತಾ? ಇಲ್ಲಿ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಸಾರಿಗೆ. ಆಯ್ತಾ? ಈ ರೀತಿ ಇರೋದ್ರಿಂದ ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡು ತಗೋತಾ ಇದ್ದೀನಿ ಈ ಟಾಪಿಕ್ನ, ರೈಲ್ವೇಸ್. ಹಂಗೆ ನಮ್ಮ ಇದ್ರಲ್ಲೂ ಇದೆ ನೋಡಿ, ಎನ್ವೈರನ್ಮೆಂಟ್ ಸಿಲೆಬಸ್ ಅಲ್ಲೂ ಇದೆ ರೈಲ್ವೇಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಅಂದ್ರೆ ಸಂಪರ್ಕ ಜಾಲ. ನಾವು ಆಗ್ಲೇ ರೋಡ್ವೇಸ್ ಕವರ್ ಮಾಡಿದ್ವಿ. ರೋಡ್ವೇಸ್ ಆಟೋಮೋಟಿವ್ ಪಾರ್ಟ್ಸ್ ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನು ಕವರ್ ಮಾಡಿದ್ವಿ. ರೋಡ್ವೇಸ್ ಏನೇನು ಎಲ್ಲ ಡಿಸ್ಕಸ್ ಆಗಿದೆ. ಈಗ ನಾವು ರೈಲ್ವೇಸ್ ಬಂದಿದ್ದೀವಿ, ಆಯ್ತಾ? ನೋಡಿ, ಸಾರಿಗೆ ಜಾಲದ ಬಗ್ಗೆ ಗೊತ್ತಿದೆ ಎಷ್ಟು ಮುಖ್ಯ ಅಂತ. ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದೀನಿ ನಾನು ಭಾರತದ್ದು, ಸೊ ದಟ್ ನಿಮ್ಗೆ ಏನೋ ಡೌಟ್ ಇದ್ರೆ ಮ್ಯಾಪ್ ನೋಡ್ಬೋದು. ನೋಡಿ, ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೇಸ್. ಸೊ ನೋಡಿ, ಎಲ್ಲ ಸಾರಿಗೆ ವ್ಯವಸ್ಥೆಗಳಲ್ಲೂ ಅತಿ ಪ್ರಮುಖವಾದದ್ದು ರೈಲ್ವೇಸ್. ಯಾಕೆಂದ್ರೆ ಒಂದೇ ಸತಿ ಎಷ್ಟೋ ಜನಗಳನ್ನ ಮತ್ತು ಎಷ್ಟೋ ಗೂಡ್ಸ್ನ, ಸರಕುನ ಸಾಗಿಸ್ಬೋದು. ಕರೆಕ್ಟ್ ಅಲ್ಲ? ಲಕ್ಷಾಂತರ ಜನ ಮತ್ತು ಎಷ್ಟೋ ಟನ್ ಅಷ್ಟು ಗೂಡ್ಸ್ನ ಒಂದೇ ಸತಿ ಸಾಗಿಸ್ಬೋದು. ಸೊ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಕೊಡುತ್ತೆ ರೈಲ್ವೇಸ್ ನಮಗೆ. ಕರೆಕ್ಟಾ? ಸೊ ರೈಲ್ವೇಸ್ ಆರ್ ವೆರಿ ಪಾಪ್ಯುಲರ್. ಯಾಕೆ ಎಷ್ಟೊಂದು ಜನಪ್ರಿಯ ಅಂದ್ರೆ, ಕಡಿಮೆ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ನಾವು ದೂರದ ಪ್ರಯಾಣ ಮಾಡಬಹುದು. ಎಷ್ಟು ಜನಕ್ಕೆ ಅರ್ಥ ಆಗ್ತಿದ್ದು? ನೀವು ಕೇಳ್ಬೋದು, ಸರ್ ರೋಡ್ವೇಸ್ ಅಲ್ಲೂ ಮಾಡ್ಬೋದಲ್ವಾ ಅಂತ. ರೋಡ್ವೇಸ್ ಅಲ್ಲಿ ವೆಚ್ಚ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ನಾವು ಎಷ್ಟೇ ನೀವು ರೋಡ್ವೇಸ್ ನ ನೀವು ಇದು ಮಾಡಿದ್ರು ತುಂಬಾ ದೂರಕ್ಕೆ ಹೋಗ್ಬೇಕಾದ್ರೆ ಅದರಿಂದ ನಮ್ಗೇನಾಗುತ್ತೆ? ಖರ್ಚು ಜಾಸ್ತಿ. ರೋಡಲ್ಲಿ, ರಸ್ತೆಗಳಲ್ಲಿ, ವಾಹನಗಳಲ್ಲಿ ಹೋಗ್ಬೇಕಾದ್ರೆ ಇಂಧನ ಖರ್ಚಾಗುತ್ತೆ. ಬಸ್ಸಲ್ಲಿ ಹೋಗ್ಬೇಕಾದ್ರು ಅಷ್ಟೇ. ಕರೆಕ್ಟಾ? ಸೊ ದೂರದ ಪ್ರಯಾಣ ಎಲ್ಲರೂ ಯಾವ್ದ್ರಲ್ಲಿ ಮಾಡ್ತಾರೆ? ರೈಲ್ವೇಸ್ ಅಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಕಡಿಮೆ ದರದಲ್ಲಿ ನಾವು ಹೋಗ್ಬೋದು. ಅದನ್ನ ಎಕನಾಮಿಕಲ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕರೆಕ್ಟಾ? ತುಂಬಾ ಎಕನಾಮಿಕಲ್ ಆಗಿ ವರ್ಕೌಟ್ ಆಗುತ್ತೆ ರೈಲ್ವೇಸ್. ಮಾಸ್ ಟ್ರಾನ್ಸ್ಪೋರ್ಟೇಷನ್, ಒಟ್ಟಿಗೆ ಸಾವಿರಾರು ಜನನ್ನ ಮತ್ತು ಲಕ್ಷಾಂತರ ಟನ್ ಅಷ್ಟು ಗೂಡ್ಸ್ ನ ಸಾಗಿಸಬಹುದು. ಗೊತ್ತಾಯ್ತಲ್ಲ? ಸೊ ಇದು ನಮ್ಮ ಮುಖ್ಯ ರೈಲ್ವೇಸ್ದು ಮುಖ್ಯ ಅಂಶಗಳು. ಸೊ ಇವಾಗ ನಾವು ನೋಡೋಣ, ಜಗತ್ತಿನಲ್ಲಿ ನಮ್ಮ ಭಾರತೀಯ ರೈಲ್ವೆ ಏನಿದೆ 4ನೇ ಸ್ಥಾನದಲ್ಲಿದೆ ಸಂಪರ್ಕಕ್ಕೆ ಬಂದಾಗ. ಕರೆಕ್ಟ್? ವೆನ್ ಇಟ್ ಕಮ್ಸ್ ಟು ನೆಟ್ವರ್ಕ್ ನೋಡಿ, 4ನೇ ಸ್ಥಾನ. ಅತಿ ದೊಡ್ಡ ರೈಲ್ವೆ ಭಾರತದ ರೈಲ್ವೆ ಆಗಿದೆ. ನೆಟ್ವರ್ಕ್ ನಲ್ಲಿ 4ನೇ ಸ್ಥಾನ ಇದೆ. USA, ಚೈನಾ, ರಷ್ಯಾ, ಭಾರತ. ಅದೇ ಪ್ಯಾಸೆಂಜರ್ ಮತ್ತೆ ಕಾರ್ಗೋ ಟ್ರಾಫಿಕ್ ಬಂದಾಗ ನಮ್ದೇ ದೊಡ್ಡದು, ನಮ್ದೇ ಲಾರ್ಜೆಸ್ಟ್. ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಲ್ವೆ ಇನ್ ಟರ್ಮ್ಸ್ ಆಫ್ ಪ್ಯಾಸೆಂಜರ್ ಅಂಡ್ ಫ್ರೈಟ್ ಟ್ರಾಫಿಕ್ ಅಂತ ಕರಿತೀವಿ. ಕರೆಕ್ಟಾ? ಸೊ ನೆನಪಿಟ್ಕೊಳ್ಳಿ. ಪ್ರತಿನಿತ್ಯ ರೈಲ್ವೆ, ನಮ್ಮ ಬಜೆಟ್ ಬಂತಲ್ಲ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ರು, ಈಗ ರೈಲ್ವೆ ಬಜೆಟ್ ಮತ್ತು ಫೈನಾನ್ಸ್ ಬಜೆಟ್ ಎರಡು ಒಟ್ಟಿಗೆ, ಮೊದಲು ತರ ಬೇರೆ ಬೇರೆ ಇಲ್ಲ. ಸೊ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ರು, ಪ್ರತಿ ದಿನ ಹತ್ತತ್ರ 24 ಮಿಲಿಯನ್ ಜನ ಟ್ರಾವೆಲ್ ಮಾಡ್ತಾರಂತೆ ಟ್ರೈನಲ್ಲಿ. 24 ಮಿಲಿಯನ್. ಯೋಚನೆ ಮಾಡಿ, 24 to 25 ಮಿಲಿಯನ್ ಟ್ರಾವೆಲ್ ಮಾಡ್ತಾರೆ ಟ್ರೈನಲ್ಲಿ. ಅಂದ್ರೆ ಈಕ್ವಲ್ ಟು ಆಸ್ಟ್ರೇಲಿಯಾಸ್ ಪಾಪ್ಯುಲೇಷನ್. ಆಸ್ಟ್ರೇಲಿಯಾದ ಜನಸಂಖ್ಯೆ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಜನ ಓಡಾಡ್ತಾರೆ ಅಂತ ಪ್ರತಿನಿತ್ಯ. ಸೊ ಇದನ್ನ ನಾವು ಪೂರ್ ಮ್ಯಾನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಕರಿಬೋದು ತಾನೆ? ಕರೆಕ್ಟಾ? ಎಲ್ಲ ದೇಶದಲ್ಲೂ ಏನಾಗುತ್ತೆ, ತುಂಬಾ ಜನ ಬಡವರು ಇರ್ತಾರೆ. ರೈಲ್ವೆ ಸಂಪರ್ಕ ಏನ್ ಮಾಡುತ್ತೆ? ತುಂಬಾ ಬಡ ಜನಗಳಿಗೆ ಸಾರಿಗೆ ಒದಗಿಸುತ್ತೆ. ಕರೆಕ್ಟಾ? ನೀವು ಶ್ರೀಮಂತರೆಲ್ಲ ನೋಡ್ಬೋದು, ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು, ವಿಮಾನದಲ್ಲಿ ಓಡಾಡ್ಬೋದು, ಕಾರ್ಗಳಲ್ಲಿ ಓಡಾಡ್ಬೋದು. ಆದ್ರೆ ಬಡವರು, ಕರೆಕ್ಟಾ? ಬಡ ಕಾರ್ಮಿಕರು, ವಿದ್ಯಾರ್ಥಿಗಳು, ವೃದ್ಧರು ಯಾವ್ದ್ರಲ್ಲಿ ಓಡಾಡ್ಬೇಕು? ಅವರು ಟ್ರೈನ್, ರೈಲ್ವೇಸ್. ಸೊ ರೈಲ್ವೇಸ್ ಏನ್ ಮಾಡುತ್ತೆ? ಎಕನಾಮಿಕಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ತುಂಬಾ ಎಲ್ಲ ವರ್ಗದವ್ರಿಗೂ ಇಲ್ಲಿ ರೈಲ್ವೆನಲ್ಲಿ ವ್ಯವಸ್ಥೆ ಸಿಗುತ್ತೆ. ಕರೆಕ್ಟ್ ತಾನೆ? ಸೊ ಅದನ್ನ ನೆನಪಿಟ್ಕೊಳ್ಬೇಕು ನಾವು. ರೈಲ್ವೇಸ್ ಆರ್ ವೆರಿ ಪಾಪ್ಯುಲರ್. ಜನಪ್ರಿಯ ಏನಕ್ಕೆ ಅಂದ್ರೆ ಇದೇ ಕಾರಣ. ಆಯ್ತಾ? ನೆನಪಿಟ್ಕೊಳ್ಳಿ. ಸೊ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ದೀನಿ, ಎಕನಾಮಿಕಲ್ ಹೇಳಿದ್ದೀನಿ. ಆಯ್ತಾ? ಮಾಸ್ ಟ್ರಾನ್ಸ್ಪೋರ್ಟೇಷನ್, ಸಾಮೂಹಿಕ ಸಾರಿಗೆ. ಆಮೇಲೆ ಕಂಫರ್ಟ್, ಆರಾಮಾಗಿ ಓಡಾಡ್ಬೋದು. ಕರೆಕ್ಟಾ? ನಾವು ಯಾವಾಗ ಜರ್ನಿ ಟೈಮ್ 7 ರಿಂದ 8 ಗಂಟೆಗಿಂತ ಜಾಸ್ತಿ ಆಗುತ್ತೆ, ನೀವು ಬಸ್ಸಲ್ಲಿ ಹೋಗೋಕ್ಕಾಗತ್ತಾ? ಜಾಸ್ತಿ ಹೊತ್ತು ಬಸ್ಸಲ್ಲಿ ಕೂರಕ್ಕಾಗಲ್ಲ. ನೀವೇ ನೋಡಿದ್ರ, ವಾಹನಗಳಲ್ಲಿ ಕೂರೋದು ಕಷ್ಟ.
ಆದರೆ ಟ್ರೈನಲ್ಲಿ ಓಡಾಡ್ಬೋದು. ಯಾಕೆ? ಟ್ರೈನಲ್ಲಿ ಬಾತ್ರೂಮ್ ಇರುತ್ತೆ, ವಾಶ್ರೂಮ್ ಇರುತ್ತೆ, ಜೊತೆಗೆ ಅಡುಗೆ ಮಾಡೋರು ಇರ್ತಾರೆ, ಪ್ಯಾಂಟ್ರಿ ಇರುತ್ತೆ, ಅಲ್ಲೇ ಅಡುಗೆ ಮಾಡ್ತಾರೆ. ಸೊ ಆಸ್ ರಿಸಲ್ಟ್ ಏನಾಗುತ್ತೆ, ಸ್ವಲ್ಪ ವ್ಯವಸ್ಥೆ ಇರುತ್ತೆ. ಆಮೇಲೆ ನಾವು ಸ್ವಲ್ಪ ಕೈಕಾಲು ಆಡಾಡಿಸ್ಬೋದು, ಟ್ರೈನ್ ಉದ್ದ ಓಡಾಡ್ಬೋದು. ಕರೆಕ್ಟ್, ಇವೆಲ್ಲ ಮಾಡ್ತೀವಿ ನಾವು ಟ್ರೈನ್ಗೆ ಹೋದಾಗ. ಸೊ ಕಂಫರ್ಟ್, ಆರಾಮಾಗಿ ಓಡಾಡ್ಬೋದು, ಕಂಫರ್ಟಬಲ್ ಜರ್ನಿ. ಹಾಗೆ ರೈಲ್ವೇಸ್ ಇರೋದ್ರಿಂದ ಉದ್ಯೋಗ, ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶ ಇರೋದು ಯಾವ್ದ್ರಲ್ಲಿ? ಇಲ್ಲಿ ರೈಲ್ವೇದಲ್ಲಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯರ್ ಅಂತ ಕರಿತೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಗಳಿಗೆ ಉದ್ಯೋಗ ಕೊಟ್ಟಿರೋದೇ ಇಂಡಿಯನ್ ರೈಲ್ವೇಸ್. ಗೊತ್ತಾನೆ ಎಲ್ಲರಿಗೂ. ಕರೆಕ್ಟಾ? ಡಿಫೆನ್ಸ್ ತೆಗೆದ್ಬಿಟ್ರೆ, ಡಿಫೆನ್ಸ್ ಅಂದ್ರೆ ಆರ್ಮಿ ಅವ್ರನ್ನ ತೆಗೆದ್ಬಿಟ್ರೆ, ಚೈನೀಸ್ ಆರ್ಮಿ, ಇಂಡಿಯನ್ ಆರ್ಮಿ ಅದೆಲ್ಲ ತಗೋಬೇಡಿ, ಬರೀ ಪಬ್ಲಿಕ್ ಸೆಕ್ಟರ್ ತಗೊಂಡ್ರೆ ಅತಿ ಹೆಚ್ಚು ಉದ್ಯೋಗ ಅವಕಾಶ ಕೊಟ್ಟರೆ ಅದು ಭಾರತೀಯ ರೈಲ್ವೆ. ಹಂಗೆ ದೇಶಕ್ಕೆ ಆದಾಯ ಕೂಡ, ಕರೆಕ್ಟಾ? ರೆವಿನ್ಯೂ ತುಂಬಾ ಆದಾಯ ಬರ್ತಾ ಇದೆ. ಪ್ರವಾಸೋದ್ಯಮ ಕೂಡ, ಹಂಗೆ ಪ್ರಾದೇಶಿಕ ವಾಣಿಜ್ಯ ವ್ಯಾಪಾರ, ಇವೆಲ್ಲ ನಮಗೆ ರೈಲ್ವೇಸಿಂದ ಸಿಗುವಂತ ಬೆನಿಫಿಟ್ಸ್. ಫಸ್ಟ್ ರೈಲ್ವೆ ಶುರುವಾಗಿದ್ದು 1837 ಅಲ್ಲಿ ರೆಡ್ ಹಿಲ್ ರೈಲ್ವೆ ಅಂತ ಕಾರ್ಗೋ ಟ್ರೈನ್ ಆಗಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಬ್ರಿಟಿಷರ್ಸ್ ಸರ್ ಆರ್ಥರ್ ಕಾಟನ್ ಅನ್ನೋರು ಸರಕನ್ನ ಸಾಗಿಸಕ್ಕೆ, ರಸ್ತೆ ಕಾಮಗಾರಿ ಸರಕನ್ನ ಸಾಗಿಸಕ್ಕೆ ಉಪಯೋಗಿಸಿದ್ರು ರೆಡ್ ಹಿಲ್ ರೈಲ್ವೆ ಅಂತ. ಇದು ಭಾರತದ ಪ್ರಥಮ ರೈಲ್ವೆ ಸಂಪರ್ಕ. ಫಸ್ಟ್ ಪ್ಯಾಸೆಂಜರ್ ಅಂತ ಕೇಳಿದ್ರೆ, ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ಅಂತ ಕೇಳಿದ್ರೆ ಮಾತ್ರ ಬಾಂಬೆ ಟು ತಾನೆ, ಆಯ್ತಾ? ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಬಾಂಬೆ ಟು ತಾನೆ ನಾವು ಕಟ್ಕೊಳ್ಳಿ. 1853 ಲಾರ್ಡ್ ಡಲೌಸಿ ಅವರು ಇದ್ದಾಗ, ಆಯ್ತಾ? ಸೊ ಎಕ್ಸಾಂಪಲ್ ಕೇಳ್ಬಿಡ್ತಾರೆ. ಸೊ ನಾವು ಕಟ್ಕೊಳ್ಳಿ 1853 ಫಸ್ಟ್ ಪ್ಯಾಸೆಂಜರ್ ಟ್ರೈನ್. ಫಸ್ಟ್ ಕಾರ್ಗೋ ಟ್ರೈನ್ ಅಂದಾಗ ರೆಡ್ ಹಿಲ್ ರೈಲ್ವೆ, ಆಯ್ತಾ? ಸ್ವಲ್ಪ ಇತಿಹಾಸ ಗೊತ್ತಿರ್ಬೋದು ನೋಡಿ. ನಾವು ಶುರು ಮಾಡಿದ್ದು 1837 1853 ನಲ್ಲಿ ನೋಡಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ವಿ. ಈಗ ನೋಡಿ ಜಗತ್ತಿನಲ್ಲೇ ನಾವು ನಂಬರ್ 1 ಪ್ಯಾಸೆಂಜರ್ ಮತ್ತು ಕಾರ್ಗೋ ಟ್ರಾಫಿಕ್ ಅಲ್ಲಿ, ಆಯ್ತಾ? ಗೂಡ್ಸ್ ಸಾಗಿಸೋದ್ರಲ್ಲಿ, ಜನಗಳ ಸಂಪರ್ಕದಲ್ಲಿ ನಾವೇ ವಿಶ್ವದಲ್ಲಿ ನಂಬರ್ 1. ನೆಟ್ವರ್ಕ್ ಅಲ್ಲಿ ಸಂಪರ್ಕಕ್ಕೆ ತಗೊಂಡಾಗ ನಾವು 4ನೇ ಸ್ಥಾನದಲ್ಲಿ. ಸೊ ನಾವು ಕಟ್ಕೊಂಡಿದ್ದೀವಿ. ಸೊ ಕೆಲವು ಸಮಸ್ಯೆಗಳಿದೆ ರೈಲ್ವೇಸ್ ಇಂದ ಆಗುವಂತ ಸಮಸ್ಯೆಗಳು. ಇಲ್ಲಿ ಬರ್ತೀನಿ ನೋಡಿ, ಸಮಸ್ಯೆಗಳು ಸ್ವಲ್ಪ ಹೈಲೈಟ್ ಆಗಿ ಹಾಕೋದು. ಇಲ್ಲಿ ಬರ್ತೀನಿ, ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ಇದೆ, ಆಯ್ತಾ? ಎಲ್ಲರಿಗೂ ಗೊತ್ತಿದೆ ರೈಲ್ವೇಸ್ದು ಮುಖ್ಯ ಸಮಸ್ಯೆ ಏನು? ನಾಟ್ ಪಂಚುವಲ್, ಕರೆಕ್ಟ್ ಟೈಮ್ ಹೊರಡಲ್ಲ. ಕರೆಕ್ಟಾ? ಸರಿಯಾದ ಸಮಯಕ್ಕೆ ಹೊರಡಲ್ಲ, ಸರಿಯಾದ ಸಮಯಕ್ಕೆ ಬರಲ್ಲ. ಎಷ್ಟು ಜನ ಹೋಗ್ತೀರಾ ಅದನ್ನ? ಕರೆಕ್ಟ್ ತಾನೆ? ಯಾಕೆಂದ್ರೆ ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ, ನಮ್ಮ ರೈಲ್ವೆ ಸ್ಟೇಷನ್ಗಳು ಚಿಕ್ಕದು. ಎಷ್ಟು ಜನ ಗೊತ್ತಾಯ್ತಿದ್ರು? ರೈಲ್ವೆ ಸ್ಟೇಷನ್ಗಳೆಲ್ಲ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು. ಆಮೇಲೆ ಆ ಟೈಮಲ್ಲಿ ಪ್ಲಾಟ್ಫಾರ್ಮ್ಗಳು ಕೊರತೆ ಇತ್ತು, ಕಡಿಮೆ ಇತ್ತು. ಇವಾಗ್ಲೂ ಹಂಗೆ ಇದೆ. ಅದ್ರ ಸುತ್ತ ನಗರ ಬೆಳೆದ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ಗಳ ಸುತ್ತ ಪಟ್ಟಣಗಳು, ನಗರಗಳು ಬೆಳೆದಿರೋದ್ರಿಂದ ಅದರ ವಿಸ್ತರಣಕ್ಕೆ ಜಾಗ ಇಲ್ಲ, ಎಕ್ಸ್ಪಾನ್ಷನ್ ಜಾಗ ಇಲ್ಲ. ಕರೆಕ್ಟಾ? ಸೊ ರೈಲ್ವೆ ಸ್ಟೇಷನ್ಗಳು ಪ್ಲಾಟ್ಫಾರ್ಮ್ ಕೊರತೆ ಇರೋದ್ರಿಂದ ಟ್ರೈನ್ ಬಂದಿರುತ್ತೆ ಸ್ಟೇಷನ್ಗೆ, ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ ಅಂದ್ಬಿಟ್ಟು ಹೊರಗಡೆ ಕಾಯ್ತಾ ಇರುತ್ತೆ. ಇದೇ ಸಮಸ್ಯೆ ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲೂ. ನಮಗೆ ಪ್ಲಾಟ್ಫಾರ್ಮ್ಗಳ ಕೊರತೆಯಿಂದ ಆಗೋದು, ಸಮಯ ಪ್ರಜ್ಞೆ ಇಲ್ಲ ರೈಲ್ವೇಸ್ಗೆ. ಒಂದು ಚಿಕ್ಕ ಸ್ಟೇಷನ್ಗಳು, ಯಾಕೆಂದ್ರೆ ಎಲ್ಲ ಸ್ಟೇಷನ್ಗಳು ನಾವು ಕಟ್ಟಿರೋದೆಲ್ಲ ಕೊಲೋನಿಯಲ್, ಹಳೆ ಬ್ರಿಟಿಷ್ ಕಾಲದ್ದು. ಎಕ್ಸ್ಪ್ಯಾನ್ಷನ್ಗೆ ಜಾಗ ಕೊಟ್ಟಿಲ್ಲ. ಆಮೇಲೆ ಸ್ವಲ್ಪ ಅನ್ಹೈಜಿನಿಕ್ ಇರುತ್ತೆ, ಲ್ಯಾಕ್ ಆಫ್ ಕ್ಲೀನ್ಲಿನೆಸ್. ಇದು ಡ್ಯೂ ಟು ಬ್ಯಾಡ್ ಪ್ಯಾಸೆಂಜರ್ಸ್. ಫಸ್ಟ್ ದಿನ ಟ್ರೈನ್ ಬಂದಾಗ ನಾವು ಹೊರಡುವಾಗ, ಕರೆಕ್ಟಾ? 2 ದಿನದ ಪ್ರಯಾಣದಲ್ಲಿ ಫಸ್ಟ್ ಟ್ರೈನ್ ಬಂದಾಗ ಏನಾಗುತ್ತೆ, ಸ್ಟೇಷನ್ ಅಲ್ಲಿ ಕ್ಲೀನ್ ಆಗಿರುತ್ತೆ. ನಾವು ಹೋಗ್ತಾ ಏನಾಗುತ್ತೆ, ಗಲೀಜಾಗುತ್ತೆ. ಯಾಕೆ? ಬ್ಯಾಡ್ ಪ್ಯಾಸೆಂಜರ್ಸ್. ಅದಕ್ಕೆ ಹಾಕಿದೀವಿ ನೋಡಿ, ಕರೆಕ್ಟಾ? ಪ್ಯಾಸೆಂಜರ್ಸ್ ಗಳಿಂದ ನಮಗೆ ಸಮಸ್ಯೆ ಉಂಟು. ಅದೆಲ್ಲ ಇಲ್ಲಿ ಬರ್ತಿದ್ದೀನಿ, ಕನ್ನಡದಲ್ಲಿ ಇದೆ. ಸಮಸ್ಯೆಗಳೆಲ್ಲ ಹಾಕಿದೀನಿ ನೋಡಿ. ಸ್ವಚ್ಛತೆ ಕಾಪಾಡುತ್ತಾ ಇಲ್ಲ, ಅದರಿಂದ ಏನು, ನಮ್ಮ ಕೆಟ್ಟ ಪ್ರಯಾಣಿಕರಿಂದ ಅಂತ ಹಾಕಿದ್ದೀನಿ ನಾನೇ, ಆಯ್ತಾ? ಜೊತೆಗೆ ಅಪಘಾತಗಳು. ಎಷ್ಟು ಜನ ಗೊತ್ತಾಗ್ತಿದೆ? ಅಪಘಾತಗಳು ತುಂಬಾ ಜಾಸ್ತಿ ಆಗೋಗಿದೆ. ನಾವು ಮುಂದಕ್ಕೆ ಹೋಗ್ತಾ ಏನಾಗುತ್ತೆ, ಅಪಘಾತಗಳು ಕಮ್ಮಿ ಆಗ್ಬೇಕು ತಾನೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹೋಗ್ತಾ ನಾವು ಮುಂದುವರೆದಂಗೆ ಏನಾಗುತ್ತೆ, ಟೆಕ್ನಾಲಜಿ ಬಂದಂಗೆ ಏನಾಗುತ್ತೆ, ಈಗ ನಮ್ದು ಟೆಕ್ನಾಲಜಿ ಮುಂದುವರಿತಾ ಹೋದಂಗೆ ಆಕ್ಸಿಡೆಂಟ್ಸ್ ಗಳೆಲ್ಲ ಕಮ್ಮಿ ಆಗ್ಬೇಕು, ನಮ್ಮ ವ್ಯವಸ್ಥೆ ಚೆನ್ನಾಗಾಗ್ಬೇಕು. ಆದ್ರೆ ಏನಾಗ್ತಾ ಇದೆ, ಎಷ್ಟೋ ತರ ಆಕ್ಸಿಡೆಂಟ್ಸ್ ಗಳು ನೋಡ್ಬಿಟ್ಟಿದೀವಿ ನಾವು ರೈಲ್ವೆ ಕ್ರಾಸಿಂಗ್ಸ್ ಗಳಲ್ಲಿ. ಎಷ್ಟು ಜನ ಗೊತ್ತಾಗುತ್ತೆ? ಅನ್ಮ್ಯಾನ್ ರೈಲ್ವೆ ಕ್ರಾಸಿಂಗ್ಸ್ ಅಂದ್ರೆ ಗೇಟ್ ಇರುತ್ತೆ, ನೋಡಿದ್ರೆ ಟ್ರೈನು ಗೇಟ್, ರೋಡ್ ಇರುತ್ತೆ. ರೋಡು ಮತ್ತೆ ರೈಲ್ವೆ ಟ್ರ್ಯಾಕ್ ಎರಡು ಒಟ್ಟಿಗೆ ಬಂದಾಗ ಅದನ್ನ ಕ್ರಾಸಿಂಗ್ ಅಂತ ಕರಿತೀವಿ, ಕ್ರಾಸಿಂಗ್. ಸೊ ಫಸ್ಟ್ ಪ್ರಯಾರಿಟಿ ಯಾರಿಗೆ? ಟ್ರೈನ್ಗೆ. ಟ್ರೈನ್ ಹೋದ್ಮೇಲೆ ನಾವು ಕಾರು, ಬಸ್ ಅವರೆಲ್ಲ ಹೋಗ್ಬೇಕು, ಹೌದಲ್ಲ? ಆದ್ರೆ ಟ್ರೈನ್ಗೆ ಬಂದಾಗ ರಸ್ತೆ ವಾಹನಗಳನ್ನ ತಡೆಯೋದಕ್ಕೆ ಗೇಟ್ ಇರಲ್ಲ. ಎಷ್ಟೋ ಇದೆ ಆ ಥರ, ಎಷ್ಟೋ ಆಲ್ಮೋಸ್ಟ್ 28,000 ಇದೆ ಅನ್ಮ್ಯಾನ್ ರೈಲ್ವೆ ಕ್ರಾಸಿಂಗ್. ಗೊತ್ತಾಯ್ತಲ್ಲ? ಕಳೆದ 5 ವರ್ಷದಲ್ಲಿ ಏನಾಗಿದೆ, ಅದು ಕಮ್ಮಿ ಆಗ್ತಾ ಬಂದಿದೆ. ಈಗ ಮೊದಲು ಇನ್ನೂ ಜಾಸ್ತಿ ಇತ್ತು. ರೈಲ್ವೆ ಕ್ರಾಸಿಂಗ್ಗಳಿಗೆ ಒಬ್ಬೊಬ್ರು ಗಾರ್ಡ್ ಬೇಕು, ಗೊತ್ತು ತಾನೆ ಎಲ್ಲರಿಗೂ? ಡೇ ಅವ್ರಿಗೂ ನೈಟ್ ಅವರು, ಆ ಥರ 2 ಗಾರ್ಡ್ ಬೇಕು ಪ್ರತಿಯೊಂದು ಗೇಟ್ಗಳು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ರೈಲ್ವೆ ಕ್ರಾಸಿಂಗ್ಸ್ಗಳಲ್ಲಿ ಗಾರ್ಡ್ ಇಲ್ಲ ಅಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಆಗಿದೆ. ಎಷ್ಟು ಜನಕ್ಕೆ ಆಗ್ತಾ ಇದೆ?
ಕೆಲವು ವರ್ಷಗಳ ಹಿಂದೆ ಒಂದು ಸ್ಕೂಲ್ ಬಸ್ ಟ್ರೈನ್ ಡಿಕ್ಕಿ ಹೊಡಿತು. ಸ್ಕೂಲ್ ಬಸ್ ಡ್ರೈವರ್ ಇಯರ್ಫೋನ್ ಹಾಕೊಂಡಿದ್ದಾರೆ, ಟ್ರೈನ್ ಬಂದಿರೋದು ಗೊತ್ತಾಗಿಲ್ಲ, ಅವ್ರಿಗೆ ಹೊಟ್ಟೋಗಿದ್ದಾರೆ, ಟ್ರೈನ್ ಬಂದಿದೆ. ಸ್ಕೂಲ್ ಮಕ್ಕಳು 30 ಜನ ಸ್ಕೂಲ್ ಮಕ್ಕಳು ಸತ್ತರು. ಆ ಥರದನ್ನೆಲ್ಲ ನಾವು ತಡಿಬೋದಾಗಿತ್ತು. ಆಂಧ್ರ ಪ್ರದೇಶದಲ್ಲಿ ಆಗಿದ್ದು ಇನ್ಸಿಡೆಂಟ್. ಅದೊಂದು ಅನ್ಮ್ಯಾನ್ ರೈಲ್ವೆ ಕ್ರಾಸಿಂಗ್. ಡಿರೇಲಿಂಗ್, ಹಳೆ ಹಳಿಗಳು, ರೈಲ್ವೆ ಹಳಿ ಇರುತ್ತಲ್ಲ, ತುಂಬಾ ಹಳೇದಾಗಿರುತ್ತೆ, ಸೊ ಆಕ್ಸಿಡೆಂಟ್ಸ್ಗಳ ಹೋಗ್ತದೆ ಅದರಿಂದ, ಗೊತ್ತಲ್ಲ, ಅದೊಂದು ಸಮಸ್ಯೆ. ಸೊ ಈ ರೈಲ್ವೆ ಹಳಿಗಳಿರುತ್ತೆ ನೋಡಿ, ಹಿಂಗಿರುತ್ತೆ ರೈಲ್ವೆ ಹಳಿಗಳು. ಆ ರೈಲ್ವೆ ಹಳಿಗಳ ಮಧ್ಯ ನೋಡಿ ಈ ತರ, ಸಾರಿ ಒಂದು ನಿಮಿಷ, ಎಲ್ಲ ಗಮನ ಕೊಡಿ ಸ್ವಲ್ಪ ಇದ್ರ ಬಗ್ಗೆ. ಸತೀಶ್ ವೇಟ್ ಮಾಡಿ. ಬ್ರಾಡ್ ಗೇಜು, ಮೀಟರ್ ಗೇಜು, ಸ್ಟ್ಯಾಂಡರ್ಡ್ ಗೇಜು ಬರೋಣ, ಇನ್ನು ತುಂಬಾ ಇದೆ. ಓಕೆ, ಆಯ್ತು, ಸುಮ್ಮನೆ ಬರ್ದಿದ್ದೀನಿ. ಈಗ ನೋಡಿ, ಎರಡು ಹಳ್ಳಿಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, ನೋಡಿದ್ರಾ? ಈ ತರ ಸಿಕ್ಕದೊಂದು ಗ್ಯಾಪ್ ಇರುತ್ತೆ, ನೋಡಿದ್ರೆ ಹೆಜ್ಜೆನ ಗಮನಿಸಿದ್ರೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಯಾಕೆ? ಈ ರೈಲ್ ಅಂತ ಕರಿತೀವಿ. ಈ ಕಬ್ಬಿಣದ ರೈಲ್ಗಳನ್ನ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡ್ತಾರೆ. ಕಾರ್ಬನ್ ಸ್ಟೀಲ್, ಎಸ್, ಕಾರ್ಬನ್ ಸ್ಟೀಲ್ಗಳು ಇವೆಲ್ಲ. ಸೊ ನಾವು ಟೆಂಪರೇಟ್ ದೇಶಗಳಿಲ್ಲ, ಉಷ್ಣವಲಯದಲ್ಲಿದ್ದೀವಿ. ಟೆಂಪರೇಟ್ ದೇಶಗಳೆಲ್ಲ ಅಷ್ಟು ಬಿಸಿಲಿರಲ್ಲ, ಕರೆಕ್ಟಾ? ಉಷ್ಣವಲಯದಲ್ಲಿ ಜಾಸ್ತಿ ಬಿಸಿಲು. ಉಷ್ಣವಲಯದಲ್ಲಿ ತುಂಬಾ ಜಾಸ್ತಿ ಬಿಸಿಲು ಇರೋದ್ರಿಂದ ರೈಲ್ವೆ ಹಳಿಗಳು ಎಕ್ಸ್ಪ್ಯಾಂಡ್ ಆಗ್ತವೆ. ಭೂಮಿ ಕಾದ್ಬಿಡುತ್ತೆ, ರೈಲ್ವೆ ಹಳಿಗಳು ಕಾದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಬೇಸಿಗೆಗಾಲದಲ್ಲಿ ರೈಲ್ವೆ ಹಳಿಗಳು ಎಕ್ಸ್ಪ್ಯಾಂಡ್ ಆಗ್ತವೆ. ಎಕ್ಸ್ಪ್ಯಾಂಡ್ ಆದಾಗ ಜಾಗ ಬೇಕು, ಎಕ್ಸ್ಪ್ಯಾಂಡ್ ಆದಾಗ ಸ್ವಲ್ಪ, ಅದಕ್ಕೆ ರೈಲ್ವೆ ಹಳಿಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ವೆರಿ ಗುಡ್, ಗೊತ್ತಾಯ್ತಾ? ಹೀಟ್ ಎಕ್ಸ್ಪಾನ್ಷನ್, ಟರ್ಮಲ್ ಎಕ್ಸ್ಪಾನ್ಷನ್ ಅಂಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಎಸ್, ವೆರಿ ಗುಡ್, ಅದು ಗೊತ್ತಿರಬೇಕು. ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡ್ತಾರೆ ಈ ರೈಲ್ವೆ ಹಳಿಗಳನ್ನ, ಆಯ್ತಾ? ಎಲ್ಲಿ? ಬೊಕಾರೋ ಬಿಲಾಯಿ ಐರನ್ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕಾರ್ಬನ್ ಸ್ಟೀಲ್ ಬಳಸ್ತಾರೆ, ಆಯ್ತಾ? ಹಾಕೊಳ್ಳಿ, ಕಾರ್ಬನ್ ಸ್ಟೀಲ್ ಬಳಸೋದ್ರಿಂದ ಎತ್ತು ಕುಡಿಯಲ್ಲ, ಒಂದು ಗೊತ್ತಾಯ್ತಲ್ವಾ? ಇದ್ರ ಮಧ್ಯದಲ್ಲಿ ನೋಡಿರ್ತಾರೆ ಎಲ್ಲರೂ, ಸಿಮೆಂಟ್ ಕಾಂಕ್ರೀಟ್ RCC ಸ್ಲ್ಯಾಬ್ ಹಾಕಿರ್ತಾರೆ, ನೋಡಿದ್ರೆ ಈ ತರ RCC ಸ್ಲ್ಯಾಬ್ಗಳು ಹಾಕಿರ್ತಾರೆ, ಈ ತರ ಅಷ್ಟೊಂದು. ಕರೆಕ್ಟಾ? ಸ್ಲೀಪರ್ ಅಂತ ಕರೀತಾರೆ ಇದನ್ನ. ಈ ಸಿಮೆಂಟ್ ಕಾಂಕ್ರೀಟ್ ಇದನ್ನ ಸ್ಲೀಪರ್ಸ್ ಕೆಲಸ ಏನು? ಟು ಕೀಪ್ ದ ರೈಲ್ವೆ ಟ್ರ್ಯಾಕ್ ಇನ್ ಪ್ಲೇಸ್. ರೈಲ್ವೆ ಹಳಿಗಳು ಆ ಕಡೆ ಈ ಕಡೆ ಆಗದೆ ಇರಲಿ ಅಂತೇಳಿ ಹುಕ್ ಹಾಕಿರ್ತಾರೆ, ನೋಡಿದ್ರೆ ಹೆಜ್ಜೆನ ಗಮನಿಸಿದ್ರ ಈ ತರ ಇರ್ತದೆ. ಇದಕ್ಕೂ ಹುಕ್ ಇರುತ್ತೆ, ನೋಡಿದ್ರ? ಟ್ರ್ಯಾಕ್ಗೆ ಇದಕ್ಕೂ ಸ್ಲೀಪರ್ಗೂ ಈ ತರ ಒಂದು ಹುಕ್ ಹಾಕಿರ್ತಾರೆ ಹಿಂಗೆ. ರೈಲ್ವೆ ಹಳಿಗಳು ಆ ಕಡೆ ಈ ಕಡೆ ಕದಲ್ದೇ ಇರಲಿ ಅಂತ. ಹೆಜ್ಜೆನ ಅರ್ಥ ಆಗ್ತದೆಪ್ಪ? ಇದನ್ನ ಸ್ಲೀಪರ್ಸ್ ಅಂತ ಕರೀತಾರೆ. ಮೊದಲು ಮರ ಬೆಳೆಸ್ತಾ ಇದ್ರು, ಮರದ ಸ್ಲೀಪರ್ಸ್ ಇರ್ತಿತ್ತು. ಇವಾಗ ಏನಾಗಿದೆ, ಈ ತರ ಕಾಂಕ್ರೀಟ್, ರೈನ್ಫೋರ್ಸ್ ಕಾಂಕ್ರೀಟ್ ಸಿಮೆಂಟ್ RCC ಬಳಸ್ತಾರೆ ಇದನ್ನ. ಇದು ಹಳಿಗಳನ್ನ ಇಟ್ಕೊಳ್ತೀವಿ, ಆಯ್ತಾ? ಅದೊಂದು. ಜೊತೆಗೆ ಇವುಗಳ ಮಧ್ಯೆ ಕಲ್ಲು ಇರುತ್ತೆ, ನೋಡಿದ್ರ? ಈ ತರ ದಪ್ಪ ದಪ್ಪ ಕಲ್ಲು ಇರುತ್ತಲ್ಲ, ಪೆಬಲ್ಸ್, ಅದನ್ನ ಬಲಾಸ್ಟ್ ಅಂತ ಕರಿತೀವಿ. ಬಲಾಸ್ಟ್ BALLAST, ಬಲಾಸ್ಟ್. ಇದೇನಕ್ಕೆ ಆಗ್ತಿವೆ ಅಂದ್ರೆ, ಬಲಾಸ್ಟ್ಗಳು, ಕಲ್ಲುಗಳು, ಇದು ಏನಾಗುತ್ತೆ, ಮರಗಳನ್ನ ಬೆಳೆಯಕ್ ಬಿಡಲ್ಲ, ಗಿಡಗಳು ದೊಡ್ಡದಾಗಕ್ ಬಿಡಲ್ಲ. ಒಂದು, ಇಟ್ ಪ್ರಿವೆಂಟ್ಸ್ ಪ್ಲಾಂಟ್ಸ್ ನ ತಡೆಯುತ್ತೆ. ನೀರು ನಿಲ್ಲಕ್ ಬಿಡಲ್ಲ, ಕರೆಕ್ಟಾ? ನೀರು ನಿಲ್ಲ, ಸೀಪೇಜ್ ಆಗುತ್ತೆ, ಗುಡ್ ಸೀಪೇಜ್. ನೀರು ಒಳಗೊಟ್ಟೋಗುತ್ತೆ, ಪ್ರವಾಹ ಆಗಲ್ಲ. ಪ್ರವಾಹ ಆದಾಗ ನೀರು ಬರುತ್ತಲ್ಲ, ಅದೆಲ್ಲ ಒಳಗೊಟ್ಟೋಗುತ್ತೆ ಬೇಗ. ಪ್ರಿವೆಂಟ್ಸ್ ಪ್ಲಾಂಟ್ ಗ್ರೋತ್, ದೊಡ್ಡ ದೊಡ್ಡ ಗಿಡಗಳು ಬೆಳೆದು ಮರ ಆಗಕ್ ಬಿಡಲ್ಲ, ಒಂದು. ಇನ್ನೊಂದು, ಲೋಡ್ ಡಿಸ್ಪರ್ಸಲ್. ಟ್ರೈನ್ ಲೋಡ್ ಇರುತ್ತೆ, ಕರೆಕ್ಟ್, ಅದು ಡಿಸ್ಪರ್ಸ್ ಆಗುತ್ತೆ ಇವನ್ ಆಗಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕ್ಲಿಯರಾ? ಲೋಡ್ ಡಿಸ್ಟ್ರಿಬ್ಯೂಷನ್, ಟ್ರೈನ್ ಲೋಡು, ಟ್ರ್ಯಾಕ್ ಲೋಡು ಡಿಸ್ಪರ್ಸ್ ಆಗುತ್ತೆ, ಆಯ್ತಾ? ಅದಕ್ಕೆ ಬಲಾಸ್ಟ್ ನ ಬಳಸ್ತೀವಿ. ಎಷ್ಟೋ ಕಡೆ ಏನಾಗುತ್ತೆ, ಜನಗಳು ಇದನ್ನ ಡ್ಯಾಮೇಜ್ ಮಾಡ್ತಾರೆ, ಸ್ಲೀಪರ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತಾರೆ, ಹಳಿಗಳನ್ನ ಆ ಕಡೆ ಕಡೆ ಮಾಡ್ಬಿಡ್ತಾರೆ. ಜೊತೆಗೆ ಈ ಬಲಾಸ್ಟ್ ನ ಕದೀತಾರೆ, ಗೊತ್ತಾನೆ ಎಲ್ಲರಿಗೂ. ಈ ಕಲ್ಲುಗಳನ್ನೆಲ್ಲ ಕತ್ಕೊಂಡು ಹೋಗ್ತಾರೆ ಜನ, ಅದೆಲ್ಲ ಸಮಸ್ಯೆ ಇದೆ, ಆಯ್ತಾ? ರೈಲ್ವೆ ಹಳಿಗಳ ಬಗ್ಗೆ ಗೊತ್ತಾಯ್ತಲ್ವಾ? ಏನಿದು ಸ್ಲೀಪರ್ ಅಂದ್ರೆ ಏನು, ರೈಲ್ ಎಲ್ಲಿ ಮಾಡ್ತೀವಿ, ತಯಾರಿಸ್ತೀವಿ,
ಬಲಾಸ್ಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಎಲ್ಲರಿಗೂ ಈಗ. ಇದು ರೈಲ್ವೆ ಹಳಿಗಳು ಹಳೇದಾದಷ್ಟು ಈ ತರ ಕಲ್ಗಳೆಲ್ಲ ಹುಟ್ಟೋದೇನಾಗುತ್ತೆ, ಮರ ಬೆಳೆಯೋದು, ಗಿಡಗಳು ಬೆಳೆಯೋದು, ರೈಲ್ವೆ ಟ್ರ್ಯಾಕ್ ಆ ಕಡೆ ಆಗೋಗುತ್ತೆ, ಅದರಿಂದೆಲ್ಲ ಆಕ್ಸಿಡೆಂಟ್ಸ್ ಆಗಿರೋದು ಉಂಟು. ಆಮೇಲೆ ನಮ್ಮ ಸಿಗ್ನಲಿಂಗ್ ಸರಿಗಿಲ್ಲ, ಸಿಗ್ನಲಿಂಗ್ ಕಮ್ಯುನಿಕೇಶನ್ ಸರಿ ಇಲ್ಲ. ಎಷ್ಟು ಜನ ಗೊತ್ತು ಈ ತರ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳಾಗಿರೋದು ಇದರಿಂದ. ಒಂದು ಟ್ರೈನ್ ಹೋಗಿ ಆಕ್ಸಿಡೆಂಟ್ ಆಗಿದೆ, ಅದು ಯಾರು ಇನ್ನೂ ಇನ್ಫಾರ್ಮೇ ಮಾಡಿಲ್ಲ, ಇನ್ನೊಂದು ಟ್ರೈನ್ ಬಂದು ಗುದ್ದುತ್ತಾ ಇದೆ. ನಕ್ಕಿದೆ ಬಾಲಸೋರ್ ಇನ್ಸಿಡೆಂಟ್ ಒಡಿಶಾದು, 3 ಟ್ರೈನ್ ಒಂದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದ್ದು ನಕ್ಕಿದೆ. ಅದೆಲ್ಲ ಏನು, ಪೂರ್ ಸಿಗ್ನಲಿಂಗ್ ಅಂಡ್ ಪೂರ್ ಕಮ್ಯುನಿಕೇಶನ್. ನಮ್ಮ ಸಿಗ್ನಲಿಂಗ್ ಕಮ್ಯುನಿಕೇಶನ್ ನೆಟ್ವರ್ಕ್ ಸರಿ ಇಲ್ಲ ಅಂತ ಅರ್ಥ. ಆಲ್ರೆಡಿ ಒಂದು ಟ್ರ್ಯಾಕ್ ಅಲ್ಲಿ ಇದೆ ಟ್ರೈನು, ಇನ್ನೊಂದು ಟ್ರೈನ್ ಬಂಡಿಕೆ ಹೊಡಿತಾ ಇದೆ. ಎಷ್ಟು ಜನ ನೋಡಿದ್ರೆ ಅದನ್ನ ಇನ್ಸಿಡೆಂಟ್? ಕರೆಕ್ಟ್, ಅದೆಲ್ಲ ತಡೆಗಟ್ಬೋತಾನೆ ನಾವು. ಅದು ಪೂರ್ ಸಿಗ್ನಲಿಂಗ್ ಅಂಡ್ ಕಮ್ಯುನಿಕೇಶನ್. ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲದೆ ಇರೋದು, ಸಂಪರ್ಕ ಇಲ್ಲದೆ ಇರೋದು ಇದಾಗ್ತಾ ಇರೋದು. ಆಮೇಲೆ ಅಗ್ನಿ ದುರಂತಗಳು, ಫೈರ್ ಆಕ್ಸಿಡೆಂಟ್ಸ್ ನೋಡಿರ್ಬೋದು. ಇವೆಲ್ಲ ಫೈರ್ ಆಕ್ಸಿಡೆಂಟ್ಸ್ಗಳಲ್ಲೂ AC ಸರ್ಕ್ಯೂಟ್, AC ಕೋಚ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದು, ಬ್ಲಾಂಕೆಟ್ ಕರ್ಟನ್ ಎಲ್ಲ ಇರ್ತಲ್ಲ, ಬೆಂಕಿ ಇಟ್ಕೊಳ್ತಾರೆ. ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಮುಂದಕ್ಕೆ. ಸೊ ಇದೊಂದು ದೊಡ್ಡ ಸಮಸ್ಯೆ, ಆಯ್ತಾ. ಇನ್ನೊಂದು ಸಮಸ್ಯೆ ಏನು, ಥೆಫ್ಟ್, ಕಳ್ತನ ನೀವು ನೋಡಿರ್ಬೋದು. ಕಳ್ತನ ಅಂದಾಗ ನೀವೇನೋ ನಾವು ಪ್ರಾಪರ್ಟಿ ಜನಗಳು ಓಡಾಡ್ತಿರ್ತಾರಲ್ಲ ಅವ್ರದ್ದಲ್ಲ, ಪ್ಯಾಸೆಂಜರ್ದಲ್ಲ, ಅದು ಇದೆ ಸಮಸ್ಯೆ. ಪ್ಯಾಸೆಂಜರ್ ಓಡಾಡ್ತಾ ಇರ್ತಾರೆ, ಅವ್ರ ಲಗೇಜ್ ಎಲ್ಲ ಯಾರು ಕದ್ದು ಬಿಡ್ತಾರೆ, ಅದೊಂದು ಸಮಸ್ಯೆ. ಇನ್ನೊಂದನ್ನ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು ಅಂದ್ರೆ ರೈಲ್ವೆ ಪ್ರಾಪರ್ಟಿ. ಇವಾಗ ಟ್ರೈನ್ಗಳಲ್ಲಿ ಬ್ಲಾಂಕೆಟ್ ಕೊಡ್ತಾರೆ, ಪಿಲ್ಲೋ ಕವರ್ ಕೊಡ್ತಾರೆ, ಪಿಲ್ಲೋ ಇರುತ್ತೆ, ಕರ್ಟನ್ ಹಾಕಿರ್ತಾರೆ, ಮತ್ತೆ ಬೆಡ್ಶೀಟ್ ಕೊಟ್ಟಿರ್ತಾರಲ್ಲ, ಅದನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಜನ ನೋಡಿದಿರಾ ರೈಲ್ವೆ ಪ್ರಾಪರ್ಟಿಗಳನ್ನ ಕಳ್ತನ ಮಾಡ್ತಾ ಇದ್ದಾರೆ, ಏನನ್ನೂ ಬಿಡ್ತಾ ಇಲ್ಲ ಜನ. ಇವನ್ ಬಾತ್ರೂಮ್ ಅಲ್ಲಿ ನೋಡಿದ್ರೆ ಮಗ್ಗಿರುತ್ತಲ್ಲ, ಅದನ್ನ ತಗೊಂಡೋಗ್ತಾರೆ. ನಾ ಹೇಳ್ಬಾರ್ದು ಇದನ್ನೆಲ್ಲ ಕ್ಲಾಸಲ್ಲಿ, ಬಟ್ ಏನ್ ಮಾಡೋಕ್ಕಾಗಲ್ಲ. ರೈಲ್ವೆ ಟಾಪಿಕ್ ಬಂದಾಗ ಫೈನಾನ್ಸ್ ಮಿನಿಸ್ಟರ್ ಹೇಳಿರೋದು ಇದನ್ನ. ಎಷ್ಟೋ 1000 ಕೋಟಿ ನಷ್ಟ ಆಗಿದೆ ದೇಶಕ್ಕೆ ಅದರಿಂದ. ಆಮೇಲೆ ವ್ಯಾಂಡಲಿಸಮ್ ಅಂದ್ರೇನು? ವ್ಯಾಂಡಲಿಸಮ್ ಅಂದ್ರೆ ಧ್ವಂಸ ಮಾಡೋಂಥದ್ದು, ಕರೆಕ್ಟ್, ರೈಲ್ವೆ ಪ್ರಾಪರ್ಟಿನ ಹಾಳು ಮಾಡೋಂಥದ್ದು. ಈ ಜನಗಳು ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಟ್ರೈನ್ 18 ಜನ ಕೇಳಿದ್ರೆ, ವಂದೇ ಭಾರತ್ ಎಕ್ಸ್ಪ್ರೆಸ್, ಅದ್ರಲ್ಲೆಲ್ಲ ವಾಕ್ಮ್ಯಾನ್ ಎಲ್ಲ ಕೊಟ್ರೆ LCD ಸ್ಕ್ರೀನ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಜನ. ಆಮೇಲೆ ಟ್ರೈನ್ ಹೋಗ್ತಾ ಇದ್ರೆ ಕಲ್ಲು ಹೊಡಿತಾ ಇರ್ತಾರೆ ಗ್ಲಾಸ್ಗೆ, ಈ ತರ ಮಾಡ್ತಾರೆ ಜನ, ಗೊತ್ತಲ್ಲ. ಅದೆಲ್ಲ ಸಮಸ್ಯೆಗಳು. ನಾವು ಜನಗಳ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ಇಲ್ಲಿ, ಅದೆಲ್ಲ ಸಮಸ್ಯೆಗಳಿದೆ. ಆಮೇಲೆ ಜೊತೆಗೆ ದರ ಹೆಚ್ಚಾಗ್ತಾ ಇದೆ, ಎಷ್ಟು ಜನಕ್ಕೆ ಗೊತ್ತಾಗ್ತಿದೆ ದರ, ಟ್ರೈನ್ದು ಬೆಲೆ ಹೆಚ್ಚಾಗ್ತಾ ಇದೆ, ಟ್ರಾವೆಲಿಂಗ್ ಫೇರ್ ನಾವೆಲ್ಲ ನೋಡಿದೀವಿ. ಸ್ವಲ್ಪ ಹೆಚ್ಚಾಗಿದೆ, ನಮಗೆ ಅನ್ನಿಸ್ತಾ ಇದೆ ಏನಪ್ಪ ಇದು ಇಷ್ಟು ಕಾಸ್ಟ್ಲಿ ಆಗಿ ಹೋಗ್ತಾ ಇದೆ ಟ್ರೈನ್ ಹೋಗ್ತಾ ಅಂತ. ನೀವು ಗಮನಿಸಿರ್ಬೋದು ಅದನ್ನ. ಓಕೆ, ಸೊ ಅದು ಇದೆ. ಎಷ್ಟೊಂದು ಜನ ರೈಲ್ವೆ ಟ್ರ್ಯಾಕ್ ಮೇಲೆ ಏನೇನು ಇಡ್ತಾರೆ, ಕರೆಕ್ಟ್, ರೀಲ್ಗಳು ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ ರೀಲ್ ಎಲ್ಲ ಮಾಡೋದಕ್ಕೆ, ಅವೆಲ್ಲ ಸಮಸ್ಯೆಗಳು. ಆಮೇಲೆ ಪೂರ್ ಕೇಟರಿಂಗ್ ಸರ್ವಿಸ್ ಚೆನ್ನಾಗಿಲ್ಲ. IRCTC ಏನಿದೆ, ಅವರು ಊಟ ಎಲ್ಲ ಕೊಡೋದವ್ರೆ. ಇಂಡಿಯನ್ ರೈಲ್ವೆ ಕೇಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಅಂತ ಏನಿದೆ, ಅವರು ಊಟದ ವ್ಯವಸ್ಥೆಯಲ್ಲಿ ತುಂಬಾ ಅವ್ಯವಹಾರಗಳಿದೆ, ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇಲ್ಲ ಅವರು. ಇದೊಂದು ದೊಡ್ಡ ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನು, ಪ್ರೈವೇಟೈಸೇಷನ್. ರೈಲ್ವೇಸ್ ಪ್ರೈವೇಟೈಸ್ ಆಗ್ತಾ ಇದೆ. ಹೌದು ನಂದಿನಿ ಅವರೇ, ಅದೊಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ. ರೈಲ್ವೆ ಇದೊಂದೇ ಅಲ್ಲ, ಬಟ್ ಎಲ್ಲ ಕಡೆನೂ ಇದೊಂದು ದೊಡ್ಡ ಸಮಸ್ಯೆ. ಗೌರ್ಮೆಂಟ್ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಎಲ್ಲ ಡ್ಯಾಮೇಜ್ ಮಾಡ್ತಾರೆ. ಹಾಸ್ಪಿಟಲ್ಸ್ಗಳು ತೊಂದರೆ ಕೊಡ್ತಾರೆ, ಕರೆಕ್ಟಾ, ಎಲ್ಲ ಕಡೆನೂ ಇದು ಸಮಸ್ಯೆ ಇದೆ. ಪ್ರೈವೇಟೈಸೇಷನ್ ಅಂದ್ರೇನು, ಖಾಸಗೀಕರಣ ಆಗ್ತಾ ಇದೆ. ರೈಲ್ವೇಸ್ನ ಪ್ರೈವೇಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಸೊ ಅವಾಗ ಏನಾಗುತ್ತೆ, ಬಡ ಪ್ಯಾಸೆಂಜರ್ಸ್ ಏನಿರ್ತಾರಲ್ಲ ಅವ್ರಿಗೆ ಸಮಸ್ಯೆ. ಪೂರ್ ಟ್ರಾವೆಲರ್ಸ್, ಕರೆಕ್ಟಾ, ಎಷ್ಟೊಂದು ಜನ ಬಡವರು ರೈಲ್ವೇಸ್ ಅಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗೋಗಿದೆ ಈಗ. ಸೊ ಎಷ್ಟು ಜನ ಗೊತ್ತು, ನಮ್ದೊಂದು ಪ್ರೈವೇಟ್ ರೈಲ್ವೆ ಸ್ಟೇಷನ್ ಇದೆ ಇಂಡಿಯಾದಲ್ಲಿ. ದೇರ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್. ಪ್ರೈವೇಟ್ ರೈಲ್ವೆ ಸ್ಟೇಷನ್ ಅಂದ್ರೆ ಖಾಸಗಿ ಪ್ರೈವೇಟ್ ರೈಲ್ವೆ ಸ್ಟೇಷನ್, ಹಬೀಬ್ಗಂಜ್ ಅಂತ ಅದ್ರ ಹೆಸರು. ಹಬೀಬ್ಗಂಜ್, ಮಧ್ಯಪ್ರದೇಶ್. ಕೇಳಿದ್ರಾ? ಭೋಪಾಲ್ ಹತ್ರ ಬರ್ತಿದೆ. ಓಕೆ, ಹಬೀಬ್ಗಂಜ್. ಸೊ ಭೋಪಾಲ್ ಹತ್ರ ಬರೋದಂತ ಹಬೀಬ್ಗಂಜ್ ಮಧ್ಯಪ್ರದೇಶನಲ್ಲಿ ಇಸ್ ಅ ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್. ಕೇಳ್ಬೋದಲ್ವ ಇದನ್ನ, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಆಯ್ತಾ. ಪ್ರೈವೇಟ್ ಟ್ರೈನ್ ಬರೀರಿ. ಫಸ್ಟ್ ಪ್ರೈವೇಟ್ ಟ್ರೈನ್ ಯಾವ್ದಪ್ಪ? ಫಸ್ಟ್ ಪ್ರೈವೇಟ್ ಟ್ರೈನ್ ತೇಜಸ್ ಎಕ್ಸ್ಪ್ರೆಸ್.
ಪ್ರೈವೇಟ್ ಟ್ರೈನ್ ಇದೆ, ಹೌದು. ಬರೀ ಯಾವುದು ಪ್ರೈವೇಟ್ ಟ್ರೈನ್ ಹೇಳಿ ನೋಡೋಣ. 2019 ಶುರುವಾಗಿದ್ದು ಪ್ರೈವೇಟ್ ಆಪರೇಟೆಡ್ ಟ್ರೈನ್ ಇದು. ಲಕ್ನೋ ನ್ಯೂ ಡೆಲ್ಲಿ ತೇಜಸ್ ಎಕ್ಸ್ಪ್ರೆಸ್. ಲಕ್ನೋ ನ್ಯೂ ಡೆಲ್ಲಿ ತೇಜಸ್ ಎಕ್ಸ್ಪ್ರೆಸ್. ಇದು 2019 ಶುರುವಾಗಿದ್ದು. ಇನ್ನೊಂದು 2022 ಭಾರತ್ ಗೌರವ್ ಸ್ಕೀಮ್ ಕೇಳಿದ್ರ? ಭಾರತ್ ಗೌರವ್ ಸ್ಕೀಮ್ ಎಷ್ಟು ಜನ ಕೇಳಿದ್ರ? ಭಾರತ್ ಗೌರವ್ ಸ್ಕೀಮ್ ಇದರಲ್ಲಿ ಶುರುವಾಗಿರೋದು. ಹಾ, ಬಟ್ ಆದ್ರೂ ಬರಿಬಹುದಲ್ಲಪ್ಪ ನದಿನಿ ಅವರೇ, ಬರಿಬಹುದು ಇದನ್ನ. ಯಾಕೆಂದ್ರೆ ಫಸ್ಟ್ ಇಟ್ ಇಸ್ ಓನ್ಡ್ ಬೈ, ಇದನ್ನ ನಡೆಸೋರು ಯಾರು? IRCTC ಅವರು. ಇಟ್ಸ್ ಅ ಸಬ್ಸಿಡರಿ ಅಲ್ಲ, ನಾಟ್ ಡೈರೆಕ್ಟ್ ರೈಲ್ವೆ ಅಲ್ಲ. ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಅಂಡರ್ ದ ರೈಲ್ವೆ ಮಿನಿಸ್ಟ್ರಿ. ಇಟ್ಸ್ ರನ್ ಬೈ IRCTC, which is a subsidiary of Indian Railway. ಅದನ್ನು ಪ್ರೈವೇಟ್ ಅಂತ ಕೌಂಟ್ ಆಗುತ್ತೆ. ಇದು 2022 ಇದು ಬರಿತಾ ಇದೆ ನೋಡಿ. ಭಾರತ್ ಗೌರವ್ ಸ್ಕೀಮ್ ನಲ್ಲಿ ಕೊಯಂಬತ್ತೂರ್ ಟು ಶಿರಡಿ, ಶಿರಡಿ ಮಹಾರಾಷ್ಟ್ರ. ಸೊ ಅದು ರೈಲ್ವೆ ಕಾರ್ಪೊರೇಷನ್. ಓಂಕಾರ ಅವರೇ, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಅಪ್ಪ ಅದು ರೈಲ್ವೇಸ್ಗೆ, ಬಟ್ ಇಟ್ ಈಸ್ ಕಾರ್ಪೊರೇಷನ್, ಪಬ್ಲಿಕ್ ಸೆಕ್ಟರ್. ಅದುವೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಅರ್ಥ ಆಗುತ್ತಲ್ವಾ? ಗವರ್ಮೆಂಟ್ ಫಂಡೆಡ್. ಇದು ಪ್ರೈವೇಟ್ ನಾನು ಹೇಳ್ತಾ ಇರೋದು. ಆಯ್ತಾ? ಸೊ ಎರಡು ಜ್ಞಾಪಕಕೊಳ್ಳಿ. ಸೊ ಭಾರತ್ ಗೌರವ್ ಸ್ಕೀಮ್ ಕೇಳ್ಬೋದಲ್ವಾ ಎಕ್ಸಾಮ್ ಅಲ್ಲಿ? ಭಾರತ್ ಗೌರವ್ ಟ್ರೈನ್ಗಳು ಅಥವಾ ಭಾರತ್ ಗೌರವ್ ಸ್ಕೀಮ್ ಅಂದ್ರೇನು? ಆಯ್ತಾ? ಇವಾಗ ಭಾರತ್ ಗೌರವ್ ಟ್ರೈನ್ ಅಂತ ಎಷ್ಟೊಂದು ಬಂದ್ಬಿಟ್ಟಿವೆ ಈಗ. ಸೊ ರಿಚ್ ಕಲ್ಚರಲ್ ಹೆರಿಟೇಜ್, ಹಿಸ್ಟೋರಿಕಲ್ ಪ್ಲೇಸಸ್, ದೇವಸ್ಥಾನಗಳಿಗೆ ಲಿಂಕ್ ಮಾಡೋಂಥ ಟ್ರೈನ್ ಇದು. ಆಯ್ತಾ? ಭಾರತ್ ಗೌರವ್ ಟ್ರೈನ್. ಸೊ ರೈಲ್ವೆ ಸಮಸ್ಯೆಗಳು ಗೊತ್ತಾಗಿದೆ. ಇವಾಗ ನೋಡಿ, ಡೈರೆಕ್ಟ್ ಆಗಿ ಇದಕ್ಕೆ ಬರೋಣ. ರೈಲ್ವೆ ಝೋನ್ಗಳು. ಓಕೆ, ರೈಲ್ವೆ ಝೋನ್ಗಳಿಗೂ ಹೋಗೋಕ್ಕಿಂತ ಮುಂಚೆ ಟ್ರೈನ್ಗಳನ್ನ ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡೋಣ. ಲೋಕೋಮೋಟಿವ್ ಕೇಳಿದ್ರೆ, ಲೋಕೋಮೋಟಿವ್ ಅಂದ್ರೇನು? ಮುಂದೆ ಇಂಜಿನ್ ಇರುತ್ತಲ್ಲ, ಅದು ಟ್ರೈನ್ದು ಮುಂಭಾಗ ಇಂಜಿನ್ ಏನಿರುತ್ತೆ ಲೋಕೋಮೋಟಿವ್ಸ್ ಅಂತ ಕರಿತೀವಿ. ಲೋಕೋಮೋಟಿವ್ಗಳು ಡೀಸೆಲ್ ಲೋಕೋಮೋಟಿವ್ ಇದೆ, ಎಲೆಕ್ಟ್ರಿಕ್ ಇದೆ, ಸ್ಟೀಮ್ ಇದೆ, CNG ಇದೆ. ಈಗ CNG ಕೂಡ ಬಂದಿದೆ. ಎಷ್ಟು ಜನ ಗೊತ್ತಾ CNG ಲೋಕೋಮೋಟಿವ್? ಕೇಳಿದ್ರ? ಡೀಸೆಲ್ ಲೋಕೋಮೋಟಿವ್ ಚಿತ್ತರಂಜನ್, ಎಲೆಕ್ಟ್ರಿಕ್ ವಾರಣಾಸಿ, ಸ್ಟೀಮ್ ಲೋಕೋಮೋಟಿವ್ ಮಾದಾಪುರ್ ಬಿಹಾರ್. ಇದು ಬಿಹಾರ್, ಇದು UP.
ಚಿತ್ತರಂಜನ್ ವೆಸ್ಟ್ ಬೆಂಗಾಲ್. ಬರೆದ್ಬಿಡಿ ಎಲ್ಲರೂ. ಎಷ್ಟೋ ತರ ಲೋಕೋಮೋಟಿವ್ಸ್ಗಳು ಭಾರತದಲ್ಲಿದೆ. ಆಯ್ತಾ? CNG ಲೋಕೋಮೋಟಿವ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಚೆನ್ನೈನಲ್ಲಿ. ಓಕೆ, ಶ್ರೀಪೆರಂಬೂರ್ ಅಂತೇಳಿ ತಮಿಳುನಾಡಲ್ಲಿ ಬರುತ್ತೆ, ಚೆನ್ನೈ ಹತ್ರ. ಆಯ್ತಾ? CNG ಲೋಕೋಮೋಟಿವ್ಸ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಆಯ್ತಾ? ನಾಪೆಕೊಡಿ. ಸೊ ಈ ರೀತಿ ನಮಗೆ ಸ್ಟೀಮ್ ಲೋಕೋಮೋಟಿವ್ಸ್ ಇದು ಬಳಕೆಲಿಲ್ಲ, ಕೋಲ್ ಬಳಸ್ತಾ ಇಲ್ಲ ನಾವು. ಆಯ್ತಾ? ಬಟ್ ಇಷ್ಟು ನಾಪೆಕೊಡಿ. ರೈಲ್ ಕೋಚ್ ಫ್ಯಾಕ್ಟ್ರಿ ಮತ್ತು ವ್ಯಾಗನ್. ವ್ಯಾಗನ್ ಅಂದ್ರೆ ಗೂಡ್ಸ್ ತಗೊಂಡು ಹೋಗೋದನ್ನ ವ್ಯಾಗನ್ ಅಂತ ಕರೀತಾರೆ. ಆಯ್ತಾ? ಪ್ಯಾಸೆಂಜರ್ಸ್ ಹೋಗೋದನ್ನ ಕೋಚ್ ಅಂತ ಕರೀತಾರೆ. ನಾಪೆಕೊಳ್ಳಿ. ಕೋಚ್ ಅಂದ್ರೇನು? ಪ್ಯಾಸೆಂಜರ್ಸ್ ಹೋಗೋ ಡಬ್ಬ ಇರುತ್ತಲ್ಲ ಅದನ್ನ ಕೋಚ್. ಆಯ್ತಾ? ಗೂಡ್ಸ್ ತಗೊಂಡು ಹೋಗೋದನ್ನ ವ್ಯಾಗನ್. ನಾಪೆಕೊಳ್ಳಿ. ರೈಲ್ ಕೋಚ್, ವ್ಯಾಗನ್. ಸೊ ರೈಲ್ ಕೋಚ್ ಫ್ಯಾಕ್ಟ್ರಿ ಕಪೂರ್ತಲಾ. ನಾಪೆಕೊಳ್ಳಿ. ಇಂಟೆಗ್ರಲ್ ಕೋಚ್ ಫ್ಯಾಕ್ಟ್ರಿ ಶ್ರೀಪೆರಂಬೂರಪ್ಪ. CNG ಅಂದ್ರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್. ಶ್ರೀಪೆರಂಬೂರ್ ತಮಿಳುನಾಡು. ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ಹಾಕಿದೆ ನೋಡಿ. CNG ಲೋಕೋಮೋಟಿವ್ ಶ್ರೀಪೆರಂಬೂರ್. ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಶ್ರೀಪೆರಂಬೂರ್ ತಮಿಳುನಾಡು. ಆಯ್ತಾ? ಕಪೂರ್ತಲಾ ಪಂಜಾಬ್. ಇದು ರೈಲ್ ಕೋಚ್ ಫ್ಯಾಕ್ಟರಿ ರಾಯಬರೇಲಿ UP ಒಂದು ಬರ್ತಾ ಇದೆ. ರೈಲ್ ಕೋಚ್ ಫ್ಯಾಕ್ಟರಿ ಯಾದಗಿರಿ ಕರ್ನಾಟಕದಲ್ಲಿ ಬರ್ತಾ ಇದೆ ಒಂದು. ಇನ್ನೊಂದು ರೈಲ್ ಕೋಚ್ ಫ್ಯಾಕ್ಟರಿ ಕಲಬುರಗಿ. ಗೊತ್ತಾನೆ ಎಲ್ಲರಿಗೂ? ಆಯ್ತಾ? ಸೊ ನಮ್ಮ ಹಳೆ ಗವರ್ಮೆಂಟ್ ಅಲ್ಲಿ ರೈಲ್ವೆ ಮಿನಿಸ್ಟರ್ಗಳು ಇಬ್ರು ಕರ್ನಾಟಕದವರಾಗಿದ್ರು, ಖರ್ಗೆ ಅವರು ಮತ್ತು ಮುನಿಯಪ್ಪ ಅವರು. ಆಸ್ ರಿಸಲ್ಟ್ ಕರ್ನಾಟಕಕ್ಕೆ ಬಂತು 2 RCFಗಳು, ರೈಲ್ ಕೋಚ್ ಫ್ಯಾಕ್ಟರಿಗಳು. ಗೊತ್ತಾಗ್ತಿದೆ ಎಲ್ಲರಿಗೂ? ಹಳಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ರೈಲ್ವೆ ಹಳಿಗಳು ಬುಕಾರೋ, ಬಿಲಾಯಿ ಸ್ಟೀಲ್ ಪ್ಲಾಂಟ್ಗಳಲ್ಲಿ, ಬುಕಾರೋ ಮತ್ತು ಬಿಲಾಯಿನಲ್ಲಿರುವಂತಹ ಸ್ಟೀಲ್ ಪ್ಲಾಂಟ್ಗಳಲ್ಲಿ, ಬಿಲಾಯಿ ಛತ್ತೀಸ್ಗಢ, ಬೊಕಾರೋ ಜಾರ್ಖಂಡ್. ಆಯ್ತಾ? ನಾಪೆಟ್ಕೊಳ್ಳಿ. ಬೊಕಾರೋ ಜಾರ್ಖಂಡ್ ಅಲ್ಲಿದೆ, ಬಿಲಾಯಿ ಛತ್ತೀಸ್ಗಢ ಅಲ್ಲಿದೆ. ಎರಡು ನಾಪೆಟ್ಕೊಳ್ಳಿ. ಇಲ್ಲಿ ರೈಲ್ವೆ ಹಳಿಗಳು ಕಾರ್ಬನ್ ಸ್ಟೀಲ್ ನ ಬಳಸ್ತಾರೆ. ಕಾರ್ಬನ್ ಸ್ಟೀಲ್ ನ ಬಳಸ್ತಾರೆ. ಆಯ್ತಾ? ವೀಲ್ ಆಕ್ಸೆಲ್ ಕೆಳಗಡೆ ಇರುತ್ತೆ ನೋಡಿದ್ರೆ, ಟ್ರೈನ್ ಕೆಳಭಾಗ ಚಕ್ರ, ಸಸ್ಪೆನ್ಷನ್, ಬ್ರೇಕಿಂಗ್ ಸಿಸ್ಟಮ್ ಅವೆಲ್ಲ ಇರುತ್ತೆ ನೋಡಿದ್ರಾ? ಅದು ಯಲಹಂಕ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಆಯ್ತಾ? ಇದೆಲ್ಲ ಕೇಳ್ಬೋದಲ್ವ ಎಕ್ಸಾಮ್ ಅಲ್ಲಿ. ವೀಲ್ ಆಕ್ಸೆಲ್ ಪ್ಲಾಂಟ್ ಯಲಹಂಕ ಬೆಂಗಳೂರು. ಟ್ರೈನ್ದು ಕೆಳಭಾಗ ಸಸ್ಪೆನ್ಷನ್, ಬ್ರೇಕಿಂಗ್ ಮತ್ತೆ ಚಕ್ರಗಳು. ಅದು ಗೇಜ್ಗಳು ನೋಡಿ, ಗೇಜ್. 2 ರೈಲ್ವೆ ಹಳಿಗಳ ಮಧ್ಯೆ ಇರುತ್ತಲ್ಲ ಅಂತ, ಅದನ್ನ ಗೇಜ್ ಅಂತ ಕರೀತಾರೆ. ಇಲ್ಲಿ ನೋಡಿ, 2 ರೈಲ್ವೆ ಹಳಿಗಳ ಮಧ್ಯೆ ಇರುವಂತ ಅಂತರ ಗೇಜ್. ಇಲ್ಲಿ ನೋಡಿ ಎಲ್ಲರೂ ಇದನ್ನ ಹಾಕಿಕೊಳ್ಳಿ. ಬ್ರಾಡ್ ಗೇಜ್ ಗೊತ್ತಿದೆ ಎಲ್ಲರಿಗೂ. ಬ್ರಾಡ್ ಗೇಜ್ ಅಂದಾಗ ನೋಡಿ, ಈ ಹಳಿ ಮತ್ತು ಈ ಹಳಿಗಳ ಮಧ್ಯೆ ಇರೋದು 1676 mm ಅಥವಾ 1.6 ಮೀಟರ್. ಗೊತ್ತಾಗುತ್ತೆ ಎಲ್ಲರಿಗೂ? ಮಿಲಿಮೀಟರ್ MM ಅಂದ್ರೆ 1.6 ಮೀಟರ್ ಇದು ಅಪ್ರಾಕ್ಸಿಮೇಟ್ಲಿ. ಆಯ್ತಾ? ಇದನ್ನ ಎಕ್ಸಾಮ್ ಅಲ್ಲಿ ಫೀಟ್ ಅಲ್ಲಿ ಕೇಳ್ಬೋದು, ಫೀಟ್ MM ಅಲ್ಲಿ ಕೇಳ್ಬೋದು, ಮೀಟರ್ ಅಲ್ಲಿ ಕೇಳ್ಬೋದು. ಎಷ್ಟು ಜನ ಗೊತ್ತಿದೆ ಈ ಕ್ವಶನ್? ಕೇಳ್ಬೋದಲ್ವಾ? ರೈಲ್ವೆ ಹಳಿಗಳ ಮಧ್ಯೆ ಇರುವಂತರ ಬ್ರಾಡ್ ಗೇಜ್. ದೆನ್ ಸ್ಟ್ಯಾಂಡರ್ಡ್ ಗೇಜ್ ಇದೆ, ಗೊತ್ತಾ ಎಲ್ಲರಿಗೂ? 1435 ಅದು 1.435 ಮೀಟರ್. ಸ್ಟ್ಯಾಂಡರ್ಡ್ ಗೇಜ್ ಅಲ್ಲಿ ಬಳಸ್ತಾರೆ? ಮೆಟ್ರೋದಲ್ಲಿ ಬಳಸ್ತಾರೆ. ಮೆಟ್ರೋದಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ಬಳಸ್ತಾರೆ. ಜೊತೆಗೆ ವಿದೇಶದಲ್ಲಿ ಎಷ್ಟೋ ದೇಶಗಳಲ್ಲಿ, USA, ಕೆನಡಾದಲ್ಲೆಲ್ಲ ಸ್ಟ್ಯಾಂಡರ್ಡ್ ಗೇಜ್ ಬಳಸೋದು. ನಾಪೆಟ್ಕೊಳ್ಳೆಲ್ಲ ಕೆನಡಾ, US ಅದೆಲ್ಲ ಸ್ಟ್ಯಾಂಡರ್ಡ್ ಗೇಜ್. ಆಯ್ತಾ? ನಾಪೆಟ್ಕೊಳ್ಳಿ. ನಾವು ಬಳಸೋದು ಬ್ರಾಡ್ ಗೇಜ್. ಇವಾಗೆಲ್ಲ ಮೊದಲು ಮೀಟರ್ ಗೇಜ್, ನ್ಯಾರೋ ಗೇಜ್ ಇದೆಲ್ಲ ಬ್ರಾಡ್ ಗೇಜ್ ಕನ್ವರ್ಟ್ ಆಗೋಗಿದೆ. ಕ್ಲಿಯರ್ ಎಲ್ಲರಿಗೂ? ಇಲ್ಲಿ ನೋಡಿ, ಮೀಟರ್ ಗೇಜ್ ಅಂದ್ರೆ 1000 mm. ಈಸಿ ಇದು. ನಾಪೆಟ್ಕೊಳ್ಳಿ. 1 mm, ಸಾರಿ 1000 mm ಅಥವಾ 1 ಮೀಟರ್. ಆಯ್ತಾ? ಇದು ನೆಕ್ಸ್ಟ್ ನ್ಯಾರೋ ಗೇಜ್ ಅಲ್ಲಿ 2 ತರ, 762 mm, 610 mm. ನೋಡಿ ಫೋಟೋ ಚೆನ್ನಾಗಿದೆಯಾ? ಈ ಫೋಟೋ ನೋಡಿ, ನೀವು ಹಂಗೆ ಬರಿಬೇಕಾಗಿತ್ತು. ನಾನೇನ್ ಮಾಡಿದ್ರೆ 2 ಹಳಿ ತೋರಿಸಿ ಮಾಡಿದ್ದೀನಿ ಇಮೇಜ್. ಗೊತ್ತಾಯ್ತಾ ಎಲ್ಲರಿಗೂ? ಇಮೇಜ್ ಗೊತ್ತಾಯ್ತಾ ಎಲ್ಲರಿಗೂ?
ಅಂದ್ರೆ 2 ರೈಲ್ವೆ ಹಳಿಗಳ ಮಧ್ಯೆ ಇರುವಂತ ಅಂತರ, 2 ರೈಲ್ವೆ ಹಳಿಗಳು ಆಯ್ತಾ. ಇದು ನ್ಯಾರೋ ಗೇಜ್ 610 762 ಇವೆರಡು. ಮೊದಲು ಎಲ್ಲ ನ್ಯಾರೋ ಗೇಜ್ ಇತ್ತು, ಈಗ ಅದನ್ನು ಕಮ್ಮಿ ಮಾಡಿದೀವಿ. ಮೀಟರ್ ಗೇಜ್ ಮತ್ತು ಸ್ಟ್ಯಾಂಡರ್ಡ್ ಗೇಜ್ ಬಂದ್ವಿ, ಇವಾಗ ಎಲ್ಲ ಬ್ರಾಡ್ ಗೇಜ್ ಅಲ್ಲಿ ಇದ್ವಿ. ನ್ಯಾರೋ ಗೇಜ್ ಮತ್ತು ಮೀಟರ್ ಗೇಜ್ ನ ಸ್ಟ್ಯಾಂಡರ್ಡ್ ಗೇಜ್ ಬಂದಿದ್ದೀವಿ. ನ್ಯಾರೋ ಗೇಜ್ ಮತ್ತು ಮೀಟರ್ ಗೇಜ್ ಬ್ರಾಡ್ ಗೇಜ್ ಬಂದಿದ್ದೀವಿ. ನೋಡಿ, ಮೀಟರ್ ಅಂದ್ರೆ 1000 mm ಅಥವಾ 1 ಮೀಟರ್, ಗೊತ್ತಾಯ್ತಾ ಎಲ್ಲರಿಗೂ? 1000 mm ಅಥವಾ 1 ಮೀಟರ್ ಮೀಟರ್ ಅಂದ್ರೆ ಮೀಟರ್ ಗೇಜ್ ಅಂದ್ರೆ. ನ್ಯಾರೋ ಅಂದ್ರೆ 762 ಅಥವಾ 610 mm. ಇವಾಗ ಹೇಳ್ತೀನಿ ನೋಡಿ, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ನ ನಾವು ಮೌಂಟೇನ್ ರೈಲ್ವೇಸ್ ಅಲ್ಲಿ ಇವಾಗಲೂ ಬಳಸ್ತೀವಿ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ಇವಾಗ ಊಟಿನಲ್ಲಿ ನೀಲಗಿರಿ ಟ್ರೈನ್, ನೀಲಗಿರಿ ಊಟಿ ಕುನೂರ್ ಸ್ಟ್ರೆಚ್, ನೀಲಗಿರಿ ಮೌಂಟೇನ್ ರೈಲ್ವೆ. ಹಂಗೆ ಹಿಮಾಚಲ್ ಪ್ರದೇಶ್ ಕಾಲ್ಕಾ ಸಿಮ್ಲಾ, ಕರೆಕ್ಟಾ? ಹಂಗೆ ಡಾರ್ಜಿಲಿಂಗ್, ಇಲ್ಲೆಲ್ಲ ಇನ್ನೂ ಬಳಸ್ತೀವಿ. ಮಾಥೇರಾನ್ ಮಹಾರಾಷ್ಟ್ರ. ಯಾಕೆಂದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಸ್ಟೀಪ್ ಇರುತ್ತೆ ಸ್ಲೋಪ್, ಕರೆಕ್ಟಾ? ಚಿಕ್ಕ ಚಿಕ್ಕ ಟರ್ನ್ಗಳು ತಗೋಬೇಕಾಗತ್ತೆ, ಸುರಂಗಗಳ ಮುಖಾಂತರ ಹೋಗ್ಬೇಕಾಗತ್ತೆ. ಅವಾಗ ನ್ಯಾರೋ ಗೇಜ್ ಇದ್ರೆ ಚಿಕ್ಕದು ಒಳ್ಳೇದು, ಹೆಜ್ಜೆನ ಕಟ್ತಾ ಇತ್ತು. ನ್ಯಾರೋ ಗೇಜ್ ಮೀಟರ್ ಗೇಜ್ ಅಲ್ಲಿ ಟ್ರೈನ್ ಒಳ್ಳೆ ಕಂಟ್ರೋಲ್ ಇರುತ್ತೆ, ಜೊತೆಗೆ ಈಸಿಯಾಗಿ ಮೆನ್ಯೂವರ್ ಮಾಡ್ಬೋದು ಟ್ರೈನ್ ನ. ಹೆಜ್ಜೆನ ಕಟ್ಟಾಗ್ತಾ ಇದೆ, ರೈಸ್ ಯು ಹ್ಯಾಂಡ್, ಹೌದಾ? ಬ್ರಾಡ್ ಗೇಜ್ ಆದ್ರೇನು? ಬ್ರಾಡ್ ಗೇಜ್ ಅಂದ್ರೇನು? ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಹಳಿಗಳ ಮಧ್ಯೆ, ಟ್ರೈನ್ ದೊಡ್ಡದಾಗುತ್ತೆ. ಟ್ರೈನ್ ದೊಡ್ಡದಾಗುತ್ತೆ, ಜಾಸ್ತಿ ಮರಗಳನ್ನ ಕಡಿಬೇಕಾಗುತ್ತೆ, ಹೆಜ್ಜೆನ ಕಟ್ಟಾಗ್ತದೆ. ಬ್ರಾಡ್ ಗೇಜ್ ಆದಷ್ಟು, ಹಳಿ ಅಗಲ ಆದಷ್ಟು ಏನಾಗುತ್ತೆ? ಟ್ರೈನ್ ಸೈಜ್ ದೊಡ್ಡದಾಗುತ್ತೆ, ಏರಿಯಾ ಜಾಸ್ತಿ ಬೇಕು, ಮರಗಳು ಜಾಸ್ತಿ ಕಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಪ್ಪ? ಅದಕ್ಕೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಎಸ್ಪೆಷಲಿ ನಾವು ಮೌಂಟೇನ್ಸ್ ಅಲ್ಲಿ ಪಾಸ್ ಆಗಬೇಕಾದ್ರೆ ನಾವು ನ್ಯಾರೋ ಗೇಜ್ ಮೀಟರ್ ಗೇಜ್ ಬಳಸ್ತಾ ಇದ್ದೀವಿ. ಬ್ರಾಡ್ ಗೇಜ್ ಅಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಜೊತೆಗೆ ಬ್ರಾಡ್ ಗೇಜ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ನಾವು ಡೀಸೆಲ್ ಮತ್ತೆ ಎಲೆಕ್ಟ್ರಿಕ್ ಬಳಸಬೇಕಾಗುತ್ತೆ, ಗೊತ್ತಾಯ್ತಲ್ಲ? ಎಲೆಕ್ಟ್ರಿಕ್ ವೈರಿಂಗ್ ಮಾಡಕ್ ಕಷ್ಟ, ಕಾರ್ಡ್ ಮುಖಾಂತರ ಮರಗಳೆಲ್ಲ ಬೀಳ್ತಾ ಇರುತ್ತೆ. ಅದಕ್ಕೆ ನೋಡಿದ್ರ ನಮ್ಮ ಕರ್ನಾಟಕದಲ್ಲಿ ಇದು ಶಕ್ಲೇಶ್ಪುರ ಸ್ಟ್ರೆಚ್ ನೋಡಿ, ಬೇಕಾದ್ರೆ ಬೆಂಗಳೂರು ಟು ಮಂಗಳೂರು ಸ್ಟ್ರೆಚ್ ನೋಡಿ. ಯಾವಾಗ ಕಾರ್ಡ್ ಎಂಟರ್ ಆಗುತ್ತಲ್ಲ ಶಕ್ಲೇಶ್ಪುರ ಪಾರ್ಟ್, ಅವಾಗ ಡೀಸೆಲ್ ಲೋಕೋಮೋಟಿವ್ ಓಡಿಸ್ತೀವಿ ನಾವು, ಟ್ರೈನ್ ಎಲೆಕ್ಟ್ರಿಕಲ್ ಇಲ್ಲ. ಹೆಜ್ಜೆನ ಕಟ್ಟಾಗ್ತಿದೆ ಹೇಳ್ತಾ ಇರೋದು. ಯಶವಂತಪುರದಿಂದ ಓಡುತ್ತಪ್ಪ ಟ್ರೈನ್ ಮಂಗಳೂರಿಗೆ. ಯಶವಂತಪುರದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕ್ ಡೀಸೆಲ್ ಎರಡೂ ಇರುತ್ತೆ ಲೋಕೋಮೋಟಿವ್. ಯಾವಾಗ ಶಕ್ಲೇಶ್ಪುರ ಸ್ಟ್ರೆಚ್ ಬರುತ್ತಲ್ಲ, ಆ ಸ್ಟ್ರೆಚ್ ಏನಿದೆ ಅದರಲ್ಲಿ ನಾವು ಡೀಸೆಲ್ ಲೋಕೋಮೋಟಿವ್ ಬಳಸ್ತಾ ಇದೀವಿ. ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ವೈರಿಂಗ್ ಮಾಡ್ಬೇಕಾಗುತ್ತೆ ಮೇಲೆ, ಆ ವೈರಿಂಗ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಮರಗಳು ಬೀಳ್ತಾ ಇರುತ್ತೆ ಹಳಿಗಳ ಮೇಲೆ, ಕರೆಕ್ಟ್? ವೈರ್ ಎಲ್ಲ ಕಿತ್ತೋಗುತ್ತೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಗೊತ್ತಾಯ್ತು ಎಲ್ಲರಿಗೂ? ಅಲ್ಲಿ ಬ್ರಾಡ್ ಗೇಜ್ ಮಾಡೋದು ಏನಾಗುತ್ತೆ, ಯಾಕೆಂದ್ರೆ ಮಂಗಳೂರು ಪೋರ್ಟ್ ಇದೆ, ಬೆಂಗಳೂರು ಕನೆಕ್ಟ್ ಮಾಡೋದು ತುಂಬಾ ಮುಖ್ಯ ಆಗಿತ್ತು. ನೆನಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಗೇಜ್ ಎಲ್ಲಿ ಬಳಸ್ತಾ ಇದ್ರೆ ಮೆಟ್ರೋಗಳಲ್ಲಿ, ಅಂದ್ರೆ ಬೆಂಗಳೂರು ಮೆಟ್ರೋ, ಡೆಲ್ಲಿ ಮೆಟ್ರೋ, ಕಲ್ಕಟಾ ಮೆಟ್ರೋಗಳಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ಬಳಸ್ತೀವಿ. ನೆಕ್ಸ್ಟ್ ಟೈಮ್ ಗಮನಿಸಿ, ಆಯ್ತಾ? ಬ್ರಾಡ್ ಗೇಜ್ ಇವಾಗ ಎಲ್ಲ ಕಡೆ ನಾವು ಬ್ರಾಡ್ ಗೇಜ್ ಬಳಸ್ತಾ ಇರೋದು ದೇಶದಾದ್ಯಂತ. ಆಲ್ಮೋಸ್ಟ್ 93% ಇವಾಗ ಬರೀ ಬ್ರಾಡ್ ಗೇಜ್ ಭಾರತದಲ್ಲಿ 93.83% ಇದೆ ಈಗ, ಆಸ್ ಆಫ್ 2024 ಡಿಸೆಂಬರ್. ಆಯ್ತಾ ಚೇತನ್? ಮೂವ್ ಮಾಡಕ್ಕಾಗೋದಿಲ್ಲ, ಕರೆಕ್ಟಾ? ಸೊ ಏನಾಗುತ್ತೆ, ಒಂದು ವ್ಯವಸ್ಥೆ ಇದೆ ಇವಾಗ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರೂಟ್ಸ್ ಗಳಲ್ಲಿ ಆ ವ್ಯವಸ್ಥೆ ಇದೆ, ನಾನು ಹೇಳ್ತೀನಿ ಆಯ್ತಾ? ನಾನು ಅದನ್ನ ಮೆನ್ಷನ್ ಮಾಡ್ತೀನಿ ಮುಂದೆ. ಇಂಟರ್ನ್ಯಾಷನಲ್ ಟ್ರೈನ್ಸ್ ಬಗ್ಗೆ ಮಾಡ್ಬೇಕಾದ್ರೆ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಚೇಂಜ್ ಆಗ್ಬೇಕು ತಾನೆ. ಅವಾಗ ಎಷ್ಟೊಂದ್ ಕಡೆ ಬೇರೆ ಬೇರೆ ರೂಟ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೈನ್ಗಳು ಹೆಂಗ್ ಟ್ರಾವೆಲ್ ಮಾಡ್ತೇವೆ ಅಂತ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಲಾಸ್ಟ್ ಬರುತ್ತೆ, ಆಯ್ತಾ? ಅಂದ್ರೆ ನಾವು ವೇರಿಯಬಲ್ ಗೇಜ್ ಸಿಸ್ಟಮ್ ಅಂತ ಕರಿತೀವಿ, ವಿಜಿಎ, ವೇರಿಯಬಲ್ ಗೇಜ್ ಸಿಸ್ಟಮ್, ಓಕೆ, ಆರ್ ವೇರಿಯಬಲ್ ಗೇಜ್ ಆಕ್ಸೆಲ್ ಅಂತ ಕರಿತೀವಿ. ಸೊ ವೇರಿಯಬಲ್ ಗೇಜ್ ಆಕ್ಸೆಲ್ ಬಳಸಿದಾಗ ವಿ ಕ್ಯಾನ್ ಟ್ರೈನ್ ಚೇಂಜ್ ದಟ್, ಓಕೆ. ಅದನ್ನ ವೇರಿಯಬಲ್ ಗೇಜ್ ಚೇಂಜರ್ ಅಂತ ಕರಿತೀವಿ, ಅಥವಾ ವೇರಿಯಬಲ್ ಗೇಜ್ ಆಕ್ಸೆಲ್ ಅಂತ ಕರಿತೀವಿ. ಅದ್ರ ಮುಖಾಂತರ ಹೋದಾಗ ಅದು ಗೇಜ್ ಚೇಂಜ್ ಆಗುತ್ತೆ ಟ್ರೈನ್ಗಳಲ್ಲಿ, ಆಯ್ತಾ? ಸೊ ಅದಕ್ಕೆ ಯಾಕೆಂದ್ರೆ ನಾನೊಂದು ರೂಟ್ ತೋರಿಸ್ತೀನಿ ನೋಡಿ, ಎಲ್ಲರೂ ವೇಟ್ ಮಾಡಿ, ಯಾಕೆಂದ್ರೆ ಕ್ವಶನ್ ಬಂದಿರೋದ್ರಿಂದ ನಾನು ಅದನ್ನ ಇಲ್ಲೇ ಆನ್ಸರ್ ಮಾಡ್ತೀನಿ.
ಇಲ್ಲಿ ನೋಡಿ ಎಲ್ಲರೂ, ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್ ಇದು ಎಲ್ಲಿಂದ ಶುರುವಾಗುತ್ತೆ? ಚೈನಾದ ಶಾಂಘೈ ಬಳಿ ಇರುವ, ಇದು ಶಾಂಘೈ ನಗರ, ಚೈನಾದ ಶಾಂಘೈ ಬಳಿ ಇರುವಂತ ಯು ಊರಿಂದ ಶುರುವಾಗುತ್ತೆ, ಯು ಅಂತ ಹೌದು. ಇಲ್ಲಿಂದ ಶುರುವಾಗಿ ನೋಡಿ ಚೈನಾ ಮುಖಾಂತರ ಪಾಸ್ ಆಗಿ ಕಜಾಕಿಸ್ತಾನ್ ರಷ್ಯಾದಲ್ಲಿ ಹೋಗಿ ನೋಡಿ, ಇಲ್ಲಿಂದ ಯುರೋಪ್ ಎಂಟರ್ ಆಗ್ತಾ ಇದೆ ನೋಡಿ, ಇಲ್ಲಿ ವೆಸ್ಟ್ ಯುರೋಪ್ ಎಂಟರ್ ಆಗ್ತಾ ಇದೆ, ಬೆಲರಸ್, ಪೋಲೆಂಡ್, ಜರ್ಮನಿ, ಫ್ರಾನ್ಸ್, ಸ್ಪೇನ್, ಮೇಡ್ರಿಡ್ ವರೆಗೂ ಬರುತ್ತಿದೆ, ಮೇಡ್ರಿಡ್ ನಗರದವರೆಗೂ ಬರುತ್ತೆ. ಎಷ್ಟು ಜನ ಗೊತ್ತಿದ್ದು? ಲಾಂಗೆಸ್ಟ್ ಟ್ರೈನ್ ಇದು. ಈಗ ಯು ಮೇಡ್ರಿಡ್ ಲೈನ್ ಅಂತ ಕರಿತೀವಿ. ಯು ಮೇಡ್ರಿಡ್ ಜಗತ್ತಿನ ಅತಿ ದೊಡ್ಡ ಟ್ರೈನ್ ಇದು. ಚೈನಾದಲ್ಲಿ ಮತ್ತು ಇಲ್ಲಿವರೆಗೂ ಚೈನಾ ಬಾರ್ಡರ್ಗೂ ಅವರು ಸ್ಟ್ಯಾಂಡರ್ಡ್ ಗೇಜ್ ಅಲ್ಲಿ ಇದ್ದಾರಪ್ಪ. ಇವರು ಸ್ಟ್ಯಾಂಡರ್ಡ್ ಗೇಜ್ ಬಳಸ್ತಾರೆ, ಚೈನಾದಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ಬಳಸ್ತಾರೆ. ಅರ್ಥ ಆಯ್ತಾ? ಚೈನಾದಿಂದ ಕಜಾಕಿಸ್ತಾನ್ ರಷ್ಯಾದಲ್ಲಿ ರಷ್ಯನ್ ಗೇಜ್ ಬಳಸ್ತಾರೆ ಇವರು. ದಿ ಯೂಸ್ ರಷ್ಯನ್ ಗೇಜ್ ಬಳಸ್ತಾರೆ ಇವರು. ಚೇಂಜ್ ಆಗುತ್ತೆ ಅವಾಗ, ಕರೆಕ್ಟಾ? ಆ ಟ್ರೈನ್ ಏನ್ ಮಾಡ್ಬೇಕು ಅವಾಗ? ಇಲ್ಲೇ ನಿಂತೋಗ್ಬೇಕು ತಾನೆ? ಇಲ್ಲ, ವಿ ಯೂಸ್ ವೇರಿಯಬಲ್ ಗೇಜ್ ಆಕ್ಸೆಲ್ ಅಂತ ಕರಿತೀವಿ. ಆ ವೇರಿಯಬಲ್ ಗೇಜ್ ಆಕ್ಸೆಲ್ ಮುಖಾಂತರ ಪಾಸ್ ಆದ ತಕ್ಷಣ ಗೇಜ್ ಟ್ರೈನ್ ಮಾಡುತ್ತೆ. ಟ್ರೈನ್ಗಳಲ್ಲಿ ಆಪ್ಷನ್ ಇರುತ್ತೆ, ಆಕ್ಸೆಲ್ ಅಲ್ಲಿ ಆಪ್ಷನ್ ಇರುತ್ತೆ. ಆ ವೇರಿಯಬಲ್ ಗೇಜ್ ಆಕ್ಸೆಲ್ ಮುಖಾಂತರ ಹೋದ ತಕ್ಷಣ ಅದು ಆಕ್ಸೆಲ್ ಚೇಂಜ್ ಆದ್ರೆ ಮುಂದೆ ಕಂಟಿನ್ಯೂ ಆಗುತ್ತೆ, ಲಾಕ್ ಆಗುತ್ತೆ ರಷ್ಯನ್ ಗೇಜ್. ಇಲ್ಲಿ ಬರ್ತಿದ್ದಾಗೆ ಮತ್ತೆ ಇಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ ಯುರೋಪಿಯನ್ ಗೇಜ್ ಇದೆ. ಇಲ್ಲಿ ಗೊತ್ತಲ್ಲ, ಯುರೋಪ್ ಆದ್ಯಂತ ನೇಟೋ ದೇಶಗಳಲ್ಲೆಲ್ಲ ಒಂದೇ ಕಡೆ ಇವರೆಲ್ಲ ಏನ್ ಬಳಸ್ತಾರೆ? ಯುರೋಪಿಯನ್ ಯೂನಿಯನ್ ಎಲ್ಲ ಏನ್ ಬಳಸ್ತಾರೆ? ಯುರೋಪಿಯನ್ ಗೇಜ್ ಬಳಸ್ತಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ ಮಾಡೋದ್ರಿಂದ ವೇರಿಯಬಲ್ ಗೇಜ್ ಆಕ್ಸೆಲ್ ಗೊತ್ತಾಯ್ತಾ ಎಲ್ಲರಿಗೂ? ಬೇರೆ ಬೇರೆ ದೇಶಗಳಲ್ಲಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ಈಸ್ ಇಟ್ ಕ್ಲಿಯರ್? ಚೇತನ್ ಗೊತ್ತಾಯ್ತಪ್ಪ? ಹಾ, ವೇರಿಯಬಲ್ ಗೇಜ್ ಆಕ್ಸೆಲ್ ನ ಪೆಟ್ಕೊಳ್ಳಿ. ಸೊ ಅದೇನ್ ಮಾಡುತ್ತೆ? ಚೇಂಜ್ ಮಾಡುತ್ತೆ, ಗೇಜ್ ಚೇಂಜರ್ ಅಂತಾನೆ ಕರಿತೀವಿ ನಾವು. ಸೊ ಎಲ್ಲರಿಗೂ ಗೇಜ್ ಗೊತ್ತಾಯ್ತಪ್ಪ? ನ್ಯಾರೋ ಗೇಜ್ ಅಂದ್ರೆ 2, 610 ಮತ್ತು 762. ಮೀಟರ್ ಗೇಜ್ ಅಂದ್ರೆ 1000 mm, 1 ಮೀಟರ್. ಸ್ಟ್ಯಾಂಡರ್ಡ್ ಅಂದ್ರೆ ಮೆಟ್ರೋದಲ್ಲಿ ಯೂಸ್ ಮಾಡೋದು, ಮತ್ತೆ ಎಲ್ಲೋ ಎಷ್ಟೋ ದೇಶಗಳಲ್ಲಿ ಇದೆ ಯೂಸ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಗೇಜ್. ಆಯ್ತಾ? ಬ್ರಾಡ್ ಗೇಜ್ ಅಂದ್ರೆ 1676 mm. ಓಕೆ, ನೆಕ್ಸ್ಟ್ ನೋಡಿ ರೈಲ್ವೆ ಝೋನ್ಸ್ಗಳನ್ನ ನಾವು ಒಂದು ರೀತಿ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ. ಮ್ಯಾಪ್ ಬರಿಬೇಕೆಲ್ಲರೂ, ಬೇಗ ಮ್ಯಾಪ್ ಬರೀರಿ. ಇದ್ರ ಮೇಲೆ ಒಂದು ಕ್ವಶನ್ ಇದೆ ಎಕ್ಸಾಮ್ ಅಲ್ಲಿ, ಆಯ್ತಾ? ರೈಲ್ವೆ ಗೇಜ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಅಟ್ಲಸ್ ಇಟ್ಕೊಳ್ಳಿ ಎಲ್ಲರೂ. ಆಯ್ತಾ? ಬರ್ದ್ರ ಎಲ್ಲರೂ? ಮ್ಯಾಪ್ ಬರ್ದ್ರ? ಇವಾಗ ನಮ್ದು 93% ಏನು ನಮ್ದು ಇದಿದೆ ಬ್ರಾಡ್ ಗೇಜ್ ಇದೆ. ಅದರಲ್ಲಿ 61,000 ಕಿಲೋಮೀಟರ್ಸ್ ಏನು ಎಲೆಕ್ಟ್ರಿಫೈ ಆಗಿದೆ. ಅದ್ರದ್ದು ಪರ್ಸೆಂಟೇಜ್ ಹೇಳ್ತೀನಿ. ಒಂದು ನಿಮಿಷ, ಅದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ 93.83%. ಓಕೆ, ಹೇಳಿದ್ನಲ್ಲ, ಆಲ್ಮೋಸ್ಟ್ 93.83% ಎಲೆಕ್ಟ್ರಿಫೈ ಆಗಿದೆ ಹೇಮಂತ್ ಅವರೇ. ರೂಟ್ ಎಲೆಕ್ಟ್ರಿಫಿಕೇಶನ್ ಅಂತ ಕರಿತೀವಿ. 93+ ಆಗಿದೆ ಈಗ ಆಲ್ಮೋಸ್ಟ್.
ಓಕೆ, ಒಂದು ನಿಮಿಷ ಅದು ಬರೆದು ಬಿಡ್ತೀನಿ, ಯಾಕೆಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇವಾಗ ನಾ ಬರೆದ್ಮೇಲೆ. ಲಾಸ್ಟ್ ಇಯರ್ ಪ್ರಕಾರ ಆಯ್ತಾ, ಇಲ್ಲಿ ಬರೀತೀನಿ ನೋಡಿ. ಬ್ರಾಡ್ ಗೇಜ್ ಪ್ರಕಾರ ನಮಗೆ ಟೋಟಲ್ ಬ್ರಾಡ್ ಗೇಜ್ ಇರೋದು 65,556 ಕಿಲೋಮೀಟರ್ಸ್ ಬ್ರಾಡ್ ಗೇಜ್ ಇದೆ ಭಾರತದಲ್ಲಿ. ಅದರಲ್ಲಿ ಎಲೆಕ್ಟ್ರಿಫೈಡ್ ರೂಟ್ ಕಿಲೋಮೀಟರ್ ಈಸ್ 61,508. ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಈಗ. 61,508 ಡಿವೈಡ್ ಬೈ ದಿಸ್ ಇಂಟು 100 ಗೊತ್ತಾಯ್ತಲ್ವಾ? ಎಷ್ಟು? ಹತ್ತತ್ರ 93.83% ನಮಗೆ ಎಲೆಕ್ಟ್ರಿಫೈ ಆಗಿದೆ. ಆಯ್ತಾ? ಇದನ್ನು ಬರೆದ್ಬಿಡ್ತೀನಿ. ಭಾರತದಲ್ಲಿ ಎಷ್ಟು ಬ್ರಾಡ್ ಗೇಜ್ ಇದೆ, ಎಷ್ಟು ನ್ಯಾರೋ ಗೇಜ್ ಇದೆ ಅಂತಾನು ಕೇಳಿದ್ರು ಆಗ್ಲೇ, ನಾನು ಅದನ್ನ ಸರಿ ಆನ್ಸರ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಅದನ್ನ ಹೇಳ್ಬಿಡ್ತೀನಿ. ಬ್ರಾಡ್ ಗೇಜ್, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ಅಲ್ವಾ? ಬ್ರಾಡ್ ಗೇಜ್ ನಮ್ಗೆ ಇವಾಗ 84.81% ಬ್ರಾಡ್ ಗೇಜ್ ಇದೆ. ಮೀಟರ್ ಗೇಜ್ ಆಲ್ಮೋಸ್ಟ್ 3.54% ಇದೆ ಮೀಟರ್ ಗೇಜ್. ನ್ಯಾರೋ ಗೇಜ್ 3.96 ಇದೆ. ಆಯ್ತಾ? ಆಯ್ತಾ? ಸ್ಟ್ಯಾಂಡರ್ಡ್ ಗೇಜ್ ಬರೀ ಮೆಟ್ರೋ. ಆಯ್ತಾ? ಈಗಲೇ ಹೇಳಿದ್ದೀನಿ, ಸ್ಟ್ಯಾಂಡರ್ಡ್ ಗೇಜ್ ಇಂಡಿಯಾದಲ್ಲಿ ಬರೀ ಮೆಟ್ರೋದಲ್ಲಿ ಬಳಸ್ತೀವಿ. ಅದೆಲ್ಲ ರೆಸ್ಟ್ ಬಂದ್ಬಿಡುತ್ತೆ, ಬಾಕಿದೆಲ್ಲ ಅದಕ್ಕೆ ಬರುತ್ತೆ. ಆಯ್ತಾ? ಪ್ಲೀಸ್ ಜ್ಞಾಪಕಟ್ಕೊಳ್ಳಿ. ಇಲ್ಲಿ ಬರೋಣ. ಇವಾಗ ನಾನು ಹೇಳ್ತಾರೆ ರೈಲ್ವೆ ಝೋನ್ಗಳು. ರೈಲ್ವೆ ಝೋನ್ಸ್ ನೋಡಿ, ಭಾರತದಲ್ಲಿ ರೈಲ್ವೆ ಝೋನ್ಸ್ಗಳನ್ನ ಡಿವಿಷನ್ಸ್ ಅಂತ ಡಿವೈಡ್ ಆಗುತ್ತೆ. ಡಿವಿಷನ್ಸ್ಗಳನ್ನ ಜಂಕ್ಷನ್ಗಳಾಗಿ, ಅದರಲ್ಲಿ ಸ್ಟೇಷನ್ಗಳಾಗಿ ಡಿವೈಡ್ ಆಗುತ್ತೆ. ಆಯ್ತಾ? ಇಲ್ಲಿ ಜಂಕ್ಷನ್ ಅಂದಾಗ ಒಂದು ಸ್ಟೇಷನ್ ಇಂದ 3ಕ್ಕಿಂತ ಹೆಚ್ಚು ರೂಟ್ಸ್ಗಳು ಡೈವರ್ಟ್ ಆಗಬೇಕು. 3ಕ್ಕಿಂತ ಹೆಚ್ಚು ರೂಟ್ಗಳ ಕಡೆ ಡೈವರ್ಟ್ ಆದ್ರೆ ಅದು ರೈಲ್ವೆ ಜಂಕ್ಷನ್. ನೆನಪಿಟ್ಕೊಳ್ಳಿ. 3 ಕಡೆಗೆ ಬೇರೆ ರೂಟ್ಗಳಿಗೆ ಹೋಗ್ಬೇಕು ಟ್ರೈನ್ ಆ ಜಾಗದಿಂದ. ಆ ಜಂಕ್ಷನ್ ಅಂತ ಯಾವಾಗ ಕರಿಬೇಕು ಅಂದ್ರೆ, ಆ ಜಂಕ್ಷನ್ ಇಂದ 3 ಕಡೆಗೆ ಬೇರೆ ಬೇರೆ ದಿಕ್ಕಿಗೆ ಹೋಗ್ಬೇಕು ಟ್ರೈನ್, ಅದು ಜಂಕ್ಷನ್. ಗೊತ್ತಾಯ್ತಾ? ಇನ್ನೊಂದು ಟರ್ಮಿನಸ್ ಅಂತ. ಟರ್ಮಿನಸ್ ಅಂದಾಗ ಟ್ರೈನ್ ಅಲ್ಲೇ ಎಂಡ್ ಆಗುತ್ತೆ ಅಂತ. ಎಷ್ಟು ಜನ ಗೊತ್ತು? ಮುಂಬೈ ಟರ್ಮಿನಸ್, ಚೆನ್ನೈ ಟರ್ಮಿನಸ್. ಟರ್ಮಿನಸ್ ಅದೇನು? ಅಲ್ಲೇ ಕೊನೆ ಇದೆ, ಯಾಕಂದ್ರೆ ಮುಂದಕ್ಕೆ ಸಮುದ್ರ ಇದೆ, ಕಂಟಿನ್ಯೂ ಆಗಲ್ಲ ಅಂತ. ಅರ್ಥ ಆಯ್ತಾ ಎಲ್ಲರಿಗೂ? ಟರ್ಮಿನಸ್ ಅಂದಾಗ ಎಂಡ್ ಅಂತ, ಅದು ಲಾಸ್ಟ್ ಸ್ಟೇಷನ್ ಅಂತ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಓಕೆ, ಟರ್ಮಿನಸ್ ಅಂದ್ರೆ. ಇನ್ನೊಂದು ಸೆಂಟ್ರಲ್ ಅಂತ. ಸೆಂಟ್ರಲ್ ಯಾವಾಗ ಸೆಂಟ್ರಲ್ ಅಂತ ಬಳಸ್ತೀವಿ ಅಂದ್ರೆ, ಒಂದು ನಗರದಲ್ಲಿ ಹಲವಾರು ಸ್ಟೇಷನ್ ಇದ್ದು ಆ ಒಂದು ಸ್ಟೇಷನ್ ಮಾತ್ರ ತುಂಬಾ ಪ್ರಮುಖವಾಗಿರುತ್ತೆ, ತುಂಬಾ ಜನ ಬರ್ತಾ ಇರ್ತಾರೆ, ಅದು ಸೆಂಟ್ರಲ್. ಅರ್ಥ ಆಯ್ತಾ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್? ಯಾವಾಗ ಬಳಸ್ತೀವಿ ಅಂದ್ರೆ, ಟರ್ಮಿನಸ್ ನ ಟ್ರೈನ್ ಅಲ್ಲಿ ಎಂಡ್ ಆಗುತ್ತೆ, ಮುಂದಕ್ಕೆ ಕಂಟಿನ್ಯೂ ಆಗಲ್ಲ ರೂಟ್, ಅವಾಗ ಟರ್ಮಿನಸ್. ಜಂಕ್ಷನ್ ಅಂತ ಯಾವಾಗ ಬಳಸ್ತೀವಿ ಅಂದ್ರೆ, ಆ ಸ್ಟೇಷನ್ ಇಂದ 3 ಕಡೆಗೆ ಹೋಗುತ್ತೆ ಬೇರೆ ಬೇರೆ ಕಡೆಗೆ, ಅದು ಜಂಕ್ಷನ್. ಆಯ್ತಾ? ಸೆಂಟ್ರಲ್ ಅಂತ ಯಾವಾಗ ಬಳಸ್ತೀವಿ ಅಂದ್ರೆ, ಒಂದೇ ಜಾಗದಲ್ಲಿ ನಗರದಲ್ಲಿ ಹಲವಾರು ಸ್ಟೇಷನ್ಗಳಿದ್ದು ಆ ಒಂದು ಸ್ಟೇಷನ್ ತುಂಬಾ ಪ್ರಮುಖವಾಗಿರುತ್ತೆ, ಜನಪ್ರಿಯವಾಗಿರುತ್ತೆ, ಜಾಸ್ತಿ ಜನ ಬರ್ತಾ ಇರ್ತಾರೆ ಆ ಸ್ಟೇಷನ್ ಅಲ್ಲಿ, ಅದು ಸೆಂಟ್ರಲ್. ಫಾರ್ ಎಕ್ಸಾಂಪಲ್ ಮುಂಬೈ ಸೆಂಟ್ರಲ್, ಕಾನ್ಪುರ್ ಸೆಂಟ್ರಲ್. ಮುಂಬೈ ನಗರದೊಳಗೆ ಎಷ್ಟೊಂದು ಸ್ಟೇಷನ್ ಇದೆ, ಅದ್ರಲ್ಲಿ ಒಂದು ಮುಂಬೈ ಸೆಂಟ್ರಲ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಗೊತ್ತಾ ಯಾವಾಗ ಏನ್ ಬಳಸಬೇಕು ಅಂತ ಹೇಳಿದ್ದೀನಿ ನಾನು. ಈಗ ರೈಲ್ವೆ ಝೋನ್ ನ RZ ಅಂತ ಕರೀತೀವಿ. RZ
ಈಗ ನೋಡಿ ನಾರ್ದರ್ನ್ ರೈಲ್ವೆ ಝೋನ್ಗೆ ಒಂದು ಕಲರ್ ಬಿಡಿಸ್ತೀನಿ ನಾನು. ನಾರ್ದರ್ನ್ ರೈಲ್ವೆ ಝೋನ್ನ ಅಲ್ಲಿ ರೈಟ್ ಇನ್ ರೆಡ್. ನಾರ್ದರ್ನ್ ರೈಲ್ವೆ ಝೋನ್ ಡೆಲ್ಲಿ ನೋಡಿ, ನಾರ್ದರ್ನ್ ರೈಲ್ವೆ ಝೋನ್ NRZ ಡೆಲ್ಲಿ ನಗರ ಮಾರ್ಕ್ ಮಾಡಿದ್ದೀನಿ ನೋಡಿ, ದೆಹಲಿ ಆಯ್ತಾ. ಇಲ್ಲಿ ನೋಡಿ ಹೇಮಂತ್ ಅವರೇ 18 ರೈಲ್ವೆ ಝೋನ್ಸ್ ಇದೆ. ಈಗ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಆದ್ರಿಂದ ನೀವು 18 ಅಂತ ಹೇಳಬೇಕು. ಈಗಲೇ ಹೇಳಿದ್ದೀನಿ, ದಯವಿಟ್ಟು ಈ ತರ ತಪ್ಪು ಮಾಡಬೇಡಿ ಎಕ್ಸಾಮ್ ಅಲ್ಲಿ. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಸಪರೇಟ್ ಆದ್ರಿಂದ ನೀವು ಅದನ್ನ ರೈಲ್ವೆ ಝೋನ್ ಆಗಿ ತಗೋಬೇಡಿ. ಎಲ್ಲರಿಗೂ ಅರ್ಥ ಆಯ್ತಾ? ಸೊ 18 ರೈಲ್ವೆ ಝೋನ್ಸ್ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಾರ್ದರ್ನ್ ರೈಲ್ವೆ ಝೋನ್ ಆದ್ಮೇಲೆ ನಾರ್ತ್ ವೆಸ್ಟ್ ಜೈಪುರ್, ನಾರ್ತ್ ಸೆಂಟ್ರಲ್ ಅಲಹಾಬಾದ್, ನಾರ್ತ್ ಈಸ್ಟರ್ನ್ ಗೋರಖ್ಪುರ್, ನಾರ್ತ್ ಈಸ್ಟ್ ಫ್ರಾಂಟಿಯರ್ ಮಾಲೆಗಾಂವ್, ಗುವಾಹಟಿ. ನೋಡಿ ಹೆಂಗ್ ಬರ್ತಿದ್ದೀನಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಆಗಿ ನಾನೇನ್ ಮಾಡ್ತಾ ಇದ್ದೀನಿ, ನಾರ್ತ್ ವೆಸ್ಟ್ ಇದು ಜೈಪುರ್, ನಾರ್ತ್ ಸೆಂಟ್ರಲ್ ಅಲಹಾಬಾದ್, ಪ್ರಯಾಗ್ರಾಜ್ ಅಂತ ಹಾಕ್ತೀನಿ ನಾನು, ಪ್ರಯಾಗ್ರಾಜ್. ನಾರ್ತ್ ಈಸ್ಟರ್ನ್ ಗೋರಖ್ಪುರ್, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಾರ್ತ್ ಈಸ್ಟ್ ಗೋರಖ್ಪುರ್ ಇಲ್ಲಿ ಬರೀತೀನಿ, ಈಸ್ಟರ್ನ್ UP ನಲ್ಲಿ ಬರ್ತದೆ ಗೋರಖ್ಪುರ್. ನಾರ್ತ್ ಈಸ್ಟ್ ಫ್ರಾಂಟಿಯರ್ NEF ಗೊತ್ತಾಗ್ತಿದೆ ಎಲ್ಲರಿಗೂ ಹೆಂಗ್ ಓದ್ಬೇಕು ಅಂತ? ನಾರ್ತ್ ಈಸ್ಟ್ ಫ್ರಾಂಟಿಯರ್ ಮಾಲಿಗಾಂವ್. ಈ ರೀತಿ ಒಂದ್ಸತಿ ನೀವು ಮ್ಯಾಪ್ ಅಲ್ಲಿ ಮಾಡಿ, ನಾ ಹೇಳ್ತಾರಂಗೆ ನೀವು ಜನ್ಮದಲ್ಲಿ ಮರೆಯಲ್ಲ ಇದನ್ನ. ಯಾಕೆ ಹೇಳಿ? ಮ್ಯಾಪ್ ಅಲ್ಲಿ ಕಲಿಯೋದೇ ಸುಲಭ. ಈ ಲಿಸ್ಟ್ ಅಲ್ಲಿ ನೋಡಿದಾಗ ನೀವು ಮಗ್ ಮಾಡ್ಬೇಕಾಗುತ್ತೆ. ಈ ಲಿಸ್ಟ್ ನೋಡಿ ಎಲ್ಲರೂ, ಈ ಲಿಸ್ಟ್ ಅಲ್ಲೂ ತೋರಿಸ್ಬೋದಾಗಿತ್ತು ತಾನೇ ನಾನು. ನೋಡಿ ಇಲ್ಲೇ ನೋಡ್ಬಿಟ್ರಪ್ಪ, ಮುಗಿದೋಯ್ತು ಅಂದ್ಬಿಡೋದಾಯ್ತು. ನಾರ್ದರ್ನ್, ನಾರ್ತ್ ಸೆಂಟ್ರಲ್, ನಾರ್ತ್ ಈಸ್ಟರ್ನ್, ನಾರ್ತ್ ಈಸ್ಟ್ ಕರೆಕ್ಟ್, ನಾರ್ತ್ ಫ್ರಾಂಟಿಯರ್, ನಾರ್ತ್ ವೆಸ್ಟರ್ನ್ ಅಂತ ಇಲ್ಲೇ ಮುಗಿಸ್ಬೋದಾಗಿತ್ತು. ಎಷ್ಟು ಜನಕ್ಕೆ ಅರ್ಥ ಆಯ್ತದೆ? ನಾನು ಹಂಗೆ ಮಾಡ್ತಾ ಇಲ್ಲ, ಲಿಸ್ಟ್ ಅಲ್ಲಿ ಮುಗಿಸ್ತಾ ಇಲ್ಲ, ನಾನು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಇದು ಟ್ರಿಕ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈಗ ಒಂದು ಮ್ಯಾಪ್ ತಗೊಳ್ಳಿ, ಒಂದ್ಸತಿ ಇದನ್ನ ಮಾಡಿ, ಅದಾದ್ಮೇಲೆ ನೀವೇ ಹೇಳ್ತೀರಾ ಸರ್ ನಾವು ಇದುವರೆಗೂ ಬರ್ತಿಲ್ಲ ಅಂತ. ನಾನು 2006 ಅಲ್ಲಿ ಮಾಡಿರೋ ಕ್ಲಾಸ್ ಅಲ್ಲಿ ಓದಿದ ಹುಡುಗರು ಇವತ್ತು ಹೇಳ್ತಾರೆ ನಾನು ಸಿಕ್ಕಿದಾಗ, ಸರ್ ನೀವು ಹೇಳಿದ ಒಂದೊಂದು ಟಾಪಿಕ್ ಜ್ಞಾಪಕ ಇದೆ ನಮಗೆ ಅಂತ, ಅಷ್ಟು ಚೆನ್ನಾಗಿ ಅಷ್ಟು ಸುಲಭ ಕಲ್ಸಿದಿರಾ ಅಂತ. ಸೊ ಆ ಕಾರಣದಿಂದ ಈ ರೀತಿ ಟ್ರಿಕ್ ಯೂಸ್ ಮಾಡಿ ಎಲ್ಲರೂ. ಈಗ ವೆಸ್ಟರ್ನ್ ನಾನು ನೋಡಿ ಇಲ್ಲಿ ಯಾವ ಕಲರ್ ಯೂಸ್ ಮಾಡ್ತೀನಿ. ವೆಸ್ಟರ್ನ್ ರೈಲ್ವೆ ಝೋನ್ ಮುಂಬೈ ಇಲ್ಲಿ ಬರ್ದೆ ನೋಡಿ, ಮುಂಬೈ ನಗರ. ಹಂಗೆ ಸೆಂಟ್ರಲ್ ರೈಲ್ವೆ ಝೋನ್ ಕೂಡ ಇದೆ, ಮುಂಬೈನಲ್ಲಿ 2 ಬಂದ್ಬಿಡುತ್ತೆ ಆಯ್ತಾ. ವೆಸ್ಟರ್ನ್ ಸೆಂಟ್ರಲ್ 2. ಚರ್ಚ್ ಸ್ಟ್ರೀಟ್ ಅಂತ ಒಂದಿದೆ, ಇನ್ನೊಂದು ವಿಕ್ಟೋರಿಯಾ ಟರ್ಮಿನಸ್ ಅಂತ ಇದೆ. ಕೇಳಿದ್ರೆ ಎಲ್ಲರೂ ವಿಕ್ಟೋರಿಯಾ ಟರ್ಮಿನಸ್. ವೆಸ್ಟ್ ಸೆಂಟ್ರಲ್ ಅಂತ ಒಂದು ಬರುತ್ತೆ, ಅದು ಜಬಲ್ಪುರ್. ವೆಸ್ಟ್ ಸೆಂಟ್ರಲ್ ಜಬಲ್ಪುರ್ ಬಂದ್ಬಿಡುತ್ತೆ. ವೆಸ್ಟ್ ಸೆಂಟ್ರಲ್ ಜಬಲ್ಪುರ್. ಕಲರ್ ಚೇಂಜ್ ಮಾಡಿದೆ. ಯಾಕೆ ಚೇಂಜ್ ಮಾಡಿದೆ ನಾನು ಕಲರ್? ಯಾಕೆಂದ್ರೆ ನಿಮಗೆ ಇದು ಕಾಂಟ್ರಾಸ್ಟ್ ಆಗಬೇಕು. ನೀವು ಹಂಗೆ ಮಾಡ್ಬೇಕು. ನಿಮ್ಮ ಅಟ್ಲಸ್ ಅಲ್ಲಿ ನೀವು ಮ್ಯಾಪ್ ಬರ್ದಾಗ ನೀವು ಸ್ವಲ್ಪ ಕಾಂಟ್ರಾಸ್ಟ್ ಮಾಡಿ, ಅವಾಗ ಸುಲಭ ಆಗುತ್ತೆ. ವೆಸ್ಟರ್ನ್ ಮತ್ತು ಸೆಂಟ್ರಲ್ 2 ಮುಂಬೈ, ವೆಸ್ಟ್ ಸೆಂಟ್ರಲ್ ಜಬಲ್ಪುರ್ ಮಧ್ಯಪ್ರದೇಶ್ ಆಯ್ತಾ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡೋಣ ಮತ್ತೆ. ಇಲ್ಲಿ ನೋಡಿ, ಈಸ್ಟರ್ನ್ ರೈಲ್ವೆ ಝೋನ್ ಕಲ್ಕಟಾ, ಕೆ ಅಂತ ಬರುತ್ತೆ. ಈಸ್ಟರ್ನ್ ರೈಲ್ವೆ ಝೋನ್ ಇಲ್ಲೇ ಬರುತ್ತೆ. ಕಲ್ಕಟಾ ಮೆಟ್ರೋ ಇದೆ, ಗೊತ್ತು ತಾನೆ? ಕಲ್ಕಟಾ ಮೆಟ್ರೋ ಅದು ರೈಲ್ವೆ ಝೋನ್ ಆಯ್ತಾ. ಕಲ್ಕಟಾ ಮೆಟ್ರೋ ಇಲ್ಲಿ ನೋಡಿ ಎಲ್ಲರೂ. ಈಸ್ಟ್ ಸೆಂಟ್ರಲ್ ಮತ್ತು ಈಸ್ಟ್ ಕೋಸ್ಟಲ್, ಈಸ್ಟ್ ಸೆಂಟ್ರಲ್. ಈಸ್ಟ್ ಕೋಸ್ಟಲ್ ಭುವನೇಶ್ವರ್, ಇಲ್ಲಿ ಈಸ್ಟ್ ಕೋಸ್ಟಲ್ ಕರಾವಳಿ ತೀರದ್ದು ಭುವನೇಶ್ವರ್ ಕಟಕ್ ಬರುತ್ತೆ. ಈಸ್ಟ್ ಸೆಂಟ್ರಲ್ ಹಾಜಿಪುರ್, ಪಟ್ನಾದು ಅವಳಿ ನಗರ. ಎಷ್ಟು ಜನ ಗೊತ್ತಿದೆ? ಪಟ್ನಾದು ಅವಳಿ ನಗರ ಹಾಜಿಪುರ್ ಅಂತ ಇಲ್ಲಿ ಬರ್ದಿರ್ತೀನಿ ನಾನು. ಹಾಜಿಪುರ್ ಬಿಹಾರ್, ಪಟ್ನಾದು ಅವಳಿ ನಗರ. ಇದು ಈಸ್ಟ್ ಸೆಂಟ್ರಲ್ದು ಕೇಂದ್ರಾಲಯ. ಇಸ್ ಇಟ್ ಕ್ಲಿಯರ್? ಈಸ್ಟ್ ಸೆಂಟ್ರಲ್. ನೆಕ್ಸ್ಟ್ ಸದರ್ನ್ ಬರೋಣ. ಸದರ್ನ್ಗೆ ಒಂದು ಸ್ವಲ್ಪ ಬೇರೆ ಕಲರ್ ಯೂಸ್ ಮಾಡೋಣ. ಈಗ ಇಲ್ಲಿ ನೋಡಿ, ಸದರ್ನ್ ರೈಲ್ವೆ ಝೋನ್ ಚೆನ್ನೈ, ಹೌದಾ? ಚೆನ್ನೈ. ಸೌತ್ ವೆಸ್ಟರ್ನ್ ಹುಬ್ಳಿ, ಹೌದಾ? ನಮ್ದು ಸೌತ್ ವೆಸ್ಟರ್ನ್ ಬರುತ್ತೆ, ಕೊಂಕಣ್ ಬರುತ್ತೆ, ಕರ್ನಾಟಕ. ನೆನಪಿಟ್ಕೊಳ್ಳಿ. ಸೌತ್ ಈಸ್ಟರ್ನ್ ಇಲ್ಲಿ ನೋಡಿ, ಗೊತ್ತಾಗ್ತಿದೆ ಎಲ್ಲರಿಗೂ ಏನು ಟ್ರಿಕ್ ಅಂತ? ಸೌತ್ ವೆಸ್ಟರ್ನ್ ಈ ಕಡೆಗೆ, ಇದು ಸೌತ್ ಈಸ್ಟರ್ನ್. ನೋಡಿ ಕಲ್ಕಟ್ಟಾಗೆ ಬಂದ್ಬಿಡುತ್ತೆ ಎಷ್ಟೊಂದು. ಕಲ್ಕಟ್ಟಾದಲ್ಲಿ ಕಲ್ಕಟಾ ಮೆಟ್ರೋ ಇದೆ, ಕಲ್ಕಟಾ
ಈಸ್ಟ್ ರೈಲ್ವೆ ಝೋನ್ ಇದೆ ಕಲ್ಕಟ್ಟಾದಲ್ಲಿ, ಸೌತ್ ಈಸ್ಟ್ ರೈಲ್ವೆ ಝೋನ್ ಇದೆ, ಹೌದಾ? ಈ ರೀತಿ ಸದರ್ನ್ ಪಾರ್ಟ್ ಚೆನ್ನೈ ಈಸಿ ಇದೆ. ನೆಕ್ಸ್ಟ್ ನೋಡಿ, ನಾನು ಇನ್ನೊಂದು ಮಾರ್ಕ್ ಮಾಡ್ತಾ ಇದ್ದೀನಿ, ಈಗ ಎಲ್ಲರೂ ಗಮನಿಸಿ, ಎಲ್ಲರೂ ಬೋರ್ಡ್ ನೋಡಿ. ಈಸ್ಟ್ ಸೆಂಟ್ರಲ್ ಸಿಕಂದ್ರಾಬಾದ್, ಹೆಜ್ಜೆ ಹಾಕ್ತಾ ಈಸ್ಟ್ ಸೆಂಟ್ರಲ್ ಸಿಕಂದ್ರಾಬಾದ್, ಈಸ್ಟ್ ಸೆಂಟ್ರಲ್ ಸಿಕಂದ್ರಾಬಾದ್, ಅಲ್ಲೇ ಸ್ಪೆಲ್ಲಿಂಗ್ ಅಲ್ಲೇ ಬಂದ್ಬಿಡುತ್ತೆ ಸಿಕಂದ್ರಾಬಾದ್, ಆಯ್ತಾ? ನೆಕ್ಸ್ಟ್ ಈಸ್ಟ್ ಈಸ್ಟ್ ಸೌತ್ ಈಸ್ಟ್ ಸೆಂಟ್ರಲ್ ನೋಡಿ, ಸೌತ್ ಈಸ್ಟ್ ಆಯ್ತು, ಸೌತ್ ಸೆಂಟ್ರಲ್ ಆಯ್ತು, ಸೌತ್ ಈಸ್ಟ್ ಸೆಂಟ್ರಲ್ ಬರ್ತದೆ ಇಲ್ಲಿ, ಸೌತ್ ಈಸ್ಟ್ ಸೆಂಟ್ರಲ್ ಬಿಲಾಸ್ಪುರ್, ಅರ್ಥ ಆಗ್ತದೆ ಎಲ್ಲರಿಗೂ? ಸೌತ್ ಈಸ್ಟ್ ಸೆಂಟ್ರಲ್, ಅದಕ್ಕೆ ಹಿಂಗೆ ಬರ್ತಿರೋದು. ಫಸ್ಟ್ ಸೌತ್ ಈಸ್ಟ್ ಬರ್ದೆ, ಸೌತ್ ಸೆಂಟ್ರಲ್ ಬರ್ದೆ, ಅವೆರಡರ ಮಧ್ಯ ಎಲ್ಲೋ ಲೈನ್ಗಳ ಮಧ್ಯ ಸೌತ್ ಈಸ್ಟ್ ಸೆಂಟ್ರಲ್ ಇಲ್ಲಿ ಆಗ್ತೀನಿ ನೋಡಿ, ಸೌತ್ ಈಸ್ಟ್ ಸೆಂಟ್ರಲ್ ಬಿಲಾಸ್ಪುರ್, ಅರ್ಥ ಆಗ್ತಿದೆ ಎಲ್ಲರಿಗೂ? ಛತ್ತೀಸ್ಗಢ ಸೌತ್ ಈಸ್ಟ್ ಸೆಂಟ್ರಲ್. ಈಗ ಶುರುವಾಗಿರೋದು ಸೌತ್ ಕೋಸ್ಟಲ್, ಎಷ್ಟು ಜನ ಗೊತ್ತಾಗ್ತದೆ ಈಗ ಶುರುವಾಗಿರೋದು ಇತ್ತೀಚೆಗೆ ಸೌತ್ ಕೋಸ್ಟಲ್, ಕ್ಲಿಯರ್? ವಿಶಾಖಪಟ್ಟಣಂ, ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ? ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಗೊತ್ತಾಯ್ತಪ್ಪ? ಈಗ ಹೆಂಗ್ ಕೌಂಟ್ ಮಾಡೋದು ಅಂತ ನೋಡಿ, ಎಲ್ಲೋ ಕಲರ್ ಎಲ್ಲ ಒಂದ್ ಕಡೆ ಕೌಂಟ್ ಮಾಡಿ, ಎಲ್ಲೋ ಇರೋದೆಲ್ಲ 1 2 3 4 5 6 ನೋಡಿ, 6 ಇದೆ, ಆಯ್ತಾ? ಯಾಕೆಂದ್ರೆ ಸೌತ್ ಈಸ್ಟ್ ಇಲ್ಲಿಗೆ ಕೌಂಟ್ ಮಾಡ್ತಾ ಇದೀನಿ, ಎಲ್ಲೋ ಕಲರ್ ಅಲ್ಲ, ಸೌತ್ ಈಸ್ಟ್ ಕೂಡ ಇಲ್ಲಿಗೆ ಕೌಂಟ್ ಆಗ್ತಾ ಇದೆ. ನೆಕ್ಸ್ಟ್ ಆರೆಂಜ್ ಕೌಂಟ್ ಮಾಡಿ, 1 2 3 4, ಈ ಕಡೆ 4 ಇದೆ ನೋಡಿ, 4 ರೆಡ್ ಕೌಂಟ್ ಮಾಡಿ, 1 2 3 4 5 ನಾರ್ತ್ ಎಲ್ಲ 5 ಇದೆ. ಈ ಕಡೆ ಕೌಂಟ್ ಮಾಡಿ, ಬ್ಲೂ ಕೌಂಟ್ ಮಾಡಿ, 1 2 3 ಕೌಂಟ್ ಮಾಡಿ. ಈಗ ನಂಬರ್ಗಳನ್ನ ಕೌಂಟ್ ಮಾಡಿ, ಇದು 3, ಹೌದಾ? ಇದು 6 ಆಯ್ತು. ಅದೇ ಹೇಮಂತ್ ಅವರೇ ಕರೆಕ್ಟಾಗಿ ಕೌಂಟ್ ಮಾಡಿ. ನೋಡಿ, 6 + 4 10 ಆಯ್ತು, 15 + 3 18, ಗೊತ್ತಾಯ್ತಪ್ಪ? ಹಾ, 18 ಬರ್ತಾ ಇದಲ್ವಾ? ಎಸ್, ಎಲ್ಲರಿಗೂ ಬರ್ತಾ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇವೆ ನೋಡಿ. ಈ ಮ್ಯಾಪ್ ನ ನೀವು ಏನು ಹೇಳ್ಬೋದು, ನಾನೊಂದು ಲಿಸ್ಟ್ ಕೊಟ್ಟಿದ್ದಿದ್ರೆ ನೀವು ಇದೇನು ಕಲಿಯಕ್ಕಾಗಲ್ಲ. ಈ ರೀತಿ ಮಾಡಿದ್ರೆ ಮಾತ್ರ ನೀವು ಎಲ್ಲರೂ ಯಾವತ್ತೂ ಮರೆಯೋದಿಲ್ಲ. ಆಮೇಲೆ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ PC ಎಕ್ಸಾಮ್ ಅಲ್ಲಿ ಕೇಳಿದ್ರು, FD SD ಅಲ್ಲಿ ಕೇಳಿದ್ದಾರೆ, KPSC ಲಾಸ್ಟ್ ಟೈಮ್ ಕೇಳ್ಬಿಟ್ಟಿದ್ದಾರೆ. ಕರೆಕ್ಟಾ? ಕೊಂಕನ್ ಇಸ್ ಸಪರೇಟ್ ರೈಲ್ವೆ ಕಾರ್ಪೊರೇಷನ್, ಅದನ್ನ ನಾವು ರೈಲ್ವೆ ಝೋನ್ ಅಂತ ಕರೆಯಲ್ಲ. ಓಕೆ, ಈಸ್ಟ್ ಯಾವ್ದು ಅಂತ ಹೇಳ್ತೀನಿ ನೋಡಿ. ಕಲ್ಕಟಾ ಮೆಟ್ರೋ, ಈಸ್ಟ್ ರೈಲ್ವೆ ಝೋನ್, ಈಸ್ಟ್ ಕೋಸ್ಟಲ್ ಭುವನೇಶ್ವರ್ ಮತ್ತು ಈಸ್ಟ್ ಸೆಂಟ್ರಲ್ ಹಾಜಿಪುರ್. ಎಲ್ಲ ನಾವು ಕಟ್ಕೊಳ್ಳಿ ಈಸ್ಟ್ ಅನ್ನಿದ್ದು, ಆಯ್ತಾ? ಕೊಂಕಣ್ ರೈಲ್ವೆ ನ ಸಪರೇಟ್ ಕಾರ್ಪೊರೇಷನ್ ಆಗಿ ಸ್ಥಾಪನೆ ಮಾಡಿದ್ದಾರೆ. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಅಂತಾನೆ ಕರಿತೀವಿ, ಆಯ್ತಾ? ಇದು ಸಪರೇಟ್ ರೈಲ್ವೆ ಕಾರ್ಪೊರೇಷನ್, ಇದು ಈ ರೈಲ್ವೆ ಝೋನ್ ಅಲ್ಲ. ಕ್ಲಿಯರ್? ನೋಡಿ, ಕೊಂಕಣ್ ರೈಲ್ವೆ ಏನಾಗುತ್ತೆ, ಮುಂಬೈ ಇಂದ ಹಿಡಿದು ಮಂಗಳೂರವರೆಗೂ ಸಂಪರ್ಕ ಒದಗಿಸುತ್ತೆ. ಕರೆಕ್ಟಾ? ನಾವಿ ಮುಂಬೈ ಭಾಗದಿಂದ, ಪನ್ವಲ್ ಭಾಗದಿಂದ ಮುಂಬೈ ಟು ಮಂಗಳೂರು, ಇದು ಮೇನ್ ಸಂಪರ್ಕ ಇರೋದು. ಯಾಕೆಂದ್ರೆ ಪಶ್ಚಿಮ ಘಟ್ಟಗಳ ಮುಖಾಂತರ ಹೋಗ್ಬೇಕಾದ್ರೆ ಎಷ್ಟೊಂದು ಟನಲ್ಗಳಿದೆ, ಬ್ರಿಡ್ಜ್ಗಳಿದೆ, ಕರೆಕ್ಟಾಗಿ ನದಿಗಳನ್ನ ಕ್ರಾಸ್ ಮಾಡಬೇಕಾಗುತ್ತೆ. ಆಸ್ ರಿಸಲ್ಟ್ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಗಳು ಸಂಭವಿಸಬಹುದು. ಇದನ್ನು ನೋಡ್ಕೊಳ್ಳೋದಕ್ಕೆ ಅಂತಾನೆ ನಮಗೆ ಸಪರೇಟ್ ರೈಲ್ವೆ ಕಾರ್ಪೊರೇಷನ್ ಶುರು ಮಾಡಿದ್ರು. ಯಾಕೆಂದ್ರೆ ವಿ ನೀಡ್ ಟು ಹ್ಯಾವ್ ರಿಯಲ್ ಟೈಮ್ ಅಪ್ಡೇಟ್. ಎಷ್ಟೊಂದು ಸತಿ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ಗಳಾಗ್ಬೋದು, ರೈಲ್ವೆ ಟ್ರ್ಯಾಕ್ ಮೇಲೆ ಕಲ್ಗಳು ಇರ್ಬೋದು, ಕರೆಕ್ಟಾ? ಸೊ ಆಟೋ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಅಳವಡಿಸಿದಲಾಗಿದೆ ಈ ಇದರಲ್ಲಿ, ಲೊಕೊಮೋಟಿವ್ಗಳಲ್ಲಿ. ಇವಾಗ ಅಳಿಗಳ ಮುಂದೆ ಏನೇ ಬರ್ತಿದ್ದಾನು, ಸೊ ಅದೇನಾಗುತ್ತೆ, ಸೆನ್ಸ್ ಮಾಡುತ್ತೆ ಮುಂದೆ ಅಳಿ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ. ಸೊ ಅಸಲ್ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಮಾಡ್ಕೊಳ್ಳುತ್ತೆ, ಸೊ ದಟ್ ಆಕ್ಸಿಡೆಂಟ್ಗಳನ್ನ ತಪ್ಪಿಸ್ಬೋದು. ಗೊತ್ತಾಯ್ತಾ ಸ್ನೇಹಿತರೆ?
ಸೊ ಅದಕ್ಕೋಸ್ಕರ ಇದನ್ನ ಸಪರೇಟ್ ರೈಲ್ವೆ ಕಾರ್ಪೊರೇಷನ್ ಆಗಿ ಸ್ಥಾಪನೆ ಮಾಡಲಾಯಿತು. ಹಾ ಹೌದು, ಎಚ್ ಡಿ ದೇವೇಗೌಡ ಅವರ ಟೈಮಲ್ಲಿ ನಾವು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಕಟ್ಕೊಂಡು ಆಯ್ತಾ? ಎಲ್ಲರಿಗೂ ರೈಲ್ವೆ ಝೋನ್ಸ್ ಗೊತ್ತಾಯ್ತಾ ಇವಾಗ? ಕೊಂಕಣ್ ರೈಲ್ವೆ ಕಾರ್ಪೊರೇಷನ್, ಇಸ್ ಇಟ್ ಕ್ಲಿಯರ್? ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಹೆಡ್ ಕ್ವಾರ್ಟರ್ಸ್ ಕೇಳ್ತಾರೆ, ನಾವಿ ಮುಂಬೈ. ನಾವಿ ಮುಂಬೈ ಇಸ್ ದಿ ಹೆಡ್ ಕ್ವಾರ್ಟರ್ಸ್. ಕೇಂದ್ರಾಲಯ ಇದ್ರದ್ದು, ಆಯ್ತಾ? ನೋಡಿ ರೈಲ್ವೆ ಝೋನ್ಸ್ ಆಯ್ತು. ಇದಿಷ್ಟು ಲಿಸ್ಟ್ ಬೇಕಾದ್ರೆ ಓದ್ಕೊಳ್ಳಿ. ನೋಡಿ 18ನೇ ಇವಾಗ ಶುರು ಆಗಿರೋದು. ಇತ್ತೀಚೆಗೆ ಶುರುವಾಗಿರೋ ರೈಲ್ವೆ ಝೋನ್ ಯಾವುದು ಅಂತ ಕೇಳಿದ್ರೆ ಏನ್ ಬರೀತೀರಾ? ಕೊಂಕಣ್ ರೈಲ್ವೆ. ಆಯ್ತಾ? ಅತಿ ಹೆಚ್ಚು ರೈಲ್ವೆ ಝೋನ್ಗಳು ಇರೋದು ಕಲ್ಕಟ್ಟಾದಲ್ಲಿ, ಅದನ್ನ ಕಟ್ಕೊಳ್ಳಿ. ಹೈಯೆಸ್ಟ್ ನಂಬರ್ ಆಫ್ ರೈಲ್ವೆ ಝೋನ್ ಇರೋದು ಕಲ್ಕಟ್ಟ, ಆಯ್ತಾ? ಲಾರ್ಜೆಸ್ಟ್ ಇಸ್ ನಾರ್ದರ್ನ್ ರೈಲ್ವೆ, ಬರೆದ್ಬಿಡಿ ಅದನ್ನ. ಅತಿ ದೊಡ್ಡದು ಲಾರ್ಜೆಸ್ಟ್ ಬರೀರಿ. ಲಾರ್ಜೆಸ್ಟ್ ರೈಲ್ವೆ ಝೋನ್ ಈಸ್ ನಾರ್ದರ್ನ್ ರೈಲ್ವೆ ಝೋನ್. ಬರೀರಿ ಎಲ್ಲರೂ, ನಾರ್ದರ್ನ್ ರೈಲ್ವೆ ಝೋನ್ ಇಸ್ ದ ಲಾರ್ಜೆಸ್ಟ್. ಅಂದ್ರೆ ಉತ್ತರ ಭಾಗದ ಏನಿದೆ, ಜಮ್ಮು ಕಾಶ್ಮೀರ, ಲಡಾಖ್ ಭಾಗ. ಇವಾಗ ಲಡಾಖಲ್ಲೂ ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಹೇಳ್ತೀನಿ ನಾನು, ಹೊಸ ಪ್ರಾಜೆಕ್ಟ್ ಅದು. ಪಂಜಾಬ್, ಹರಿಯಾಣ, ಕರೆಕ್ಟಾ, ವೆಸ್ಟರ್ನ್ ಯುಪಿ, ಡೆಲ್ಲಿ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಚಂಡೀಗಢ ಎಲ್ಲ ಇದಕ್ಕೆ ಬರ್ತಾ ಇದೆ, ಆಯ್ತಾ? ಹಂಗೆ ಸ್ಮಾಲೆಸ್ಟ್ ಬರೀರಿ, ನಾರ್ತ್ ಈಸ್ಟ್ ರೈಲ್ವೆ ಝೋನ್. ಇದು ನಾರ್ತ್ ಈಸ್ಟ್ ರೈಲ್ವೆ ಝೋನ್ ಇಸ್ ಸ್ಮಾಲೆಸ್ಟ್. Smallest railway zone is Northeast Railway Zone. Gorakhpur. ಆಯ್ತಾ? 18 ರೈಲ್ವೆ ಝೋನ್ಸ್ ಇದೆ, 73 ಡಿವಿಷನ್ಸ್ ಇದೆ. ನಾವು ಕಟ್ಕೊಳ್ಳಿ, 73 ರೈಲ್ವೆ ಡಿವಿಷನ್ಸ್ ಇದೆ. 73 ರೈಲ್ವೆ ಡಿವಿಷನ್ಸ್, 18 ರೈಲ್ವೆ ಝೋನ್ಗಳಿದೆ. ಲಾರ್ಜೆಸ್ಟ್ ರೈಲ್ವೆ ಝೋನ್ ಇಸ್ ನಾರ್ದರ್ನ್ ರೈಲ್ವೆ ಝೋನ್, ಆಯ್ತಾ? ಸ್ಮಾಲೆಸ್ಟ್ ಇಸ್ ಗೋರಖ್ಪುರ್ ನಲ್ಲಿರುವಂತ ನಾರ್ತ್ ಈಸ್ಟ್ ರೈಲ್ವೆ ಝೋನ್ ಇಸ್ ದ ಸ್ಮಾಲೆಸ್ಟ್. ಆಯ್ತಾ? ಹಂಗೆ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿಯಲ್ಲಿ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಬಂದಿದೆ. ಹೌದಾ? ಎಷ್ಟು ಜನ ಗೊತ್ತಿದ್ದು? ಹುಬ್ಬಳ್ಳಿ ನಮ್ಮ ಸೌತ್ ವೆಸ್ಟ್ ರೈಲ್ವೆ ಝೋನ್ ಅಲ್ಲಿ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಬಂದಿದೆ ಈಗ. ಸೌತ್ ವೆಸ್ಟ್ ಲಾಂಗೆಸ್ಟ್, ವರ್ಲ್ಡ್ ಅಲ್ಲಿ ಲಾಂಗೆಸ್ಟ್ ಇದೆ, ವರ್ಲ್ಡ್ಸ್ ಲಾಂಗೆಸ್ಟ್. 3 ಟ್ರೈನ್ ನಿಲ್ಲಿಸಬಹುದು, 3 ಟ್ರೈನ್. ವರ್ಲ್ಡ್ಸ್ ಲಾಂಗೆಸ್ಟ್ ಮೊದಲು ಗೋರಖ್ಪುರ್ ಅಲ್ಲಿ ಇತ್ತು, ಅದು ಚೇಂಜ್ ಆಯ್ತು. ಈಗ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ಒನ್ 1507 ಮೀಟರ್ಸ್ ಅಂದ್ರೆ 1.5 ಕಿಲೋಮೀಟರ್ ಇದೆ. ಇದು ಗೊತ್ತಾಯ್ತು ಎಲ್ಲರಿಗೂ? 1.5 ಕಿಲೋಮೀಟರ್ ಉದ್ದ ಇದೆ ಪ್ಲಾಟ್ಫಾರ್ಮ್. ಯಾಕೆಂದ್ರೆ ಅಗಲ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಲ್ಲ? ಸ್ಟೇಷನ್ ನ ದೊಡ್ಡದು ಮಾಡೋಕ್ಕಾಗಲ್ಲ ಹಿಂಗೆ, ಅದಕ್ಕೆ ಏನ್ ಮಾಡ್ತಾರೆ, ಉದ್ದ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅವಾಗ ಒಂದೇ ಸ್ಟೇಷನ್ ಅಲ್ಲಿ 3 ಟ್ರೈನ್ ನಿಲ್ಲಿಸಬಹುದು. ಹೋಪ್ ಆಲ್ ಆಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ಬೇರೆ ದಾರಿ ಇಲ್ಲ ನಮ್ಗೆ. ಏನಾಗುತ್ತೆ, ಸ್ಟೇಷನ್ ನ ಈ ತರ ಎಕ್ಸ್ಪಾಂಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಪ್ಲಾಟ್ಫಾರ್ಮ್ ಉದ್ದ ಮಾಡ್ಬಿಡ್ತಾ ಇದ್ದಾರೆ. ಕ್ಲಿಯರಾ? ಸ್ವತಂತ್ರ 3 ಟ್ರೈನ್ಗಳನ್ನ ಆರಾಮಾಗಿ ನಿಲ್ಲಿಸಬಹುದು ಈ ಪ್ಲಾಟ್ಫಾರ್ಮ್ ಅಲ್ಲಿ, ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್.
ಎಲ್ಲಿ ಬರುತ್ತೆ? ಹುಬ್ಳಿ ಜಂಕ್ಷನ್ ಬರ್ತಿದ್ದು, ಹುಬ್ಳಿ ಜಂಕ್ಷನ್. ಸೆಕೆಂಡ್ ಯಾವ್ದು ಬರುತ್ತೆ? ಗೋರಖ್ಪುರ್ ಸ್ಟೇಷನ್ ಬರುತ್ತೆ. ಗೋರಖ್ಪುರ್ ರೈಲ್ವೆ ಸ್ಟೇಷನ್ 1.36 ಕಿಲೋಮೀಟರ್ಸ್. ಆಯ್ತಾ? ನಾಪಿಟ್ಕೊಳ್ಳಿ. ಪ್ಲಾಟ್ಫಾರ್ಮ್ಗಳಲ್ಲಿ ಫಸ್ಟ್ ಹುಬ್ಳಿ, ಹುಬ್ಳಿ. ಸೆಕೆಂಡ್ ಗೋರಖ್ಪುರ್. ಮೂರನೇದು ಕೊಲ್ಲಂ, ಕೊಲ್ಲಂ ಜಂಕ್ಷನ್. ನಾಲ್ಕನೇದು ಖರಗ್ಪುರ್. ಕೇಳಿದ್ರಲ್ವ? ಇದೆಲ್ಲ ನೀವು ಓದಿರ್ತೀರ, ನಾನು ಒಂದ್ ಕಡೆ ತರ್ತಾ ಇದ್ದೀನಿ ಅಷ್ಟೇ, ನಾಪಿಟ್ಕೊಳ್ಳಿ. ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಎಷ್ಟು ನಾಪಿಟ್ಕೊಳ್ಬೇಕು ನೀವು? ಆಯ್ತಾ? ಹುಬ್ಳಿ, ಗೋರಖ್ಪುರ್, ಕೊಲ್ಲಂ ಕೇರಳ, ಗೋರಖ್ಪುರ್ ಇಸ್ UP, ಖರಗ್ಪುರ್ ಇಸ್ ವೆಸ್ಟ್ ಬೆಂಗಾಲ್, ಕೊಲ್ಲಂ ಕೇರಳ, ನಮ್ದು ಕರ್ನಾಟಕ. ಆಯ್ತಾ? ಸೊ ಕರ್ನಾಟಕ ಯಾವ್ದು ಬರುತ್ತೆ? ಸೌತ್ ವೆಸ್ಟ್ ಬರುತ್ತೆ ಮತ್ತು ಕೊಂಕಣ್ ಬರುತ್ತೆ. ನಮಗೆ ಸೌತ್ ವೆಸ್ಟ್ ರೈಲ್ವೆ ಝೋನ್ ಬರುತ್ತೆ ಮತ್ತೆ ಕೊಂಕಣ್ ಕಾರ್ಪೊರೇಷನ್ ಬರುತ್ತೆ ನಮಗೆ. ಆಯ್ತಾ? ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ನೀವು ರೈಲ್ವೆ ಎಕ್ಸಾಮ್ಸ್ಗೆಲ್ಲ ಬೇಕಾಗುತ್ತಿದ್ದು ಗೊತ್ತಾನೆ. ನಾನು ಮಾಡ್ತಾ ಇರೋ ಕ್ಲಾಸ್ ಬರೀ ಇದೊಂದೇ ಅಲ್ಲ, ರೈಲ್ವೆ ಎಕ್ಸಾಮ್ಸ್ಗಳು ನೀವು ಯಾವುದೇ ಬರೀರಿ ಇವಾಗ, ಅದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾವು ಕನ್ನಡದಲ್ಲೂ ಕೊಟ್ಟಿದ್ದೀನಿ. ಸಾಂಸ್ಕೃತಿಕ ಪಾರಂಪರ್ಯ ರೈಲ್ವೆಗಳು ಯಾವ್ದಿದೆ, ರೈಲ್ವೆ ಸಂಪರ್ಕ ಯಾವ್ದಿದೆ, ವಿಶೇಷ ರೈಲುಗಳು ಯಾವ್ದಿದೆ ಭಾರತದಲ್ಲಿ, ಅದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಇಂಗ್ಲಿಷಲ್ಲೂ ಕೊಟ್ಟಿದ್ದೀನಿ. ಇಲ್ಲಿ ಮೌಂಟನ್ ಟ್ರೈನ್, ಮೌಂಟನ್ ರೈಲ್ವೆಗಳು ನೋಡಿ. ಕಾಲ್ಕಾ ಸಿಮ್ಲಾ ಹಿಮಾಚಲ್ ಪ್ರದೇಶ್, ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ ನಲ್ಲಿ ಟಾಯ್ ಟ್ರೈನ್ ಇದೆ, ಅದು ನೀಲಗಿರಿ ಮೌಂಟನ್ ರೈಲ್ವೆ. ಈ ಮೂರನ್ನ ವಿಶ್ವ ಐತಿಹಾಸಿಕ ಪಟ್ಟಿಗಳಿಗೆ ಸೇರಿಸಿದ್ದಾರೆ ಯುನೆಸ್ಕೋದವರು. ಹೌದಾ? ಯುನೆಸ್ಕೋ ವಿಶ್ವ ಐತಿಹಾಸಿಕ ಸ್ಥಳಗಳ ಪಟ್ಟಿಯಲ್ಲಿ ಇದೆ. ಎಷ್ಟು ಜನ ಗೊತ್ತಾಗ್ತಿದೆ ನಾನು ಹೇಳ್ತಾ ಇರೋದು? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇದೆ ಇವು ಮೂರು. ಇದು ಮಾಥೆರಾನ್ ಎಲ್ಲಿ ಬರುತ್ತೆ ಸರ್ ಅಂದ್ರೆ ಮಹಾರಾಷ್ಟ್ರ. ಮಾಥೆರಾನ್ ಇದನ್ನು ಸೇರಿಸಿಲ್ಲ. ಮಾಥೆರಾನ್ ಟಾಯ್ ಟ್ರೈನ್ ಅಂತ ಕರಿತೀವಿ. ಮಾಥೆರಾನ್ ಲೋನಾವಲಾ ಹತ್ರ ಬರುತ್ತಿದ್ದು. ಆಯ್ತಾ? ಪುಣೆಯಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಸಿಗುತ್ತಿದೆ ಮಾಥೆರಾನ್. ಅಲ್ಲಿ ಟಾಯ್ ಟ್ರೈನ್ ಇದೆ. ಆಯ್ತಾ? ತುಂಬಾ ಚೆನ್ನಾಗಿದೆ ಇದು. ಓಕೆ, ಮಾಥೆರಾನ್. ಇವು ಮೂರು ನಾಪಿಟ್ಕೊಳ್ಳಿ ಸ್ನೇಹಿತರೆ. ಮೌಂಟನ್ ರೈಲ್ವೆ, ಹೆರಿಟೇಜ್ ಟ್ರೈನ್ಸ್, ನಮ್ಮ ಸಾಂಸ್ಕೃತಿಕ ಪರಂಪರೆನ ಎತ್ತಿ ಹಿಡಿಯಲು ಅಥವಾ ವಿದೇಶಿ ಪ್ರವಾಸಿಗರಿಗೆ ತೋರಿಸಲು ಮಾಡಿರುವಂತ ಟ್ರೈನ್ಗಳು. ಯಾವುದು? ಚಿನ್ನದ ರಥ, ಗೋಲ್ಡನ್ ಚಾರಿಯಟ್ ಕೇಳಿದ್ರೆ ಕರ್ನಾಟಕ. ಇದು ಗೋಲ್ಡನ್ ಚಾರಿಯಟ್, ಚಿನ್ನದ ರಥ. ಡೆಕ್ಕನ್ ಒಡಿಸ್ಸೆ ಮಹಾರಾಷ್ಟ್ರ. ಪ್ಯಾಲೇಸ್ ಆನ್ ವೀಲ್ಸ್ ಕೇಳಿರ್ತಾರ ರಾಜಸ್ಥಾನ್. ರಾಯಲ್ ರಾಜಸ್ಥಾನ್, ಅದು ಅಷ್ಟೇ ರಾಜಸ್ಥಾನ್. ಮಹಾಪರಿನಿರ್ವಾಹನ್ ಎಕ್ಸ್ಪ್ರೆಸ್ ಕೇಳಿದ್ರ ಬುದ್ಧಿಸ್ಟ್ ಸರ್ಕ್ಯೂಟ್ ಟ್ರೈನ್. ಇದು ಬುದ್ಧಿಸ್ಟ್ ಸರ್ಕ್ಯೂಟ್ ಟ್ರೈನ್ ನಲ್ಲಿ ಇವಾಗ ಇತ್ತೀಚೆಗೆ ನಮ್ಮ ಸನತಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭೀಮಾ ನದಿ ತೀರದಲ್ಲಿ ಬರುತ್ತಲ್ಲ ಸನತಿ, ಕೇಳಿದ್ರೆ ಎಲ್ಲರೂ? ಅಲ್ವಾ? ಸೊ ಇದು ಕೂಡ ಬುದ್ಧಿಸ್ಟ್ ಸರ್ಕ್ಯೂಟ್ ಟ್ರೈನ್ ಸೇರಿಸ್ತಾ ಇದ್ದಾರೆ ಈಗ. ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಸಿಕ್ಕಿದೆ ಇಲ್ಲಿ, ಕರೆಕ್ಟಾ? ಸೊ ಹೋಪ್ ಯು ಆಲ್ ನೋ. ಕಲಬುರಗಿ ಭಾಗಕ್ಕೆ ಬರುತ್ತೆ, ಭೀಮಾ ನದಿ ತೀರದಲ್ಲಿ ಸನ್ನತಿ ಭಾಗ. ಇದನ್ನ ಕೂಡ ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ನ್ಯೂಸ್ ಅಲ್ಲಿ ಇದೆ. ಗ್ಯಾರಂಟಿ ಕೇಳ್ತಾರೆ. ಇಲ್ಲಿ ಚಂದ್ರಲಾ ಪರಮೇಶ್ವರಿ ಟೆಂಪಲ್ ಕೂಡ ಇದೆ ಇಲ್ಲಿ, ಅದು ತುಂಬಾ ವಿಶೇಷವಾಗಿದೆ ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ಜಾಗ ಮಾತ್ರ ನಾಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಒಟ್ಟಲ್ಲಿ ಮಹಾಪರಿನಿರ್ವಾಣ ಎಕ್ಸ್ಪ್ರೆಸ್ ಒಂದು, ಜೊತೆಗೆ ನೆಕ್ಸ್ಟ್ ಲಾಸ್ಟ್ ಫೆರಿ ಕ್ವೀನ್ ಅಂತ. ಈ ಫೆರಿ ಕ್ವೀನ್ ಏನಿದೆ ಡೆಲ್ಲಿ, ಆಗ್ರಾ, ಜೈಪುರ್ ಕವರ್ ಆಗುತ್ತೆ. ದೆಹಲಿಯಿಂದ ಆಗ್ರಾ, ಜೈಪುರ್. ಇದು ವರ್ಷಕ್ಕೆ ಒಂದೇ ಸತಿ. ಇದು ಸ್ಟೀಮ್ ಲೋಕೋಮೋಟಿವ್ ಬಳಸುತ್ತದೆ. ಜಗತ್ತಿನ ಅತಿ ಪುರಾತನದ ಸ್ಟೀಮ್ ಲೋಕೋಮೋಟಿವ್ ಬಳಸುತ್ತಿದೆ ಫೆರಿ ಕ್ವೀನ್. ಇದು ಟೂರಿಸ್ಟ್ ಡಿಮ್ಯಾಂಡ್ ಇದ್ರೆ ಮಾತ್ರ ನಡೆಯುತ್ತೆ. ಟೂರಿಸ್ಟ್ ಡಿಮ್ಯಾಂಡ್ ಇದ್ರೆ ಮಾತ್ರ ಈ ಟ್ರೈನ್ ಇರುತ್ತೆ. ಸೊ ಇದೆಲ್ಲ ನಮ್ಮ ಹೆರಿಟೇಜ್ ಟ್ರೈನ್ಸ್ಗಳು, ಸರಿನಾ? ಸೊ ನಾವು ನೋಡಿ ಏನೇನು ಕವರ್ ಆಗಿದೆ. ರೈಲ್ವೆ ಝೋನ್ಸ್ ಎಲ್ಲ ಕವರ್ ಮಾಡಿದೀವಿ, ಹೆರಿಟೇಜ್ ಟ್ರೈನ್ಸ್ ಕವರ್ ಮಾಡಿದೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ ಇಲ್ಲಿ ನೋಟ್ಸ್, ದಯವಿಟ್ಟು ನೋಡಿ ಅದನ್ನ. ನೆಕ್ಸ್ಟ್ ಡೈಮಂಡ್ ಕ್ವಾಡ್ರಿಲ್ಯಾಟರಲ್. ನಾ ಹೇಳಿದ್ದಲ್ಲ ಆಗಲಿ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರಸ್ತೆಗಳಿಗೆ, ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ರೈಲ್ವೇಸ್ಗೆ.
ಸೊ ಮುಖ್ಯವಾಗಿ ಈ ಡೈಮಂಡ್ ಕ್ವಾಡ್ರಿಲೇಟರಲ್ ನಾವು ಮಾಡ್ತಾ ಇರೋದು ಅದಕ್ಕೆ ಗೂಡ್ಸ್ ಸರಕು ಸಾಗಾಣಿಕೆಗೆ 6 ಕಾರಿಡಾರ್ಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. 6 ಯಾವ್ದು? ಡೆಲ್ಲಿ ಮುಂಬೈ, ಮುಂಬೈ ಚೆನ್ನೈ ಇದ್ರಲ್ಲಿ ಬಂದ್ಬಿಡುತ್ತೆ, ಬೆಂಗಳೂರು ಆಯ್ತಾ, ಮುಂಬೈ ಚೆನ್ನೈಲಿ ಬರುತ್ತೆ. ಹಂಗೆ ಚೆನ್ನೈ ಕಲ್ಕಟಾ, ಕಲ್ಕಟಾ ಡೆಲ್ಲಿ, ನೋಡಿ 4 ಗೊತ್ತಾಯ್ತು, ಮಹಾನಗರಗಳನ್ನ ಸೇರಿಸ್ತಾ ಇದ್ದಾರೆ. ಹಂಗೆ ಡೆಲ್ಲಿ ಚೆನ್ನೈ ಆಯ್ತಾ, ಮುಂಬೈ ಕಲ್ಕಟಾ ಡೈರೆಕ್ಟ್ ರೂಟ್. ಇಲ್ಲಿ ನೋಡಿ ಮ್ಯಾಪ್ ಹಾಕಿದೀನಿ ನೋಡಿ, ಗೊತ್ತಾಗ್ತದೆ ಎಲ್ಲರಿಗೂ ಈ ರೂಟ್ ಇದೆಲ್ಲ. ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಮಾಡ್ತಾ ಇದ್ದಾರೆ ಗೂಡ್ಸ್ ನ ಸಾಗಿಸಕ್ಕೆ. ಸೊ ನಾವು ಡೈಮಂಡ್ ಕ್ವಾಡ್ರಿಲೇಟರಲ್ ಯೋಜನೆಗಳು ಯಾವ ಸಾರಿಗೆ ವ್ಯವಸ್ಥೆ ಬರುತ್ತೆ ಅಂದಾಗ ರೈಲ್ವೇಸ್ ಆಯ್ತಾ. ಇವಾಗ ಕನ್ಸ್ಟ್ರಕ್ಷನ್ ಶುರುವಾಗಿದೆ, ಎಷ್ಟೋ ಸಂಪರ್ಕಗಳನ್ನ ಆಲ್ರೆಡಿ ಮುಗಿಸ್ತಾ ಇದ್ದಾರೆ. ಡೆಲ್ಲಿ ಮುಂಬೈ ಕಾರಿಡಾರ್ ನಾಲ್ಕೈದು ಎಲ್ಲರೂ ನ್ಯೂಸ್ ಅಲ್ಲಿ ಇದೆ. ಹಂಗೆ ಮುಂಬೈ ಚೆನ್ನೈ ಕಾರಿಡಾರ್ ನ್ಯೂಸ್ ಅಲ್ಲಿ ಇದೆ ಆಯ್ತಾ. ಪ್ಲೀಸ್ ನಾಪಿಟ್ಕೊಳ್ಳಿ, ಇದೆಲ್ಲ ಕರೆಂಟ್ ಅಫೇರ್ಸ್ ಸೇರುತ್ತೆ. ಹಂಗೆ ಝೀರೋ ಆಕ್ಸಿಡೆಂಟ್ ಮಿಷನ್ ಕೇಳ್ತಾರೆ ಇದನ್ನ, ಝೀರೋ ಆಕ್ಸಿಡೆಂಟ್ ಮಿಷನ್ ಅಂತೇಳಿ ನಮ್ಮ ಹಳೆ ರೈಲ್ವೆ ಮಿನಿಸ್ಟರ್ ಒಬ್ಬರಿದ್ರು ಸುರೇಶ್ ಪ್ರಭು ಅಂತ. ಅವರು ಈ ಝೀರೋ ಆಕ್ಸಿಡೆಂಟ್ ಮಿಷನ್ ನ ತಂದ್ರು. ರೈಲ್ವೇಸ್ ನಲ್ಲಿ ಆಕ್ಸಿಡೆಂಟ್ಸ್ ಗಳನ್ನ ತಡೆಯೋದಕ್ಕೆ ಮಾಡಿರುವಂತ ಒಂದು ಯೋಜನೆ. ಎಕ್ಸಾಂಪಲ್ ಕೇಳ್ತಾರೆ, ಝೀರೋ ಆಕ್ಸಿಡೆಂಟ್ ಮಿಷನ್ ಯಾವ ಸಾರಿಗೆ ಸಂಪರ್ಕಕ್ಕೆ ಅನ್ವಯಿಸುತ್ತದೆ? ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ. ಕೇಳ್ತೀರಾ? ಇದನ್ನ ಕೇಳ್ಬಿಡ್ತಾರೆ ನೋಡಿ. ಝೀರೋ ಆಕ್ಸಿಡೆಂಟ್ ಮಿಷನ್ ಅಂದಾಗ ನಿಮ್ಗೆ ಡೌಟ್ ಬರುತ್ತೆ, ಯಾವ್ದಕ್ಕಿದು? ರಸ್ತೆಗಳ್ಗ, ರೈಲ್ವೇಸ್ಗ, ವಾಯು ಸಾರಿಗೆಗ ಅಂತ. ಅವಾಗ ರೈಲ್ವೇಸ್ ಹಾಕಿಟ್ಕೊಳ್ಳಿ. ನಾನು ರೈಲ್ವೆ ಮಿನಿಸ್ಟರ್ ಕೂಡ ಹೆಸರು ಹೇಳಿದ್ದೀನಿ. ಮೊದಲಿದ್ದಂತ ರೈಲ್ವೆ ಮಿನಿಸ್ಟರ್ ಸುರೇಶ್ ಪ್ರಭು ಅವರು ಶುರು ಮಾಡಿದಂತ ಝೀರೋ ಆಕ್ಸಿಡೆಂಟ್ ಮಿಷನ್, ಇದು ಗ್ಯಾರಂಟಿ ಕೇಳ್ತಾರೆ. ಇವ್ರು ಏನ್ ಮಾಡಿದ್ರು, ಹಳೆ ಹಳಿಗಳನ್ನ ಚೇಂಜ್ ಮಾಡೋದು, ಬೋಗಿಗಳನ್ನ ಆಕ್ಸಿಡೆಂಟ್ ಪ್ರೂಫ್ ಬೋಗಿಗಳನ್ನ ತರೋದು, ಕರೆಕ್ಟ್ ಸಿಗ್ನಲಿಂಗ್ ಕಮ್ಯುನಿಕೇಶನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದು, ಎಲ್ಲೆಲ್ಲಿ ರೈಲ್ವೆ ಕ್ರಾಸಿಂಗ್ಸ್ ಇರುತ್ತಲ್ಲ ಅದನ್ನ ಗಾರ್ಡ್ಗಳು ಹಾಕೋದು ಅಲ್ಲಲ್ಲಿ, ಅದನ್ನೆಲ್ಲ ಯೋಜನೆ ಎತ್ಕೊಂಡಿದ್ದಾರೆ ಭಾರತ ಸರ್ಕಾರ ಆಯ್ತಾ. ರೈಲ್ವೇಸ್ ಅವರು ಕೇಳ್ತಾರೆ ಇದನ್ನ. ಝೀರೋ ಆಕ್ಸಿಡೆಂಟ್ ಮಿಷನ್ ಅಲ್ಲಿ ಮುಖ್ಯ 4. ಒಂದು, ಮೊದಲನೇ ಅಂಶ ಏನು? ಹಳೆ ಹಳಿಗಳನ್ನ ಬದಲಾಯಿಸೋದು, ಕರೆಕ್ಟ್. ಓಲ್ಡ್ ರೈಲ್, ಹಳೆ ಹಳಿ ರೈಲ್ವೆ ಹಳಿಗಳು, ಓಲ್ಡ್ ರೈಲ್ಸ್ ನ ಬದಲಾಯಿಸೋದು ಆಯ್ತಾ. ಓಲ್ಡ್ ರೈಲ್ಸ್ ನ ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು, ಬದಲಾಯಿಸೋದು. 2, ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್, ರೈಲ್ವೆ ಕ್ರಾಸಿಂಗ್ಸ್ ಗಳೆಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಗಾರ್ಡ್ಗಳನ್ನ ಕೂರಿಸೋದು, ಗೇಟ್ ಹಾಕೋದು. ಯಾಕೆಂದ್ರೆ ರೈಲ್ವೆ ಕ್ರಾಸಿಂಗ್ಸ್ ಅಲ್ಲೇ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು. ರೈಲ್ವೆ ಕ್ರಾಸಿಂಗ್ಸ್ ಗಳ ಬಗ್ಗೆ ಹೇಳಿದ್ರು. ಆಮೇಲೆ ಸಿಗ್ನಲಿಂಗ್ ಮತ್ತು ಕಮ್ಯುನಿಕೇಶನ್ಸ್, ಅದರಿಂದನೇ ಆಕ್ಸಿಡೆಂಟ್ಸ್ ಗಳಾಗ್ತಾ ಇರೋದು. ಕರೆಕ್ಟಾ? ಸಿಗ್ನಲಿಂಗ್ ಸರಿ ಇಲ್ಲ, ಕಮ್ಯುನಿಕೇಶನ್ ಸರಿ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಅದನ್ನ ಅಭಿವೃದ್ಧಿ ಪಡಿಸೋದು, ಗೊತ್ತಲ್ಲ. ಸೊ ಆಕ್ಸಿಡೆಂಟ್ ಪ್ರೂಫ್ ಕೋಚ್ಗಳನ್ನ ತರೋದು, ಆಕ್ಸಿಡೆಂಟ್ ಆಗದೇ ಇರೋಂಥ ಕೋಚ್ಗಳು, ಆಕ್ಸಿಡೆಂಟ್ ಪ್ರೂಫ್ ಕೋಚ್. ಓಕೆ, ಹಾ, ಕವಚ್ ಅಂತ ಹೇಳಿ ಕರೀತಾರೆ ಇದನ್ನ. ಕೇಳಿದಿರಾ? ಎಕ್ಸಾಮ್ ಅಲ್ಲಿ ಕೇಳ್ಬೋದಲ್ವ ಇದನ್ನೇ. ಇದನ್ನು ಬರೆದ್ಬಿಡೋಣ, ಕವಚ್ ಬರೀರಿ ಎಲ್ಲರೂ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಒಂದು ಸಂಸ್ಥೆ ಇದೆಯಪ್ಪ, ರಿಸರ್ಚ್ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಕೇಳಿದ್ರೆ ಎಲ್ಲರೂ? RDS ಕೇಳಿದಿರಾ? ಎಷ್ಟು ಜನ ಕೇಳಿದಿರಾ? ರಿಸರ್ಚ್ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತ. ಅವರು ಇದನ್ನ ತಂದಿರಂಥದ್ದು, ರಿಸರ್ಚ್ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಓಕೆ, ಟ್ರೈನ್ ಸೇಫ್ಟಿ ಸಿಸ್ಟಮ್ ಇದು. ಕವಚ್ ಇಸ್ ಅ ಟ್ರೈನ್ ಸೇಫ್ಟಿ ಸಿಸ್ಟಮ್. ಟ್ರೈನ್ ಸೇಫ್ಟಿ ಅಂದ್ರೆ ಟ್ರೈನ್ಗಳಲ್ಲಿ ಪ್ಯಾಸೆಂಜರ್ಸ್ಗಳಿಗೂ ಮತ್ತೆ ಟ್ರೈನ್ ಸುರಕ್ಷತೆಗಾಗಿ ಬಂದಂತ ಒಂದು ವ್ಯವಸ್ಥೆ. ಆಟೋಮೆಟಿಕ್ ಬ್ರೇಕಿಂಗ್, ಸ್ಪೀಡ್ ರೆಗ್ಯುಲೇಷನ್, ಕೇಳಿದ್ರೆಲ್ಲ ರಿಯಲ್ ಟೈಮ್ ಕಮ್ಯುನಿಕೇಶನ್. ಸೊ ಇದೆಲ್ಲ ಒಂದಷ್ಟು ವ್ಯವಸ್ಥೆಗಳಿದೆ ಇದರಲ್ಲಿ. ಸ್ಪೀಡ್ ಕಂಟ್ರೋಲ್ ಆಗುತ್ತೆ, ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಇದೆ, ರಿಯಲ್ ಟೈಮ್ ಕಮ್ಯುನಿಕೇಶನ್ ಇದೆ ಆಯ್ತಾ. ಆಮೇಲೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಆಗ್ತಾ ಇದ್ದಾರೆ. RFID ಕೇಳಿದ್ರೆ ಜನ ಕೇಳಿದ್ರೆ RFID ಅಂತ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್, ಟ್ರೈನ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗೋಗುತ್ತೆ RFID ಇಂದ. ಸೊ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕವಚ್ ಯಾವ್ದಕ್ಕೆ ಬಳಸ್ತಾರೆ? ಹೌದಾ?
ಇದ್ರದ್ದು ಎಲ್ಲಿದೆ ಇದು? ಇಟ್ ಇಸ್ ಲೊಕೇಟೆಡ್ ಇನ್ ಕವಚ್. ಅವರು ಶುರು ಮಾಡಿದರು ರಿಸರ್ಚ್ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತೇಳಿ ಲಕ್ನೋನಲ್ಲಿದೆ, ಲಕ್ನೋ ಉತ್ತರ ಪ್ರದೇಶ್. ಓಕೆನಾ? ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್, ಸ್ಪೀಡ್ ಕಂಟ್ರೋಲ್, ರಿಯಲ್ ಟೈಮ್ ಕಮ್ಯುನಿಕೇಶನ್, ಆಯ್ತಾ, ಅವೆಲ್ಲ ವ್ಯವಸ್ಥೆ ಈ ಕವಚ್ ಸಿಸ್ಟಮ್ ಅಲ್ಲಿ ಬಂದಿದೆ. ಸೊ ಎಂಜಿನಕ್ಕೆ ಹೂಟರ್ ಆಕ್ಟಿವೇಶನ್ ಅಂತ ಕೇಳಿರ್ತೀರಾ? ಯಾರು ರೈಲ್ವೇಸ್ ಓದ್ತಾ ಇದ್ದೀರಾ? ಹೂಟರ್ ಅಂತ ಕರಿತೀವಿ. ಹೂಟರ್ ಕೋಡ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದೀರಾ? ಹೂಟರ್ ಕೋಡ್ಸ್ ಬಳಸ್ತಾರೆ ರೈಲ್ವೇಸ್ ಅಲ್ಲಿ. ಅಂದ್ರೆ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಅದನ್ನ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರೆ ಅಂದ್ರೆ ದೇ ಯೂಸ್ ಹೂಟರ್ ಆಕ್ಟಿವೇಶನ್ ಅಂತ ಕರೀತಾರೆ. ಇವಾಗ ಒಂದು ಟ್ರೈನ್ ಆಕ್ಸಿಡೆಂಟ್ ಆದ ತಕ್ಷಣ ಇದನ್ನ ಆಕ್ಟಿವೇಟ್ ಆಗುತ್ತೆ, ಈ ಹೂಟರ್ ಕೋಡ್ ಆಕ್ಟಿವೇಟ್ ಆಗುತ್ತೆ. ಒಬ್ರು, ನಾನು ರೈಲ್ವೆ ಗಾರ್ಡ್ ಅನ್ಕೊಳ್ಳಿ, ನಾನು ರೈಲ್ವೆ ಗಾರ್ಡ್ ಸ್ಪಾಟ್ ಅಲ್ಲಿ ಇದ್ದೀನಿ, ಅಥವಾ ನಾನು ಲೋಕೋಮೋಟಿವ್ ನಲ್ಲಿ ಓಡಿಸ್ತಾ ಇರ್ತೀನಿ, ಡ್ರೈವರ್. ಸೊ ನನ್ಗೆ ಆಕ್ಸಿಡೆಂಟ್ ಆದ ತಕ್ಷಣ ನಾನು ಏನ್ ಮಾಡ್ತೀನಿ, ಇನ್ ಕೇಸ್ ನಾನು ಬದುಕಿದ್ರೆ ಏನ್ ಮಾಡ್ತೀನಿ, ಒಂದು ಹೂಟರ್ ಕೋಡ್ ಹೇಳ್ತೀನಿ ನಾನು ನಿಯರೆಸ್ಟ್ ರೈಲ್ವೆ ಸ್ಟೇಷನ್, ಅಥವಾ ಗಾರ್ಡ್ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ಗೆ ಇಂಥದ್ದೊಂದು. ಸೊ 2 ಹೂಟರ್ 3 ಹೂಟರ್ ಅಂತೇಳಿ ಆಕ್ಟಿವೇಟ್ ಮಾಡಕ್ಕೆ ಒಂದು ಕೋಡ್ ಇದೆ, ರೈಲ್ವೇಸ್ ಅವ್ರಿಗೆ ಗೊತ್ತಿರುತ್ತೆ. ಆ ಹೂಟರ್ ಕೋಡ್ ಹೇಳಿದ ತಕ್ಷಣ ಅಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅವರು ಏನ್ ಮಾಡ್ತಾರೆ, ಸೊ ಅದಕ್ಕೆ ತಕ್ಕಂತೆ ಆ ಜನಗಳಿಗೆ ರಕ್ಷಣೆ ಮಾಡೋದಕ್ಕೋಸ್ಕರ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿ NDRF ಇದೆ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ಅವ್ರನ್ನ ಕಳಿಸ್ತಾರೆ. ಗೊತ್ತಾಗ್ತಿದೆ ಎಲ್ಲರಿಗೂ ಹೂಟರ್ ಕೋಡ್ ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ. ಹೂಟರ್ ಕೋಡ್ ಇಸ್ ಯೂಸ್ಡ್ ಇನ್ ರೈಲ್ವೇಸ್. ಏನಕ್ಕೆ? ಟು ಇಂಡಿಕೇಟ್ ದ ಟೈಪ್ ಆಫ್ ಆಕ್ಸಿಡೆಂಟ್, ಯಾವ ತರ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ. ಟೈಪ್ ಆಫ್ ಆಕ್ಸಿಡೆಂಟ್ ಎಷ್ಟು ಜನ ಗೊತ್ತಿತ್ತು? ಟೈಪ್ ಆಫ್ ಆಕ್ಸಿಡೆಂಟ್ಸ್, ಟ್ರೈನ್ ಆಕ್ಸಿಡೆಂಟ್ ಯಾವ ತರ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಬಳಸ್ತಾರೆ, ಹೂಟರ್ ಕೋಡ್ ಅಂತ ಕರೀತಾರೆ. ಓಕೆ, ನಾವು ಕೇಳ್ಕೊಳ್ಳಿ ಪ್ಲೀಸ್ ಎಲ್ಲರೂ. Hooter code is used by Indian Railways to identify the type of accidents that occur. Yes, Satish, very good. ಆಯ್ತಾ? ಇದನ್ನ ನಾವು ಕೇಳ್ಕೊಳ್ಳಿ ಎಲ್ಲರೂ, ಇದನ್ನ ಕೇಳ್ಬೋದಲ್ವಾ? ಕವಚಲ್ಲಿ ಬರುತ್ತಿದ್ವಿ, ಕವಚಲ್ಲಿ ಹೂಟರ್ ಆಕ್ಟಿವೇಶನ್ ಅಂತ ಕರಿತೀವಿ. ಟ್ರೈನ್ ಆಕ್ಸಿಡೆಂಟ್ ಆದ ತಕ್ಷಣ ಮೆಸೇಜ್ ಹೋಗ್ಬಿಡುತ್ತೆ ಆ ಝೋನ್ಗೆ ಮತ್ತೆ ಸ್ಟೇಷನ್ಗೆ, ನಿಯರೆಸ್ಟ್ ಸ್ಟೇಷನ್ಗಳಿಗೆ. ಹೂಟರ್ ಆಟೋಮೆಟಿಕಲಿ ಆಕ್ಟಿವೇಟ್ ಆಗುತ್ತೆ. ಟ್ರೈನ್ ಸೇಫ್ಟಿಗೋಸ್ಕರ ಮಾಡಿರುವಂತ ಕವಚ್ ವ್ಯವಸ್ಥೆ. ಕೇಳ್ಬೋದಲ್ವಾ? ಎಷ್ಟು ಜನ ಗೊತ್ತಾಗ್ತಿದೆ? ಇದೊಂದು ಗ್ಯಾರಂಟಿ ಕ್ವಶನ್ ಹಾಕುತ್ತಾ ಇದೊಂದು, ಆಯ್ತಾ? ಝೀರೋ ಆಕ್ಸಿಡೆಂಟ್ ಮಿಷನ್ ಬಗ್ಗೆ ಕೇಳ್ಬೋದು, ಕವಚ್ ಬಗ್ಗೆ ಕೇಳ್ಬೋದು. ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲಾ ತರ ಕವರ್ ಮಾಡ್ತಾ ಇದ್ದೀನಿ, ಒಂದೇ ಟಾಪಿಕ್ ಅಲ್ಲಿ ಮುಗಿಸ್ತಾ ಇಲ್ಲ ನಾನು. ಐ ಆಮ್ ಕವರಿಂಗ್ ಫ್ರಮ್ ಆಲ್ ಆಂಗಲ್. ಆಕ್ಸಿಡೆಂಟ್ ಪಾರ್ಟ್, ಮತ್ತೆ ರೈಲ್ವೆ ಝೋನ್ಸ್, ಮುಂದಕ್ಕೆ ಬರುವಂತ ಕ್ವಾಡ್ರಾಟ್ರಲ್, ಗೋಲ್ಡನ್ ಕ್ವಾಡ್ರಾಟ್ರಲ್ ರೈಲ್ವೇಸ್ಗೆ ಡೈಮಂಡ್ ಕ್ವಾಡ್ರಾಟ್ರಲ್ ಅಂತ ಕರೀತಾರೆ, ಅದೆಲ್ಲ ಹೇಳ್ಬಿಡ್ತಾ ಇದ್ದೀನಿ ಇವಾಗಲೇ. ಕರೆಕ್ಟಾ? ಸೊ ಆಸ್ ರಿಸಲ್ಟ್ ನಿಮಗೆ ಮುಂದಕ್ಕೆ ಡೌಟ್ ಬರಬಾರ್ದು ಯಾವ್ದ್ರಲ್ಲೂ. ನೆಕ್ಸ್ಟ್, ಭಾರತದಲ್ಲಿ ಲಾಂಗೆಸ್ಟ್ ರೈಲ್ವೆ ಎಲ್ಲಿಂದ ಎಲ್ಲಿಗಿದೆ ಹೇಳಿ? ದಿಬ್ರುಗಢ್ ಟು ಕನ್ಯಾಕುಮಾರಿ. ದಿಬ್ರುಗಢದಿಂದ ಕನ್ಯಾಕುಮಾರಿವರೆಗೂ ವಿವೇಕ್ ಎಕ್ಸ್ಪ್ರೆಸ್ ಅಂತ ಎಷ್ಟು ಜನ ಕೇಳಿದಿರಾ? ಮೊದಲು ಹಿಮಸಾಗರ್ ಎಕ್ಸ್ಪ್ರೆಸ್ ಅಂತ ಇತ್ತು. ಹಿಮಸಾಗರ್ ಎಕ್ಸ್ಪ್ರೆಸ್ ಮೇಲ್ಗಡೆಯಿಂದ ಬರೋದು, ಕರೆಕ್ಟಾ? ಜಮ್ಮು ಇಂದ ಈ ಕಡೆಗೆ. ಈಗ ವಿವೇಕ್ ಎಕ್ಸ್ಪ್ರೆಸ್, ವಿವೇಕ್ ಎಕ್ಸ್ಪ್ರೆಸ್ ಕೇಳ್ತಾರೆ. ಲಾಂಗೆಸ್ಟ್ ಟ್ರೈನ್ ಇದು ಭಾರತದ ವಿವೇಕ್ ಎಕ್ಸ್ಪ್ರೆಸ್, ಲಾಂಗೆಸ್ಟ್ ಟ್ರೈನ್ ಇದು. ಎಲ್ಲಿಂದ? ದಿಬ್ರುಗಢ್, ಅಸ್ಸಾಂ ಇಂದ ತಮಿಳುನಾಡುವರೆಗೂ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿ ನಿಮ್ಗೆ, ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಎಷ್ಟು ಸ್ಟೇಷನ್ಗಳನ್ನ ಕ್ರಾಸ್ ಆಗುತ್ತೆ ಅಂತ, ಎಷ್ಟು ಸ್ಟೇಷನ್ ಇದೆ ಅಂತ ಕೇಳ್ತಾರೆ, ಆಯ್ತಾ? ನಾವು ಕಟ್ಕೊಳ್ಳಿ. ಇದು 4160 ಕಿಲೋಮೀಟರ್ ಇದೆ ಟ್ರೈನ್ ಜರ್ನಿ. ಇದು 79 ಗಂಟೆ ತಗೊಳುತ್ತೆ, ಆಯ್ತಾ? 57 ಸ್ಟಾಪ್ಸ್ ಇದೆ, ಅಂದ್ರೆ ಆ ಸ್ಟೇಷನ್ಗಳಿದೆ ಅಂತ ಅರ್ಥ. ಗೊತ್ತಾಯ್ತಾ? ಸಿಂಪಲ್ ಆಗಿ ಕವರ್ ಮಾಡಿದ್ದೀನಿ ನಾನು. ಎಷ್ಟು ದೂರ? 4160 ಕಿಲೋಮೀಟರ್ ಇದೆ. ದಿಬ್ರುಗಢ್ ಅಸ್ಸಾಂ ಇಂದ ಹಿಡಿದು ತಮಿಳುನಾಡು. ಎಷ್ಟು ರಾಜ್ಯ ಅಂತ ಕೇಳ್ತಾ ಇದ್ದೀನಿ ಕ್ವಶನ್. ಎಷ್ಟು ರಾಜ್ಯಗಳ ಮುಖಾಂತರ ಬರ್ತಾ ಇದೆ ಅಂತ ಕ್ವಶನ್ ನಂದು, ಯಾರು ಆನ್ಸರ್ ಮಾಡಿಲ್ಲ ಇನ್ನೂ.
ಕರೆಕ್ಟಾ? 79 ಗಂಟೆ ತಗೊಳುತ್ತೆ, 79 hours. ಆಮೇಲೆ 57 ಸ್ಟಾಪ್ಸ್ ಇದೆ, 57 ಸ್ಟಾಪ್ಸ್. ನೋಡಿ ಹೇಮಂತ್, ಕೌಂಟ್ ಮಾಡಿ. ಅಸ್ಸಾಂ ಅಸ್ಸಾಂ, ದಿಬ್ರುಗಢ ಅಸ್ಸಾಂ ಅಪ್ಪ. ಅಸ್ಸಾಮಿಂದ ಶುರುವಾಗಿ ವೆಸ್ಟ್ ಬೆಂಗಾಲ್ ಬರ್ತಾ ಇದೆ ನೋಡಿ. ಆಯ್ತಾ? 2 ಆಯ್ತಾ? ಇಲ್ಲಿ ಒಡಿಸ್ಸಾ ಅಲ್ವಾ? ನೋಡಿ ಒಡಿಸ್ಸಾ ಆದ್ಮೇಲೆ ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಅಷ್ಟೇ. ಅಂದ್ರೆ 1 2 3 4 5 6 ಆಗ್ತಾ ಇದೆಯಲ್ಲ, ಕರೆಕ್ಟಾ? ತಮಿಳುನಾಡು ಆಲ್ರೆಡಿ ಕೌಂಟ್ ಮಾಡಿದ್ದೀರಾ, ಹೌದಲ್ಲ? 1 2 3 4 5 6. ಸಿಕ್ಕಿಂಗೆ ಇಲ್ಲಪ್ಪ, ಸಿಕ್ಕಿಂಗೆ ರೈಲ್ವೆ ಕನೆಕ್ಷನ್ ಇಲ್ವಲ್ಲ ಸಿಕ್ಕಿಂಗೆ. ಇದು ವೆಸ್ಟ್ ಬೆಂಗಾಲ್ ಇದೆ. ಸಿಕ್ಕಿಂ ಇಲ್ಲಿಂದ ಶುರು ಆಗುತ್ತೆ, ಮೇಲೆ. ಸಿಕ್ಕಿಂಗೆ ರೈಲ್ವೆ ಕನೆಕ್ಷನ್ ಇಲ್ಲ, ಗೊತ್ತಾಯ್ತಾ? 6 states. ನೋಡಿ ಎಷ್ಟು ಸಿಂಪಲ್ ಕ್ವಶನ್, ಎಲ್ಲ ತಪ್ಪು ಮಾಡ್ಬಿಟ್ರಲ್ಲ. ವಿವೇಕ್ ಎಕ್ಸ್ಪ್ರೆಸ್ ಲಾಂಗೆಸ್ಟ್ ಟ್ರೈನ್ ಎಷ್ಟು ರಾಜ್ಯಗಳ ಮುಖಾಂತರ ಪಾಸ್ ಆಗುತ್ತೆ? ಎಷ್ಟು ಒಳ್ಳೆ ಕ್ವಶನ್ ಕೇಳಿದ್ದೀನಿ ನಾನು. ಆಯ್ತಾ? ನೆಕ್ಸ್ಟ್ ನೋಡೋಣ ಬೇರೆ. ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ, ಎಷ್ಟು ಜನ ಕೇಳಿದಾರೆ ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ ಅಂತ? ರಷ್ಯಾದಲ್ಲಿದೆ. ಜಗತ್ತಿನಾದ್ಯಂತ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಇದೆ. ಸೇಂಟ್ ಪೀಟರ್ಸ್ಬರ್ಗ್ ಇಂದ ಶುರುವಾಗುತ್ತೆ, ಇಲ್ಲಿ ರಷ್ಯಾದ. ಇಲ್ಲಿಂದ ಹಿಡಿದು ವ್ಲಾಡಿವೋಸ್ತಕ್ ವರೆಗೂ ಹೋಗುತ್ತೆ. ಇದು 9289 ಕಿಲೋಮೀಟರ್ಸ್ ಇದೆ. ಇದು ಸೈಬೀರಿಯಾ ಅನ್ನೋದು ಉರಾಲ್ ಪರ್ವತದಿಂದ ಬಲಗಡೆ ಬರುತ್ತೆ. ಇಲ್ಲಿ ಉರಾಲ್ ಪರ್ವತ ಬರ್ತಾ ಇದೆ ನೋಡಿ, ಡಾಟೆಡ್ ಲೈನ್ ಆಗ್ತಾ ಇದೆ ನೋಡಿ, ಇದು ಉರಾಲ್ ಪರ್ವತ. ಇದು ಉರಾಲ್. ಈ ಉರಾಲ್ ಪರ್ವತ ಏನ್ ಮಾಡ್ತಾ ಇದೆ? ಯುರೋಪ್ನ ಏಷ್ಯಾದಿಂದ ಬೇರ್ಪಡಿಸ್ತಾ ಇದೆ. ಈ ಏಷ್ಯಾ ಭಾಗವನ್ನು ಸೈಬೀರಿಯಾ ಅಂತ ಕರೀತಾರೆ. ಮೊದಲು ಇದು ಲಾಂಗೆಸ್ಟ್ ಆಗಿತ್ತಲ್ವಾ? ಎಷ್ಟು ಜನ ಗೊತ್ತಾಗ್ತದೆ? ಮೊದಲು ಇದೇ ಲಾಂಗೆಸ್ಟ್ ಆಗಿತ್ತು. ಸೈಬೀರಿಯಾ ಮುಖಾಂತರ ಕ್ರಾಸ್ ಮಾಡ್ತಾ ಇರೋದು. ಒಂದೇ ದೇಶದೊಳಗಿರುವಂತ ಅತಿ ಉದ್ದದ ರೈಲ್ವೆ ಇದೆ, ಹೌದಾ? ಎಷ್ಟು ಜನ ಗೊತ್ತಾಗ್ತದೆ? ವಿತಿನ್ ಅ ಕಂಟ್ರಿ, ಒಂದೇ ದೇಶದೊಳಗೆ ಇರುವಂತ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಇದಾಗಿದೆ. ಆಮೇಲೆ ಡಬಲ್ ಟ್ರ್ಯಾಕ್, ಎಷ್ಟು ಜನ ಗೊತ್ತಾಗ್ತದೆ? ಡಬಲ್ ಟ್ರ್ಯಾಕ್ ಅಂದ್ರೆ ಟು ಅಂಡ್ ಫ್ರೋ ಟ್ರೈನ್ಗಳಲ್ಲಿ ಓಡಾಡಬಹುದು. ನೀವು ಒಂದೇ ಹಳಿ ಮೇಲೆ ಇನ್ನೊಂದು ಟ್ರೈನ್ ಹಿಂಗ್ ವಾಪಸ್ ಬರಂಗಿಲ್ಲ, ಆ ತರ ಸಮಸ್ಯೆ ಇಲ್ಲ. ಡಬಲ್ ಟ್ರ್ಯಾಕ್ ಇದೆ. ಅರ್ಥ ಆಯ್ತು ಎಲ್ಲರಿಗೂ? ದಿಸ್ ಅ ಡಬಲ್ ಟ್ರ್ಯಾಕ್, ಜೊತೆಗೆ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಲಿಂಕ್ ವಿತಿನ್ ಅ ಕಂಟ್ರಿ. ಒಂದೇ ದೇಶದೊಳಗಿರುವಂತಹ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಇದಾಗಿದೆ, ಗೊತ್ತಾಯ್ತಲ್ಲ? ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ, ಸೇಂಟ್ ಪೀಟರ್ಸ್ಬರ್ಗ್ ಟು ವ್ಲಾಡಿವೋಸ್ಟಾಕ್. ಇದು ಯುರೋಪಿಯನ್ ರಷ್ಯಾದಿಂದ ಶುರುವಾಗಿ ಏಷ್ಯನ್ ರಷ್ಯಾ ಭಾಗ ಕವರ್ ಆಗುತ್ತೆ. ನೋಡ್ಕೊಳ್ಳಿದ್ದೀನಿ ಎಲ್ಲರೂ, ಆಯ್ತಾ? ಇಲ್ಲಿ ನೋಡಿ ಬೈಕಾಲ್ ಲೇಕ್ ಗೊತ್ತಾಗ್ತಿದೆ ಎಲ್ಲರಿಗೂ? ಲೇಕ್ ಬೈಕಾಲ್ ಅದರ ದಕ್ಷಿಣ ಭಾಗದಲ್ಲಿ ಹೋಗ್ತಾ ಇದೆ. ಇಲ್ಲಿ ಲೇಕ್ ಬೈಕಾಲ್, ಇದು ಲೇಕ್ ಬೈಕಾಲ್ ಇದು, ಆಯ್ತಾ? ಹಂಗೆ ನೋಡಿ ನೆಕ್ಸ್ಟ್ ಕೆನಡಿಯನ್ ನ್ಯಾಷನಲ್ ರೈಲ್ವೆ. ಕೆನಡಿಯನ್ ನ್ಯಾಷನಲ್ ರೈಲ್ವೆ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದೆ ನೋಡಿ, ಅದು ಕೆನಡಿಯನ್ ನ್ಯಾಷನಲ್ ರೈಲ್ವೆ. ಇಲ್ಲಿ ನೋಡಿ ಬ್ಲೂ ಕಲರ್ ಇದೆ ಅಲ್ಲ, ಅದು ಕೆನಡಿಯನ್ ನ್ಯಾಷನಲ್ ರೈಲ್ವೆ. ಇಲ್ಲಿ ಪ್ರಿನ್ಸ್ ರೂಪರ್ಟ್ ಅಂತ ಒಂದು ಜಾಗ ಇದೆ, ಬ್ರಿಟಿಷ್ ಕೊಲಂಬಿಯಾ ಇದೆ. ಬ್ರಿಟಿಷ್ ಕೊಲಂಬಿಯಾದ ಪ್ರಿನ್ಸ್ ರೂಪರ್ಟ್ ಇಂದ ಶುರುವಾಗಿ ಇಲ್ಲಿ ನೋವಾಸ್ಕೋಟಿಯಾದಲ್ಲಿರುವಂತಹ ಹ್ಯಾಲಿಫ್ಯಾಕ್ಸ್ ವರೆಗೂ ಬರುತ್ತೆ. ಇದು ಕೆನಡಿಯನ್ ನ್ಯಾಷನಲ್ ರೈಲ್ವೆ. 32,000 ಕಿಲೋಮೀಟರ್ ಇದೆ, ಆಯ್ತಾ? ಹಂಗೆ ಕೆನಡಿಯನ್ ಪೆಸಿಫಿಕ್ ರೈಲ್ವೆ ಅಂತ, ಕೆನಡಿಯನ್ ಪೆಸಿಫಿಕ್ ರೈಲ್ವೆ ಇಲ್ಲಿಂದ ಶುರುವಾಗುತ್ತೆ, ವ್ಯಾನ್ಕೋವರ್ ಇಂದ ಶುರುವಾಗುತ್ತೆ. ಕೆನಡಾ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವಂತಹ ವ್ಯಾನ್ಕೋವರ್ ಇಂದ ಶುರುವಾಗಿ ಇಲ್ಲಿವರೆಗೂ ಬರ್ತಾ ಇದೆ. ಸೇಂಟ್ ಜಾನ್, ನ್ಯೂ ಬ್ರೌನ್ಸ್ವಿಕ್, ಸೇಂಟ್ ಜಾನ್ ವರೆಗೂ ಬರುತ್ತೆ. ಇಲ್ಲಿ ಸ್ಟಾಪ್ ಆಗುತ್ತೆ ಸೇಂಟ್ ಜಾನ್. ಗೊತ್ತಾಗ್ತದೆ ಎಲ್ಲರಿಗೂ? ಕೆನಡಿಯನ್ ನ್ಯಾಷನಲ್ ರೈಲ್ವೆ, ಕೆನಡಿಯನ್ ಪೆಸಿಫಿಕ್ ರೈಲ್ವೆ. ಕೆನಡಿಯನ್ ಪೆಸಿಫಿಕ್ ರೈಲ್ವೆ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ಟಿದ್ರು. ವ್ಯಾನ್ಕೋವರ್, ಕೆನಡಾದ ವ್ಯಾನ್ಕೋವರ್ ಇಂದ ಸೇಂಟ್ ಜಾನ್ ಎಂಬ ಸ್ಟೇಷನ್ ವರೆಗೂ ಇದೆ. ಇದು ನೋಡಿ 20,000 ಕಿಲೋಮೀಟರ್ ಇದೆ. ಆದರೆ ಕೆನಡಿಯನ್ ನ್ಯಾಷನಲ್ ರೈಲ್ವೆ ಪ್ರಿನ್ಸ್ ರೂಪರ್ಟ್ ಇಂದ ಹಿಡಿದು ಹ್ಯಾಲಿಫ್ಯಾಕ್ಸ್ ಇಲ್ಲಿವರೆಗೂ ಇದೆ. ಗೊತ್ತಾಗ್ತದೆ ಎಲ್ಲರಿಗೂ? ಇಲ್ಲಿ ನೋಡಿ ಝೂಮ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಈ ಜಾಗ ಹ್ಯಾಲಿಫ್ಯಾಕ್ಸ್, ಇದು ಸೇಂಟ್ ಜಾನ್. ಇದು ಮ್ಯಾಪ್ ಕೊಡ್ತಾ ಇರೋದ್ರಿಂದ ಸುಲಭ ಆಗ್ಬಿಡ್ಬೇಕು ಇದು, ಯಾಕೆಂದ್ರೆ ನಮ್ಗೆ ಎಲ್ಲಿಂದ ಎಲ್ಲಿಗೆ ಅಂತಾನೆ ಕೇಳೋದವ್ರು. ಗೊತ್ತಾಗ್ತದಲ್ಲ? ಕ್ವಶನ್ಸ್ ಹೆಚ್ಚಿನ ಕರ್ತಾ ಇತ್ತು. ಈ ಎಕ್ಸಾಮ್ ಅಲ್ಲಿ UPSC ಕ್ವಶನ್ ಆಗಿದೆ ನಮಗೆ. ಲಾಸ್ಟ್ ಇಯರ್ ಕ್ವಶನ್ ಆಗಿದೆ UPSC ನಲ್ಲಿ. ನಮ್ಮ KPSC ಅವ್ರು ಬರ್ತಾರೆ ಇವಾಗ.
ಇದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇದನ್ನು. ಆಯ್ತಾ. ನೆಕ್ಸ್ಟ್ ನೋಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲೂ ರೈಲ್ವೆ ಇದೆ. ಒಂದು ಮೇನ್ ಆಗಿ ಫಸ್ಟ್ ರೂಟ್ ನೋಡೋಣ. ಫಸ್ಟ್ ರೂಟ್ ಐ ವಾಂಟ್ ಯು ಟು ಸಿ ಇದನ್ನು ನೋಡಿ, ಅದು ದ ಇಂಡಿಯನ್ ಪೆಸಿಫಿಕ್ ಅಂತ. ದ ಇಂಡಿಯನ್ ಪೆಸಿಫಿಕ್ ಏನಾಗುತ್ತೆ, ಪರ್ತಿಂದ ಶುರು ಆಗುತ್ತೆ. ಪರ್ತಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ ನೋಡಿ, ಸಿಡ್ನಿವರೆಗೂ ಈಸ್ಟ್ ವೆಸ್ಟ್ ರೂಟ್. ಪರ್ತಿಂದ ಶುರುವಾಗಿ ಅಡಿಲೇಡ್ ಬರುತ್ತೆ, ಅಡಿಲೇಡ್ ಇಂದ ಇಟ್ ಕಮ್ಸ್ ಟು ಸಿಡ್ನಿ. ಇನ್ನೊಂದು ದ ಗಾನ್ ಅಂತ. ದ ಗಾನ್ ಇದು ಡಾರ್ವಿನ್ ಇಂದ ಶುರು ಆಗುತ್ತೆ. ಡಾರ್ವಿನ್ ಉತ್ತರ ಆಸ್ಟ್ರೇಲಿಯಾದಿಂದ ಶುರುವಾಗಿ ದಕ್ಷಿಣ ಅಡಿಲೇಡ್ ವರೆಗೂ ಬರುತ್ತೆ. ಅಡಿಲೇಡ್ ನಾರ್ತ್ ಸೌತ್ ಇದೆ. ಆಯ್ತಾ, ನಾರ್ತ್ ಸೌತ್. ಇನ್ನೊಂದು ಕ್ವೀನ್ಸ್ಲ್ಯಾಂಡ್ ರೈಲ್ವೆ. ಕ್ವೀನ್ಸ್ಲ್ಯಾಂಡ್ ಅಂತ ಹೇಳಿ ಈ ಪ್ರಾಂತ್ಯ ಇದೆ, ಗೊತ್ತಾನೆ ಎಲ್ಲರಿಗೂ. ಕ್ವೀನ್ಸ್ಲ್ಯಾಂಡ್ ಈ ಭಾಗ ಕವರ್ ಆಗಿದೆ. ಕ್ವೀನ್ಸ್ಲ್ಯಾಂಡ್ ರೈಲ್ವೆ. ಆಯ್ತಾ, ಇಷ್ಟು ನಾಪಿಕೊಳ್ಳಿ ಸಾಕು. ಆಯ್ತಾ, ನಾಪಿಕೊಳ್ಳಿ. ಇದು ನೆಕ್ಸ್ಟ್ ಓರಿಯೆಂಟ್ ಎಕ್ಸ್ಪ್ರೆಸ್ ಅಂತ. ಓರಿಯೆಂಟ್ ಎಕ್ಸ್ಪ್ರೆಸ್ ಅನ್ನೋದು, ಇದು ಓರಿಯೆಂಟ್ ಅಂದ್ರೆ ಏನು, ಈಸ್ಟ್ ಅಂತ. ಯಾಕೆಂದ್ರೆ ಇದು ಲಂಡನ್ ಇಂದ ಶುರುವಾಗಿ ಪೂರ್ವಕ್ಕೆ ಹೋಗುತ್ತೆ. ಲಂಡನ್ ಇಂದ ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ, ಹಂಗರಿ, ಸರ್ಬಿಯಾ, ರೊಮಾನಿಯಾ ಮತ್ತು ರೊಮಾನಿಯಾ ಮತ್ತು ಬಲ್ಗೇರಿಯಾ, ಟರ್ಕಿ, ಇಸ್ತಾನ್ಬುಲ್. ಕೇಳಿದ್ರೆ ಎಲ್ಲರೂ ಟರ್ಕಿಯ ಇಸ್ತಾನ್ಬುಲ್ ವರೆಗೂ ಬರುತ್ತೆ. ಲಂಡನ್ ಟು ಇಸ್ತಾನ್ಬುಲ್ ಅಷ್ಟನ್ನ ಹಾಕಿಕೊಳ್ಳಿ. ಇದು ಪೂರ್ವ ಕಡೆಗೆ ಹೋಗೋದ್ರಿಂದ ಟ್ರೈನ್ ಇದು ಓರಿಯೆಂಟ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ತುಂಬಾ ಪಾಪ್ಯುಲರ್ ಇದು ಓರಿಯೆಂಟ್ ಎಕ್ಸ್ಪ್ರೆಸ್. ಆಯ್ತಾ, ಯುರೋಪ್ ಇಂದ ಹಿಡಿದು ನೋಡಿ, ಎಲ್ಲಿಂದ ಶುರು ಆಗ್ತಾ ಇದೆ, ಲಂಡನ್ ಇಂದ ಶುರು ಆಗ್ತಾ ಇದೆ, ಎಲ್ಲಿವರೆಗೂ ಹೋಗ್ತಾ ಇದೆ, ಇಸ್ತಾನ್ಬುಲ್ ವರೆಗೂ ಹೋಗ್ತಾ ಇದೆ. ಇಟ್ಸ್ ಅ ವೆರಿ ಪಾಪ್ಯುಲರ್ ರೂಟ್ ಓರಿಯೆಂಟ್ ಎಕ್ಸ್ಪ್ರೆಸ್. ಇಸ್ತಾನ್ಬುಲ್ ಟರ್ಕಿ ನಮ್ಗಿದಲ್ವಾ, ಯುರೋಪಿಯನ್ ಟರ್ಕಿ. ಏಷ್ಯಾ ಮತ್ತು ಯುರೋಪ್ ಎರಡು ಮೀಟ್ ಆಗುತ್ತೆ ಇದು. ಆಯ್ತಾ, ಇಲ್ಲಿಂದ ಶುರುವಾಗಿ ಯುರೋಪ್. ಅಂದ್ರೆ ನೀವು ಇಸ್ತಾನ್ಬುಲ್ಗೆ ಹೋದ್ರೆ, ಇಸ್ತಾನ್ಬುಲ್ನಿಂದ ಹೋದ್ರೆ ಕೂತ್ಕೊಂಡ್ರೆ ಇಲ್ಲಿವರೆಗೂ ಹೋಗ್ಬೋದು ನೀವು. ಲಂಡನ್ ವರೆಗೂ ನೀವು ಪ್ರಯಾಣ ಮಾಡ್ಬೋದು. ಸೆಂಜನ್ ವೀಸಾ ಇರ್ಬೇಕಷ್ಟೇ. ಸೆಂಜನ್ ವೀಸಾ ತಗೊಂಡ್ರೆ ಯುರೋಪ್ ಅಲ್ಲಿ ನಾವು ಎಲ್ಲ ದೇಶಗಳಿಗೆ ಹೋಗ್ಬೋದು. ಇವಾಗ ಲಂಡನ್ ಅಲ್ಲಿ ಬಿಡಲ್ಲ ಅಷ್ಟೇ. ನೀವು ಫ್ರಾನ್ಸ್ ವರ್ಗೂ ಹೋಗ್ಬೋದು ಅಷ್ಟೇ, ಪ್ಯಾರಿಸ್ ವರ್ಗೂ. ಪ್ಯಾರಿಸ್ ಇಂದ ಮುಂದಕ್ಕೆ ಹೋಗಕ್ ಬಿಡಲ್ಲ ಈಗ, ಯಾಕೆಂದ್ರೆ ಬ್ರೆಕ್ಸಿಟ್ ಆಗಿದೆ. ಲಂಡನ್, ಗ್ರೇಟ್ ಬ್ರಿಟನ್ ಅವರು ಯುರೋಪಿಯನ್ ಯೂನಿಯನ್ ಇಂದ ಹೊರಗಡೆ ಹೋಗಾಯ್ತು. ಆಸ್ ಅ ರಿಸಲ್ಟ್ ಲಂಡನ್ಗೆ ಎಂಟ್ರಿ ಸಿಗಲ್ಲ, ವೀಸಾ ಇಲ್ಲ ಅಂತ. ಗೊತ್ತಾಯ್ತಾ ಎಲ್ಲರಿಗೂ ಓರಿಯೆಂಟ್ ಎಕ್ಸ್ಪ್ರೆಸ್. ನೋಡಿ ನೆಕ್ಸ್ಟ್ ಯು ಎಸ್ ಎದಲ್ಲಿ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಅಂತ ಕರೀತಾರೆ. ಟ್ರಾನ್ಸ್ ಕಾಂಟಿನೆಂಟಲ್ ಅಂದ್ರೆ ಒಂದು ಖಂಡ ಭಾಗದಿಂದ ಇನ್ನೊಂದು ಭಾಗಕ್ಕೆ, ಒಂದು ಖಂಡದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಂದ್ರೆ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿಗೆ ಬಂದಾಗ ಅದನ್ನು ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ಕರಿತೀವಿ. ಅಂದ್ರೆ ಒಂದು ಕಾಂಟಿನೆಂಟ್ ಫುಲ್ ಕವರ್ ಆಗ್ತಾ ಇದೆ. ಉತ್ತರ ಅಮೆರಿಕ USA ನಲ್ಲಿ. ಈ ಕಡೆ ನ್ಯೂಯಾರ್ಕ್ ನಗರ ನೋಡಿ, ನ್ಯೂಯಾರ್ಕ್ ನಗರ ಇದು ಮೇನ್. ಈ ಕಡೆ ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಏಂಜಲಸ್ ನೋಡಿ, ಕ್ಯಾಲಿಫೋರ್ನಿಯಾ ರಾಜ್ಯ ಈ ಕಡೆ, ಕರೆಕ್ಟಾ. ಇಲ್ಲಿ ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಇದು ಈ ಕಡೆ. ಇಲ್ಲಿಂದ ಈ ಕಡೆಗೆ ಮತ್ತೆ ಈ ಕಡೆಗೆ ಟ್ರೈನ್ಗಳು ಓಡಾಡ್ತಾವಲ್ಲ, ಎಲ್ಲ ಶಿಕಾಗೋದಲ್ಲಿ ಮೀಟ್ ಆಗ್ತಾ ಇದೆ. ಗಮನಿಸಿ ಎಲ್ಲರೂ, ಎಲ್ಲಾ ರೈಲ್ವೆ ಸಂಪರ್ಕಗಳು ಶಿಕಾಗೋ ನಗರದ ಮುಖಾಂತರ ಪಾಸ್ ಆಗ್ತಿದೆ. ಜನಕ್ಕೆ ನೋಡ್ತಾ ಇದ್ದಾರೆ ಇದನ್ನ. ಶಿಕಾಗೋ ಇಸ್ ಅ ಟ್ರಾನ್ಸ್ಪೋರ್ಟ್ ಹಬ್ ಅವಾಗ, ಕರೆಕ್ಟಾ. ಜಂಕ್ಷನ್ ಅಂತ ಕರಿಬೋದಾ, ಎಷ್ಟು ಜನ ಗೊತ್ತಾಗ್ತಾ ಇದೆ. ಎಷ್ಟೊಂದು ರೂಟ್, 3ಕ್ಕಿಂತ ಜಾಸ್ತಿ ರೂಟ್ಗಳು ಹೋದ್ರೆ ಏನಾಗುತ್ತೆ, ಜಂಕ್ಷನ್, ರೈಲ್ವೆ ಜಂಕ್ಷನ್. ಆಯ್ತಾ, ಶಿಕಾಗೋ ಇಸ್ ಅ ರೈಲ್ವೆ ಜಂಕ್ಷನ್. Hope all of you are able to understand. ಆಲ್ರೆಡಿ ಹೇಳಿದ್ದೀನಿ ನಾನು, ಯು ಮೆಡ್ರಿಡ್ ಲಾಂಗೆಸ್ಟ್ ವರ್ಲ್ಡ್ ಅಲ್ಲೇ. ಯು ಶಾಂಘೈ ನಗರದಿಂದ ಶುರುವಾಗುತ್ತೆ, ಮೆಡ್ರಿಡ್ ಅವ್ರಿಗೂ ಲಾಂಗೆಸ್ಟ್. ಆಯ್ತಾ, ಇದು ಕವರ್ ಆಗಿದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕ ಎಷ್ಟಿದೆ, ಯಾರು ಹೇಳ್ತೀರಾ? ನೋಡಿ, ಇಂಡಿಯಾ ಕವರ್ ಮಾಡ್ತಾ ಇದ್ದೀನಿ, ವರ್ಲ್ಡ್ ಕವರ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ರೈಲ್ವೆ ಆಯ್ತು, ಇಂಡಿಯನ್ ರೈಲ್ವೆ ಆಗಿದೆ, ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ರೈಲ್ವೆ 2 ಝೋನ್ ಬರ್ತಾ ಇದೆ. ಒಂದು ಸೌತ್ ವೆಸ್ಟ್ ರೈಲ್ವೆ ಝೋನ್ ಹುಬ್ಳಿ, ಇನ್ನೊಂದು ಕೊಂಕಣ್ ರೈಲ್ವೆ ಕರಾವಳಿ ತೀರಕ್ಕೆ. ಹೌದಾ, ಇದು ಗೊತ್ತಿದೆ ಎಲ್ಲರಿಗೂ. ಜೊತೆಗೆ ನಮ್ಮ ಚಿನ್ನದ ರಥ ಗೋಲ್ಡನ್ ಚಾರಿಯಟ್ ಬಗ್ಗೆ ಗೊತ್ತಿದೆ ಎಲ್ಲರಿಗೂ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ರೈಲ್ವೆ ಸಂಪರ್ಕ ಇದೆ ಎಕ್ಸೆಪ್ಟ್ ಕೊಡಗು ಒಂದು ಬಿಟ್ಟು. ಇನ್ನೆಲ್ಲ 31 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಡಗುನಲ್ಲಿ ಇಲ್ಲ. ಹೌದಾ, ಇವಾಗ ಮೈಸೂರಿಂದ ಕುಶಾಲನಗರಕ್ಕೆ ರೈಲ್ವೆ ಸಂಪರ್ಕ ಪ್ಲಾನ್ ಮಾಡಿದ್ದಾರೆ. ಎಷ್ಟು ಜನ ಗೊತ್ತಿದ್ದು?
ಕುಶಾಲನಗರ ರೈಲ್ವೆ ಕುಶಾಲನಗರದವರೆಗೂ ಹೋಗುತ್ತೆ, ಅಂದ್ರೆ ಕೊಡಗು ಬಂದ್ಬಿಡುತ್ತೆ ಅವಾಗ. ಹೌದಾ? ಚಾಮರಾಜನಗರದಲ್ಲಿ ಇದೆಯಲ್ಲಪ್ಪ, ಚಾಮರಾಜನಗರದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಚಾಮರಾಜನಗರದವರೆಗೂ ರೈಲ್ವೆ ಸಂಪರ್ಕ ಇದೆ. ಚಾಮರಾಜನಗರದಿಂದ ಮುಂದಕ್ಕೆ ಆ ಕಡೆಗೆ ಇಲ್ಲ ಅಷ್ಟೇ, ಕೊಯಮತ್ತೂರು ಸತ್ಯಮಂಗಲ ಆ ಕಡೆಗಿಲ್ಲ. ಹೌದಲ್ಲ? ಹಾ, ಬೆಂಗಳೂರು ಪಾವಗಡ ಇನ್ನು ಅದು ಎಷ್ಟೊಂದು ಪ್ರಾಜೆಕ್ಟ್ಸ್ಗಳಿದೆ ಈಗ ಸದ್ಯಕ್ಕೆ. ಸೊ ಕೊಡಗುನಲ್ಲಿಲ್ಲ, ಮೈಸೂರು ಕುಶಾಲನಗರ ಭಾಗ ಜ್ಞಾಪಿಟ್ಕೊಳ್ಳಿರಪ್ಪ ಎಲ್ಲರೂ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಮೈಸೂರು ಕುಶಾಲನಗರ ಈ ಭಾಗದಲ್ಲಿ ಇವಾಗ ಪ್ಲಾನ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಸರ್ವೆ ಆಗಿದೆ, ಲೈನ್ ಐಡೆಂಟಿಫಿಕೇಶನ್ ಆಗಿದೆ, ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದಾರೆ ಈಗ. ಅದು ಬರ್ಬಿಡಿ, ಗೋಲ್ಡನ್ ಚಾರಿಯಟ್. ಗೋಲ್ಡನ್ ಚಾರಿಯಟ್ ಕರ್ನಾಟಕ ಮತ್ತು ಗೋವಾ ಎರಡು ಕವರ್ ಮಾಡುತ್ತೆ. ಓಕೆ, ಇದು ಇಟ್ ಆಪರೇಟ್ಸ್ ಅಂಡರ್ ದ ನೇಮ್ ಪ್ರೈಡ್ ಆಫ್ ಸೌತ್ ಅಂತ. ಗೋಲ್ಡನ್ ಚಾರಿಯಟ್ ಏನ್ ಮಾಡುತ್ತೆ, ಪ್ರೈಡ್ ಆಫ್ ಸೌತ್ ಅಂತ ಹೇಳಿ ಒಂದು ಟ್ಯಾಗ್ ಲೈನ್ ಆಯ್ತಾ. ಇಟ್ ಆಪರೇಟ್ಸ್ ಅಂಡರ್ ಟು ನೇಮ್ ಪ್ರೈಡ್ ಆಫ್ ದಿ ಸೌತ್ ಅಂತ ನೆನಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು. ಅದೇ ಟ್ರೈನ್ ಗೋಲ್ಡನ್ ಚಾರಿಯಟ್ ಕರ್ನಾಟಕ, ತಮಿಳುನಾಡು, ಕೇರಳನ ಇನ್ಕ್ಲೂಡ್ ಆದಾಗ ಸದರ್ನ್ ಸ್ಪ್ಲೆಂಡರ್ ಅಂತ ಆಗುತ್ತೆ. ಎಷ್ಟು ಜನ ಗೊತ್ತಿದ್ದು? ಸದರ್ನ್ ಸ್ಪ್ಲೆಂಡರ್ ಗೋಲ್ಡನ್ ಚಾರಿಯಟ್ ತಮಿಳುನಾಡು ಮತ್ತು ಕೇರಳಗೆ ಎಂಟರ್ ಆದಾಗ ಅದನ್ನ ಇವಾಗ ಹೊಸದಾಗಿ ಸದರ್ನ್ ಸ್ಪ್ಲೆಂಡರ್ ಅಂತ ಮಾಡಿದ್ದಾರೆ. ಇವಾಗ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಇನ್ಕ್ಲೂಡ್ ಮಾಡಿದಾಗ ಹೆಸರು ಚೇಂಜ್ ಆಗುತ್ತೆ, ಗೊತ್ತಾಯ್ತಾ? ಗೋಲ್ಡನ್ ಚಾರಿಯಟ್ ಎರಡು ಭಾಗಗಳು, ಒಂದು ಪ್ರೈಡ್ ಆಫ್ ದಿ ಸೌತ್ ಕರ್ನಾಟಕ ಗೋವಾ ಕವರ್ ಆಗುತ್ತೆ, ಇನ್ನೊಂದು ಸದರ್ನ್ ಸ್ಪ್ಲೆಂಡರ್ ಅಂತ ಆಗುತ್ತೆ ಯಾವಾಗ ಇಟ್ ಕವರ್ಸ್ ಕರ್ನಾಟಕ, ತಮಿಳುನಾಡು, ಕೇರಳ. ಎಷ್ಟು ಜನ ಗೊತ್ತಿತ್ತು ಇದು? ಕೇಳ್ಬೋದಲ್ವಾ? ಈ ಭಾಗ ಇದು ಒಂದು, ಇದೊಂದು, ಎರಡು ಆಸ್ಪೆಕ್ಟ್ ಕೇಳ್ಬೋದು. ಸದರ್ನ್ ಸ್ಪ್ಲೆಂಡರ್ ಅಂದಾಗ ಗೋಲ್ಡನ್ ಚಾರಿಯಟ್ ಯಾವ ರಾಜ್ಯಗಳು ಕವರ್ ಆಗುತ್ತೆ? ಕರ್ನಾಟಕ, ತಮಿಳುನಾಡು, ಕೇರಳ. ಇದ್ರಲ್ಲಿ ಗೋವಾ ಇಲ್ಲ, ಆಯ್ತಾ? ನೆನಪಿಟ್ಕೊಳ್ಳಿ. ಪ್ರೈಡ್ ಆಫ್ ದ ಸೌತ್ ಅಂದಾಗ ಕರ್ನಾಟಕ, ಗೋವಾ ಕವರ್ ಆಗುತ್ತೆ, ಆಯ್ತಾ? ಫ್ರೆಂಡ್ಸ್, ಐ ಹ್ಯಾವ್ ಕವರ್ಡ್ ಆಲ್ ದ ಟಾಪಿಕ್ಸ್ ರಿಲೇಟೆಡ್ ಟು ರೈಲ್ವೇಸ್. ನಾಳೆ ಕ್ಲಾಸಲ್ಲಿ ಏನು ಮಾಡ್ತೀನಿ ನಾನು, ಏರ್ವೇಸ್, ವಾಟರ್ವೇಸ್ ಮತ್ತು ಪೈಪ್ಲೈನ್ಸ್ ಮತ್ತು ಮಿನರಲ್ಸ್ ಇವೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ನಾಳೆ, ಆಯ್ತಾ? ಸೊ ನಾನು ನಾಳೆ ಮುಖ್ಯ ಟಾಪಿಕ್ಸ್ಗಳು ಮಿನರಲ್ಸ್ ಕವರ್ ಮಾಡಬೇಕಾದ್ರೆ ವರ್ಲ್ಡ್, ಇಂಡಿಯಾ ಎರಡು ಕವರ್ ಮಾಡ್ತೀನಿ, ಸೊ ದಟ್ ನಿಮ್ಮ ಎಲ್ಲರಿಗೂ ಮುಖ್ಯ KPSC ಪ್ರಿಲಿಮ್ಸ್ ಪರೀಕ್ಷೆಗೆ ಸುಲಭ ಆಗುತ್ತೆ. ಸರಿನಾ? ದಯವಿಟ್ಟು ನನ್ನ ಕೋರ್ಸ್ ಬಗ್ಗೆ ಎಲ್ಲರಿಗೂ ಹೇಳಿ, ನಿಮ್ಮ ಸ್ನೇಹಿತರಿಗೆ. ನನ್ನ ಕೋರ್ಸ್ ಲಿಂಕ್ ನಿಮ್ಮ ಹತ್ರ ಎಲ್ಲರ ಇದೆ. ಇನ್ನೊಂದು ಸ್ವಲ್ಪ ದಿವಸಗಳು ರಿವಿಷನ್ ಆದ್ರೂ ಮಾಡ್ಬೋದು ಅವರು, ಆಯ್ತಾ? ದಯವಿಟ್ಟು ಎಲ್ಲರಿಗೂ ಈ ಕೋರ್ಸ್ನ ತಗೊಳ್ಳಿಕ್ಕೆ ಹೇಳಿ, ಆಯ್ತಾ? ಚೆನ್ನಾಗಿ ಓದಿ ಎಲ್ಲರೂ. ಧನ್ಯವಾದಗಳು ಸ್ನೇಹಿತರೆ, ಥ್ಯಾಂಕ್ ಯು. ಸೊ ನನ್ನ ಕೋರ್ಸ್ ಬಗ್ಗೆ ಎಲ್ಲರಿಗೂ ಹೇಳಿ, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ರ್ಯಾಪಿಡ್ ರಿವಿಷನ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಅಟ್ಲೀಸ್ಟ್ ಹೇಳಿದಾಗ ಎಷ್ಟೊಂದು ಜನ ತಗೋತಾರೆ. ಅವಾಗ ಅವ್ರು ಏನಾಗುತ್ತೆ, ಬೇಗ ರಿವಿಷನ್ ಮಾಡ್ಬೋದು. ಇನ್ನೊಂದು 4-5 ದಿವಸ ಎಲ್ಲರೂ ಅಟ್ಲೀಸ್ಟ್ ದೇ ಕ್ಯಾನ್ ಕವರ್ ಎಷ್ಟೊಂದು ಕ್ವಶನ್ಸ್ ಕವರ್ ಆಗುತ್ತೆ. ಪ್ಲೀಸ್ ಬೇಗ ಎಲ್ಲರೂ ರಿವೈಸ್ ಮಾಡಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಆಯ್ತಾ? ಥ್ಯಾಂಕ್ ಯು. ಎಷ್ಟೊಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕವರ್ ಮಾಡಿದ್ದೀನಿ ಇವಾಗ. ಇವತ್ತು ರೈಲ್ವೇಸ್ ಆಗಿದೆ. ದಯವಿಟ್ಟು
ನಾಳೆ ತರಗತಿಗೆ ಬನ್ನಿ. ನಾಳೆ ನಾವು ಮಿನರಲ್ಸ್ ಮತ್ತು ರೈಲ್ವೇಸ್ ಆದ್ಮೇಲೆ ಪೈಪ್ಲೈನ್ಗಳು ಮತ್ತು ಏರ್ವೇಸ್ ವಾಟರ್ವೇಸ್ ಕವರ್ ಮಾಡ್ತೀನಿ ಆಯ್ತಾ. ಜಲ ಸಾರಿಗೆ, ಕರ್ನಾಟಕದ ಜಲ ಸಾರಿಗೆ ಎಲ್ಲ ಬರುತ್ತೆ ನಾಳೆ. ಅದ್ರ ಮೇಲೆ ಒಂದು ಕ್ವಶನ್ ಇದೆ ಆಯ್ತಾ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಬಾಯ್. ಚೇತನ್, ಪ್ರತಿಯೊಂದು ಕ್ಲಾಸ್ ಇಂಪಾರ್ಟೆಂಟ್ ಇದೆ. ರಿವಿಷನ್ ಅಂದ್ರೆ ಏನಪ್ಪಾ ಮಾಡ್ಲಿ ನಾನು? ನೀವೇ ಎಲ್ಲ ಓದ್ಬೇಕು. ರಿವಿಷನ್ ಅಂದ್ರೆ ಇವಾಗ ಸಿಲೆಬಸ್ ಸಖತ್ ವಾಸ್ಟ್ ಇದೆ. ರಿವಿಷನ್ ಮಾಡಕ್ಕಾಗತ್ತಾ ಹೇಳಿ? ನೀವೇ ಹೇಳಿ. ಆಲ್ಮೋಸ್ಟ್ ಇಷ್ಟು ಕ್ಲಾಸ್ಗಳಲ್ಲಿ ಇಷ್ಟು ಇನ್ಫಾರ್ಮೇಶನ್ ಹೇಳಿದ್ದೀನಿ, ಅದಷ್ಟು ನಾವು ರಿವೈಸ್ ಮಾಡಿಸಿದ್ರೆ ನನ್ನ ಕತೆ ಏನಾಗ್ಬೇಕು ಹೇಳಿ? ಮತ್ತೆ ಇನ್ನೊಂದ್ಸತಿ ಮಾಡ್ದಂಗೆ ಆಗತ್ತೆ ನನ್ಗೆ. ಅವಾಗ ನೀವೆಲ್ಲ ವಿಡಿಯೋನ ಒಂದ್ಸತಿ ನೋಡಿ ಅಷ್ಟೇ, ಅದೇ ರಿವಿಷನ್. ರಿವಿಷನ್ ಯಾವಾಗ್ಲೂ ಓದಿರೋರ್ಗೆ ಇನ್ನೊಂದ್ಸತಿ ಓದೋದು ಅಂತ ಅರ್ಥ. ಫಸ್ಟ್ ಟೈಮ್ ಓದೋರ್ಗಲ್ಲ ರಿವಿಷನ್, ಆಯ್ತಾ? ಈಗಲೇ ಹೇಳಿದ್ದೀನಿ. ಚೇತನ್ ಪ್ಲೀಸ್ ಎಲ್ಲಾ ತರಗತಿಗಳು ನೋಡಿ, ಎಲ್ಲಾ ತರಗತಿಗಳಿಂದ ಕ್ವಶನ್ ಬರುತ್ತಪ್ಪ ಆಯ್ತಾ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು.